ನಾ ಇಲ್ಲೇ ಇಲ್ಲ, ಇದು AI ಇದು ಎಲ್ಲಿದ್ದು ಎಲ್ಲಿ ಹೋದ್ರೆ ಸರಿ. Are you the horror or the comedy? ಸೆಕೆಂಡ್ ಮೋಸ್ಟ್ ಕ್ಯೂಟ್ ಅಂಡ್ ದಿಸ್ ಥಿಂಗ್ ಕಾಲ್ಡ್ ಮೆಂಟಲ್ ಮ್ಯಾಸ್ಟರ್ಬೇಷನ್ ಎಲ್ಲ What is mental masturbation? ಗೊತ್ತಿಲ್ಲ. ಅಪ್ಪ ಪಡ್ ಅಂತ ಬಿಡೋದು ಆರಾಮೇ ಸೀದಾ ಸಿಸ್ಟಮ್ ರಿಬೂಟೇ ನೋಡಿ. ಇಂಟರ್ವಲ್ ಬಂತು, ಎಲ್ಲರೂ ನಿಂತಾರ, ದಾರಿ ಬಿಡಿಪಾ ಅಂತ ಜೋರು ಒದರ್ಬಿಡ್ತು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ದ ಲವ್ ಆಗಿತ್ತು, ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ಬ್ರೇಕಪ್ ಆಗಿತ್ತು ಸಾಲ್ಯಾಗ. ಬಟ್ ಇದೆಲ್ಲ ಹೇಳಕ್ಕೆ ಬರಂಗಿಲ್ಲ ಪಾಡ್ಕಾಸ್ಟ್. ಪರವಾಗಿಲ್ಲ, ನಾವು ಆಮೇಲೆ ಕಟ್ ಮಾಡ್ಕೊಳ್ತೀವಿ. ಸೊ ಯು ಆರ್ ಆಕ್ಟಿವ್ಲಿ ಲೈಕ್ ಲುಕಿಂಗ್ ಫಾರ್ ಲವ್ ಇವಾಗ? ಐ ಆಮ್ ನಾಟ್ ಲುಕಿಂಗ್ ಫಾರ್ ಲವ್ ಹಂಗಿಲ್ಲ. ಇಟ್ ಶುಡ್ ಹ್ಯಾಪನ್ ನ್ಯಾಚುರಲಿ ಆಗ್ಬೇಕದು. ಈಗ ಈಗೇನು ಈ ಪಾಡ್ಕಾಸ್ಟ್ ಮುಗಿಸಿ ಲವ್ ಮಾಡಲಿಕ್ಕೆ ಹೋಗ್ಬೇಕಂತ ಹೊರಗೆ ಹೋಗಿಲ್ಲ, ಆಗ್ಬೇಕದು. ಮೈ ಫ್ಯಾಮಿಲಿ ಲವ್ಸ್ ಇರ್ಬೇಡಿ ಇದನ್ನು ಹೇಳಲಿಕ್ಕೆ ನೀ ಬಂಬಲಿಗೆ ಬಂದ್ಯಾ? ಇನ್ಸ್ಟಾಗ್ರಾಮ್ದಾಗ ಹೇಳ್ಬೋದು ಇದನ್ನು ನೀನು. You believe in the institution of marriage? Why are you staring at me? ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂತ ಇದು ಎಲ್ಲಿ ಬರ್ತದೆ ಇದು ಇನ್ಸ್ಟಿಟ್ಯೂಟ್? ಈಸ್ ಇಟ್ ಅಂಡರ್ BTU? ಅಂಡ್ ಶಿ ಸೆಡ್ ಉಡಾಳ್ ಪುಲಾವ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ಇವತ್ತಿನ ಗೆಸ್ಟ್ ತುಂಬ ಸ್ಪೆಷಲ್ ಆಗಿದ್ದಾರೆ, ಯಾಕಂದರೆ ಹೀಸ್ ಅನ್ ಅಮೇಝಿಂಗ್ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಈವನ್ ಬೆಟರ್ ಸ್ಕ್ರಿಪ್ಟ್ ರೈಟರ್. ಬಟ್ ನನಗೇನು ಹೇಳೋಕ್ಕೆ ಇಷ್ಟ ಆಗ್ತಾ ಇದೆ ಅಂದರೆ, ಹೀಸ್ ದ ಸೆಕೆಂಡ್ ಮೋಸ್ಟ್ ಫೇಮಸ್ ಥಿಂಗ್ ಇನ್ ಮುದೋಳ್ ಆಫ್ಟರ್ ಮುದೋಳ್ ನಾಯಿ. We have with us Udal Pavya. Hello, hi, wow, what a wonderful introduction. Pavya, don't get offended. Mudol dogs are really cute. Yeah. ಅದಕ್ಕೆ ಸೆಕೆಂಡ್ ಮೋಸ್ಟ್ ಕ್ಯೂಟ್ ಇದು. Self compliment, self appreciation is required. Of course. What's up Pavya? ಏನು ನಡೀತಾ ಇದೆ? ನೀನೇ ಹೇಳ್ಬೇಕು ಏನು ಮಾಡ್ಲಿತ್ತಿ. How is 2026 treating you? It's treating very ಮಸ್ತ್. ಮಸ್ತ್ ಪ್ರಾಜೆಕ್ಟ್ಸ್ ಬರ್ಲಿಕ್ಕತ್ತಾವ, ಮಸ್ತ್ ಕೆಲಸ ಮಾಡ್ಲಿತ್ತೀನಿ. ದೇ ಆಲ್ ಆರ್ ಕೀಪಿಂಗ್ ಮೀ ಎಕ್ಸೈಟೆಡ್. What projects? What ಕೆಲಸ? ಮೂವಿ ಬರ್ಲಿತ್ತದ ಈಗ ಸೆಪ್ಟೆಂಬರ್ ಅಂದಾರ. ಹುಬ್ಬಳ್ಳಿ ಹಂಟರ್ಸ್ ಅಂತ. ವಾವ್. ಇಟ್ಸ್ ಅ ಹಾರರ್ ಕಾಮಿಡಿ ಮೂವಿ ಬರ್ತದ ಇನ್ನೊಂದು ಸ್ವಲ್ಪ. Are you the horror or the comedy? ನೈಸ್. ದ ಕಾಮಿಡಿ. You're the comedy. Nice. So it's September ಅಲ್ಲಿ ಬರ್ತಿದ್ಯಾ? How was the experience? How ಎಲ್ಲ ಶೂಟಿಂಗ್ ಎಲ್ಲ ಮುಗೀತಾ? ಸ್ಕೆಡ್ಯೂಲ್ ಎಲ್ಲ 90% ಮುಗ್ದದ. ಈಗ ರೆಸ್ಟ್ ಇನ್ನೊಂದು 10% ಶೂಟ್ ಆಗಬೇಕು. ಹೊಂಟಿವಿ, ಇದೇ ತಿಂಗಳು ಹೊಂಟಿವಿ. So far so good. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. I'm so excited for you. ನಾನು ಫುಲ್ ಎಕ್ಸೈಟೆಡ್. Guys, ಹುಬ್ಬಳ್ಳಿ ಹಂಟರ್ಸ್ ಬಂದಾಗ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಡೈರೆಕ್ಟೆಡ್ ಬೈ ಸಮರ್ಥ್ ಬಿ ಕಡ್ಕೋಳ್, ಪ್ರೊಡ್ಯೂಸರ್ಸ್ ಸಂತೋಷ್ ಕುಮಾರ್ KC ಸರ್. ನಮಸ್ತೆ ಸರ್. ವೆರಿ ಸಾಫ್ಟ್ PR, but good. ಪಿಕ್ಚರ್ ಬಗ್ಗೆ ಮಾತಾಡಿದೆ. Done. Now we'll talk about you. Yes. So guys, ನಂದು ಫಸ್ಟ್ ಇಂಟರಾಕ್ಷನ್ ಪವ್ಯ ಜೊತೆ ಆಗಿದ್ದು ಮೆಟಾ ಇವೆಂಟ್ ಅಲ್ಲಿ. ಇಫ್ ಯು ರಿಮೆಂಬರ್ ಫಸ್ಟ್ ಮೆಟಾ ಇವೆಂಟ್ ಆವಾಗ ಯಶವಂತಪುರ್ ತಾಜಲ್ಲಿ ಇದ್ದಾಗ. ಸೊ ಪವ್ಯ ನೋಡಿದ ತಕ್ಷಣ ಐಮ್ ಲೈಕ್ ಐ ನೋ ದಿಸ್ ಪರ್ಸನ್ ಬಟ್ ಹೆಸರು ಸರಿಯಾಗಿ ಬರ್ತಿರ್ಲಿಲ್ಲ. ಅಂಡ್ ದೆನ್ ಆಶಿ ವಾಸ್ ಲೈಕ್ ಟೆಲ್ ಮಿ ವಾಟ್ ಹಿಸ್ ನೇಮ್ ಇಸ್ ಅಂತ. ಅಂಡ್ ಶಿ ಸೆಡ್ ಉಡಾಳ್ ಪುಲಾವ್. ಕ್ಲೋಸ್ enough. That was close. ಇನ್ನೊಂದು ಕಡೆ ಫುಟೇಜ್ ಅದ ಅನಿಸ್ತದೆ. ಉಡಾಲ್ ಪುಲಾವ್ದ ನೀನ್ ವ್ಲಾಗ್ ಮಾಡಿದ್ಯಾ ಅದನ್ನ? ಇಲ್ಲ, ಯಾರೋ ಮಾಡಿದ್ರ ಅದ ಫುಟೇಜ್ ಅದ. ಉಡಾಲ್ ಪುಲಾವ್ ಅದನ್ನ ಕಳಿಸ್ತೀನಿ ಹಾಕಿದ್ರ ನಂಗೆ ಅವಾಗ ಉಡಾಲನು ವರ್ಡ್ ಪದ ಅದು ಅರ್ಥ ಗೊತ್ತಿರ್ಲಿಲ್ಲ. ಅಂಡ್ ದೆನ್ ಯು ಟೋಲ್ಡ್ ಮಿ ಇಟ್ ಮೀನ್ಸ್ somebody who is like full ಮಸ್ತಿ ಮಾಡ್ಕೊಂಡು. ನಾಟಿ ಅಂಡ್ ಮಿಸ್ಚಿವಸ್. ವಾಟ್ ಇಸ್ ದ ಮೋಸ್ಟ್ ಉಡಾಲ್ ಥಿಂಗ್ ಯು ಹ್ಯಾವ್ ಡನ್? ಭಾಳ ಮಾಡೀನಿ, ವಿಚ್ ವಿಲ್ ಡಿಫೈನ್ ದ ವರ್ಡ್ ಉಡಾಳ್. ಬಟ್ ಇದೆಲ್ಲ ಹೇಳಕ್ಕೆ ಬರಂಗಿಲ್ಲ ಪಾಡ್ಕಾಸ್ಟ್. ಪರವಾಗಿಲ್ಲ, ನಾವು ಆಮೇಲೆ ಕಟ್ ಮಾಡ್ಕೊಳ್ತೀವಿ. ಇಂಥ ಕೆಲ ಬೆಳಂಗಿಲ್ಲ. ಇಲ್ಲ, ಇದಕ್ಕೆ ಸ್ವಲ್ಪ ಇವೆಲ್ಲ ಹೇಳ್ಬೇಕಂದ್ರೆ ಮತ್ತೆ ನೀ ಪಾಡ್ಕಾಸ್ಟ್ ಎಪಿಸೋಡ್ PG-13 ಉಡಾಲ್ ಇಲ್ಲ, ಸೆನ್ಸರ್ ಬೋರ್ಡಿಗೆ ಒಯ್ಬೇಕಾಗ್ತದೆ. ಅಲ್ಲಿ ಕೊಡ್ತಾರೆ A certificate for my podcast. ಅಂತಾರ ಇದನ್ನ ಹಾಕಬೇಡ ಅಂತಾರೆ. PG-13 ಉಡಾಲ್ ಕಾಂಟೆಂಟ್ ಅಂತ ಏನು ಮಾಡಿಲ್ಲ, ಎಲ್ಲ ಓವರ್ ದ ಟಾಪೇ ಅವ. ಆಲ್ ಡ್ರಂಕ್ ಸ್ಟೋರೀಸ್ ಐ ಥಿಂಕ್. ಹಂಗೇನಿಲ್ಲ. ಯು ಡೋಂಟ್ ಡ್ರಿಂಕ್? ನೋ, ಆಫ್ ಕೋರ್ಸ್. ಪಾಡ್ಕಾಸ್ಟ್ನಾಗ ನಾ ಇಲ್ಲ, ಫುಲ್ ಟೀ ಟೋಟ್ಲರ್ ನಾನು. Full, always, all the time. Yeah. I mean, that's what it means. So, teetotaler idini. Yeah. So far, in 2026, you said all positive things ella chanagayitu. Did you have any lows? 26 ದ ಏನ ಇಲ್ಲ. ಅದರ ಮುಂಚೆ? ಆಗಿದ್ದು, ಭಾಳ ಆಗಿದ್ದು. ಅಂಡರ್ ಕಾನ್ಫಿಡೆಂಟ್ ಆಗಿದ್ದೆ. ಅಂಡ್ ದಿಸ್ ಥಿಂಗ್ ಕಾಲ್ಡ್ ಮೆಂಟಲ್ ಮ್ಯಾಸ್ಟರ್ಬೇಷನ್ ಎಲ್ಲ. ವಾಟ್ ಇಸ್ ಮೆಂಟಲ್ ಮಾಸ್ಟರ್ಬೇಷನ್? ಗೊತ್ತಿಲ್ಲ, ಅಂದರೆ ಏನೋ
ಮಾಡ್ಬೇಕಂತ ಅನ್ಕೊಂಡಿರ್ತೀವಿ, ಆಗಿರಂಗಿಲ್ಲ ಕೆಲಸವು. ಸೊ ಅದ್ರಾಗ ಮತ್ತೆ ಆಮೇಲೆ ಗಿಲ್ಟ್ ಸ್ಟಾರ್ಟ್ ಆಗ್ತದೆ, ಮಾಡಲಿಲ್ಲ ನಾ ಇದನ್ನು, ಡಿಸ್ಪೈಟ್ ಹ್ಯಾವಿಂಗ್ ದೀಸ್ ಮೆನಿ ಐಡಿಯಾಸ್, ನಾ ಒಂದು ಎಕ್ಸಿಕ್ಯೂಟ್ ಮಾಡಿಲ್ಲ, ಮಾಡಬೇಕಿತ್ತು, ಸಿಂಪ್ಲಿ ಐ ವೇಸ್ಟೆಡ್ ಮೈ ಟೈಮ್. ಸೊ ದ್ಯಾಟ್ಸ್ ಕಾಲ್ಡ್. Did you term it as mental masturbation or this word exists? This word exists. ನಾ ಅದಕ್ಕೆ ಹಿಂಗೆ ಇಡೋದಿತ್ತು ಹಿಂಗೆ ಇಡಲಿಲ್ಲ. The term actually exists. Yes, sir. Okay. So you were just telling that you were underconfident and everything. Allah. What do you still have insecurities or munche itta? What was it? Insecurities illa, but I was too lazy. Procrastinating. I had stuffs, contents ಎಲ್ಲ ಇದ್ದು, ಬಟ್ ಅದು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಸೊ ಅದು ಸ್ವಲ್ಪ ಲೇಸಿ ಆಗಿದೆ. ಬಟ್ ಫ್ರಮ್ 2026 ಸ್ವಲ್ಪ ಆಕ್ಟಿವ್ ಆಗೀನಿ. What about insecurities? ಏನಿಲ್ಲ, ಎಂತದೂ ಇಲ್ಲ. No. You were underconfident because you were execute ಮಾಡಕ್ ಆಗ್ತಾ ಇಲ್ಲ. ಇದು ಹಂಗಂದ್ರೆ ಇದು ವರ್ಕ್ ಆಗ್ತದೋ ಇಲ್ಲೋ. ಸೊ ಬಿಫೋರ್ ಈವನ್ ಪುಟ್ಟಿಂಗ್ ಇಟ್ ಅಪ್ ಆನ್ಲೈನ್, ಮೊದಲೇ ಅಯ್ಯೋ ಇದು ಯಾಕೋ ವರ್ಕ್ ಆಗಂಗಿಲ್ಲ ಅನ್ನಿಸ್ತದ, ಇದು ವರ್ಕ್ ಆಗಂಗಿಲ್ಲ, ಇದು ಹಾಕ್ಲೋ ಬೇಡೋ ಅಂತ ಅಲ್ಲೇ ಒಂದೊಂದು ವಾರ ಸ್ಪೆಂಡ್ ಮಾಡಿಬಿಡ್ತಿದ್ದೆ. So see, as a creator, I think we all know, right? Like while scripting or shoot ಮಾಡಿದಾಗ ಕೂಡ somewhere you'll have an idea. If not while editing, you will know this is going to work or this is not going to work, alva. So what is that tick for you to be like, ಇಲ್ಲ ಈ ವಿಡಿಯೋ ಪಕ್ಕಾ ಓಡುತ್ತೆ, 1 million ಓಡುತ್ತೆ, ನಂಗೆ ಗೊತ್ತು, ಕ್ಲಿಕ್ ಆಗುತ್ತೆ ಅಂತ? ಹಂಗೆ ಇಷ್ಟು ವರ್ಷ ಆಯ್ತಲ್ಲ ಮಾಡ್ಲಿಕ್ಕೆ ಒಂದು ಐಡಿಯಾ ಅಂತೂ ಇರ್ತದೆ, ಲೈಕ್ ದಿಸ್ ವಿಲ್ ವರ್ಕ್ ಅಂತ. ಸೊ ಅಲಾಂಗ್ ವಿತ್ ದ್ಯಾಟ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸು ಮಾಡ್ಲಿತ್ತೀನಿ, ನೋಡಬೇಕು. No, what is the tick for you to feel like, yeah, this ಆ ಥರ I know it's going to work ಅನ್ನೋ ಥರ? ಅಂದರೆ ಇಫ್ ರೈಟಿಂಗ್ ಸ್ಟೇಜ್ದಾಗೆ ಚಲೋ ಪಂಚ್ಲೈನ್ಸ್ ಬಂದು ನಾನೇ ನಕ್ಬಿಟ್ಟೆ ಒಂದು 2-3 ಟೈಮ್ಸ್ ವೈಲ್ ರೈಟಿಂಗ್. ಸೊ ಇಷ್ಟು ನಾನೇ ಬರಿಬೇಕಾದ್ರೆ ಇಷ್ಟು ನಕ್ಕಿನಂದ್ರೆ ಆಡಿಯನ್ಸ್ ಹೆಂಗೆ ನಗಬಾರ್ದು ಅಂತ ಅದೊಂದು ಇರ್ತದೆ. That happens. Guys, Shrishti is here. ನಾನು ಸೃಷ್ಟಿ ಸ್ಕ್ರಿಪ್ಟ್ ಮಾಡುವಾಗ ಕೂಡ we laugh so much just while scripting. I think that matters a lot, and then while editing also. Shrishti edit ಮಾಡಿ ನನಗೆ ಕಳಿಸಿದ್ರೆ both of us will like or vice versa if I do it and then I send it to her. I think that's really important. If you are going to laugh, then you know that the audience will also laugh. Have you ever regretted putting out any content, or after uploading you like ಛೇ ಇದು ಹಾಕಬಾರ್ದಿತ್ತು ಅಂತ? ಹಂಗೇನು ಅನಿಸಿಲ್ಲ, ರಿಗ್ರೆಟ್ ಏನು ಮಾಡಿಲ್ಲ. ಬಟ್ ಅಪ್ಲೋಡ್ ಆದಮೇಲೆ ದೇರ್ ಆರ್ ಮೆನಿ ಟೈಮ್ಸ್ ಇದನ್ನ ಇನ್ನೂ ಚಲೋ ವೇದ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು ಅಂತ ಒಂದು ರಿಗ್ರೆಟ್ ಬರ್ತದೆ, ಆಮೇಲೆ ಡಿಲೀಟ್ ಮಾಡ್ಬಿಡ್ತೀವಿ. I know. I think that happens to a lot of us. ಸ್ವಲ್ಪ ಜಲ್ದಿ ಒಳಗೆ ಮಾಡಿಬಿಡ್ತೀವಲ್ಲ, ಗುರುತು ಇರಂಗಿಲ್ಲ. ಆಮೇಲೆ ರೆಸ್ಪಾನ್ಸ್ ನೋಡಿ ಆ್ಯಂಡ್ ಗುರುತಾಗ್ತದೆ ಕಾಂಟೆಂಟ್ ಚಲೋ ಇತ್ತು, ಬಟ್ ಇನ್ನು ಇಟ್ ಕುಡ್ ಹ್ಯಾವ್ ಬೀನ್ ಸ್ವಲ್ಪ ಬೇರೆ ವೇದ ಎಕ್ಸಿಕ್ಯೂಟ್ ಮಾಡಿದರೆ ಇನ್ನೂ ಚಲೋ ವರ್ಕ್ ಆಗ್ತಿತ್ತು, ಸೌಂಡ್ ಆಗ್ತಿತ್ತು ಅನ್ನಿಸ್ತು. ಸೊ ಅಕಾರ್ಡಿಂಗ್ ಟು ಯು, ಇವಾಗ ಯಾರಾದರೂ ಇನ್ಫ್ಲೂಯೆನ್ಸರ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕಂದ್ರೆ ಇನ್ ದ ಸ್ಟೆಪ್ಸ್ ಆಫ್ ಎಕ್ಸಿಕ್ಯೂಟಿಂಗ್ ಅ ವಿಡಿಯೋ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್? ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಫಸ್ಟ್ ಟು ರೈಟ್, ಏನದ ರೈಟ್ ಇಟ್ ಡೌನ್ ಫಸ್ಟ್ ಆ್ಯಂಡ್ ದೆನ್ ಥಿಂಕ್ ಹೌ ಐ ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ಇನ್ ಎ ಡಿಫ್ರೆಂಟ್ ವೇ. ಯಾಕಂದ್ರೆ ಜೋಕ್ಸ್ ಒಮ್ಮೊಮ್ಮೆ ಹೆಂಗೆ ಆಗ್ತವೆ, ನನ್ನ ತಲೆಗೂ ಒಂದು ಜೋಕ್ ಇರ್ತದೆ, ಕಾಂಟೆಂಟ್ ಇರ್ತದೆ, ಇನ್ನೊಬ್ಬನ ಕ್ರಿಯೇಟರ್ ತಲೆಗೂ ಬಂದು ಹೋಗಿರ್ತದೆ. ಸೊ ಕ್ಲಾಶ್ ಆಗ್ತದಲ್ಲ. ಸೊ ಇನ್ ದ ವೇ ಆಫ್ ಎಕ್ಸಿಕ್ಯೂಷನ್ ಅದಕ್ಕೊಂದು ಬೇರೆ ಪರ್ಸ್ಪೆಕ್ಟಿವ್ ಕೊಟ್ಟು ಥಿಂಗ್ಸ್ ವಿಲ್ ವರ್ಕ್. ಹಂಗೆ ವಿಚಾರ ಮಾಡು, ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು ಹಾಕ್ಬೇಕಂದ್ರೆ. ವಾಟ್ ಐ ಫೀಲ್ ಇಸ್, ನಾನು ಎಷ್ಟೊಂದು ಸತಿ ತುಂಬ ಬ್ಲ್ಯಾಂಡ್ ಆಗಿ ಕೂಡ ಶೂಟ್ ಮಾಡಿದ್ದೀನಿ. ಮೇ ಬಿ ವೈಲ್ ಶೂಟಿಂಗ್ ಐವ್ ನಾಟ್ ಬಿನ್ ಕ್ರಿಯೇಟಿವ್ ಆರ್ ವಾಟ್ ಎವರ್ ಲೈಕ್ ದ್ಯಾಟ್, ಬಟ್ ಅದನ್ನ ಎಡಿಟಲ್ಲಿ ಎತ್ಕೋಬಹುದು. ಸೊ ಐ ಫೀಲ್ ದ ಮೋಸ್ಟ್ ಕ್ರೂಷಿಯಲ್ ಬಿಟ್ ಇಸ್ ಎಡಿಟ್. ಯು ಮೈಟ್ ಹ್ಯಾವ್ ರಿಟನ್ ದ ಮೋಸ್ಟ್ ಅಮೇಸಿಂಗ್ ಸ್ಕ್ರಿಪ್ಟ್, ಬಟ್ ಇಫ್ ದಿ ಎಡಿಟ್ ಇಸ್ ನಾಟ್ ರೈಟ್, ಎಡಿಟಿಂಗ್ ಇನ್ನೂ ಎನ್ಹಾನ್ಸ್ ಮಾಡ್ತದೆ, ಇನ್ನೂ ಕ್ರಿಯೇಟಿವ್ ಹೆಚ್ಚು ಮಾಡ್ತದೆ. ಓಕೆ, ಸೊ ಐ ಹ್ಯಾವ್ ಅ ರೌಂಡ್. ಓಕೆ, ಇವಾಗ ನಾನು ಸ್ವಲ್ಪ ರೌಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಫನ್ ಆಗಿಡೋಕ್ಕೆ ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯೋರ್ ಕ್ರಿಯೇಟರ್ ಫ್ರೆಂಡ್ಸ್. ಆತ್ ನಡಿ. ಓಕೆ, ಸಿಕ್ಕೊಂಡೆ ಒಬ್ಬಾಕಂತೂ ಇಲ್ಲೇ ಕೂತಾಳೆ, ಕಾಪಿ ಫೇಕ್ಗೆ ಮಾರಿ. ನೈ ವಿಲ್ ಸಿ. ಓಕೆ, ಒನ್ ಕನ್ನಡ ಕ್ರಿಯೇಟರ್ ಯು ಟ್ರಸ್ಟ್ ಯುವರ್ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ವಿತ್? ಕೊಟ್ಟಿನಿ, ಯಾರಿಗೆ ಕೊಟ್ಟಿನಿ? ಕೊಡ್ತೀಯಾ ಅಥವಾ ಕೊಟ್ಟಿದ್ಯಾ? ಲೈಕ್ ಯು ಟ್ರಸ್ಟ್ ದಿಸ್ ಪರ್ಸನ್, they're not going to use your Instagram and DM some girls. Krishna, DJ Krish, ಕೊಟ್ಟಿದ್ಯಾ already? He knows my password. He already knows your password and he's never used it in a wrong. He's not udal like you. Yeah, he's Krishna. He's not so udal.
Okay. Okay. One Kannada creator who would definitely get you in trouble. ವಾದಿ ಯಾಕೆ? ಅವು ಏನೇನೋ ಮಾತಾಡ್ತಿರ್ತಾನೆ ನಾವು. ಅಂದ್ರೆ ಕ್ರಿಯೇಟರ್ ಅಂತಲ್ಲ, ಹೊರಗೆ ಹೋದಾಗ ಭಾಳ ಏನೇನೋ ಮಾತಾಡ್ತಿರ್ತೀವಿ ನಾವು. ಲೈಕ್ ನಾವು ವಿಚಾರ ಮಾಡಂಗಿಲ್ಲ, ಏನೇನೋ ಮಾತಾಡ್ಬಿಡ್ತೀವಿ. ಮುಂದಿದ್ದವ್ರು ಏನು ಥಿಂಕ್ ಮಾಡ್ತಾರಂತೂ ಇಲ್ಲ, ಫುಲ್ ಅನ್ಸೆನ್ಸರ್ಡ್ ಮಾತಾಡ್ಬಿಡ್ತೀವಿ. ಒಮ್ಮೊಮ್ಮೆ ಇದು ಆಗ್ತದೆ. ಆ ಥರ ಲ್ಯಾಶ್ ಬ್ಯಾಕ್ ಆಗಿದೆಯಾ? ಇಲ್ಲ, ಬಟ್ ನಾವು ಇದಕ್ಕೆ ಹೋಗಿದ್ವಲ್ಲ, ಒಂದು ಇನ್ಸಿಡೆಂಟ್ ಅದು. ನಾವು ವಿ ಹ್ಯಾಡ್ ಗಾನ್ ಟು ಶೂಟ್ ಇದಕ್ಕೆ ಹೋಗಿದ್ವಲ್ಲ, ಅವಾರ್ಡ್ ಶೂಟ್ ಮಾಡ್ಲಿಕ್ಕೆ ಹೋಗಿದ್ವಲ್ಲ. ಹಂಗೆ ಅವಾರ್ಡ್ ಎಲ್ಲ ಆದಮೇಲೆ ಮಸ್ತ್ ಬಂತು. ಅನುಬಂಧ ಅವಾರ್ಡ್ಸ್ ಭಾರಿ ಆತ್ರಿ ಅಂದ ವಾದಿ. ನಾನು ದ ಮಾರ್ಕೆಟಿಂಗ್ ಟೀಮಿಗೆ ಅವ್ನು ಫುಲ್ ಶಾಕ್ ಆಗ್ಬಿಟ್ಟ, ಹಂಗೆಲ್ಲ ಮಾತಾಡ್ಬಾರ್ದು. ನಾವು ಹಂಗೆ ಕಾಡಲೇ ಎತ್ತಿದ್ವಿ. ದಿಸ್ ಸೆಟ್ ಲುಕ್ಸ್ ವೆರಿ ಕಲರ್ಫುಲ್ ನೋ ಹಿಂಗೆಲ್ಲ ಮಾತಾಡಿ. ಅದಕ್ಕೆ ಇದರ್ ಹಿ ವಿಲ್ ಗೆಟ್ ಇನ್ ಟ್ರಬಲ್ ಆರ್ ಐ ವಿಲ್. ಒಬ್ರಂತೂ ಸಿಕ್ಕೋತೀವಿ ಇಬ್ಬರು ಇದ್ದಾಗ. For context, guys, Colors 2 award show is called as Anubandha. Z was called as Kutumba Awards. Yeah. ಮಸ್ತ್ ಇತ್ತು. Okay. If you could swap lives with one creator for a day, who would it be? ಸೃಷ್ಟಿ. Why? ಯಾಕಂದ್ರೆ I mean, why? I want to know why. ನೋಡ, ಮುಂಜಾನೆ ಹೇಳ್ತಾಳ, ಶೇಕ್ ಮಾಡ್ಕೋತಾಳ, ಕುಡಿತಾಳ, ಜಿಮ್ಮಿಗೆ ಹೋಗ್ತಾಳ, ವಾಕಿಂಗ್ ಹೋಗ್ತಾಳ, ಸ್ವಿಮ್ಮಿಂಗ್ ಹೋಗ್ತಾಳ, ಎಲ್ಲ ಕಲಿತಾಳ. ಸೊ ಒನ್ ಡೇ ಇದ್ರೆ ಒಂದು ಸ್ವಲ್ಪ ಪ್ರೊಡಕ್ಟಿವ್ ಫಿಟ್ ಇರ್ತೇನಂತ. ಅಟ್ಲೀಸ್ಟ್ You can't do, you don't have that discipline. ಮಾಡ್ತೀನಿ ಅಂತ ಪರಿ ಏನಿಲ್ಲ, ಸ್ವಲ್ಪ ಕಡಿಮೆ ಅದ. ಆಕಿ ಭಾಳ ಡಿಸಿಪ್ಲಿನ್ಡ್ ಅದ ಆಕಿ. Okay. Guys, don't put any nazar, okay? My girl is doing her best. Yeah. Okay. Worst DM you've ever received? ಹಂಗೆ ಬರ್ತಿರ್ತಾವೆ ವರ್ಸ್ಟ್ ಡಿಎಮ್ಸ್. ಅವು ಐ ಕಾಂಟ್ Too abusive. ಹಾಂ, ಹಂಗಿರ್ತಾವೆ. ಏನೋ ಹೊಲಸು ಬೈದು ಡಿ ಎಮ್ ಮಾಡಿದ್ದ. ನಾನು ಸುಮ್ಮ ಹಂಗೆ ನೋಡಿದೆ, ಡಿ ಎಮ್ ನೋಡಿ ಓಪನ್ ಮಾಡಿದೆ. ಹೆಲೋ ಬೈ ಅಂದೆ. ಅವ್ನು ವಾಪಸ್, ಅಣ್ಣ ನೀವು ನೋಡ್ತೀರಂತ ನಂಗೆ ಗುರ್ತೇ ಇರಲಿಲ್ರಿ, ನೀವು ನೋಡಿದ್ರಿ ಅನ್ಸಂಡ್ ಇಲ್ಲ ಇಲ್ಲಣ್ಣ, ಸುಮ್ಮ ಹಂಗೆ ನೀವು ಮಾಡ್ತಿಲ್ಲೋ ಅಂತ ನಾ ಹಿಂಗೆ ಮಾಡಿದೆ. No, actually people tend to do that, no? So ಅವ್ರಿಗೆ ಅವ್ರು ಏನು ತಿಳ್ಕೊಂಡಿರ್ತಾರಂದ್ರೆ ಇವೇನು ನೋಡಂಗಿಲ್ಲ ಬಿಡು, ಹಂಗೆ ಮಾಡು ಅಂತ. ಬಟ್ ನಾವು ನೋಡ್ತಿರ್ತೀವಿ, ಆಮೇಲೆ ರಿಪ್ಲೈ ಮಾಡಿ ಇಲ್ಲೋ ಅಣ್ಣ ಹಂಗಿಲ್ಲ. But has there been anything that has like hurt you or been like fully mentally affected you? ಇಲ್ಲ ಅಂಥವೇನಿಲ್ಲ. Chill boy, you're just a chill boy. ನಾ ಅಂಥವಾಗ ಎಂಟರ್ಟೈನ್ ಮಾಡಂಗಿಲ್ಲ, ನೋಡ್ತೀನಿ. ಇಫ್ ಇಟ್ ಸೌಂಡ್ಸ್ ಅಫೆನ್ಸಿವ್ ಸ್ಟ್ರೇಟ್ ಅವೇ ಡಿಲೀಟ್ ಅಷ್ಟೇ. Okay. One celebrity you'd love to roast. We know the answer. Core Pavya followers know he's already roasted somebody so much. ಯಾರು? Drone. ಐ ಲವ್ DJI ಡ್ರೋನ್ಸ್. ಯಾರ ಹೆಸರು ಹೇಳಿದ್ರು ಕಾಲ ಮೇಲೆ ಕಲ್ಲು ಹೊಕ್ಕೊಂಡಂಗೆ ಈಗ ಅದು. ಒನ್ ಸೆಲೆಬ್ರಿಟಿ ಸ್ಟಿಲ್ ದ ಸೇಮ್. I thought you were going to be like, oh, I don't consider that person a celebrity or something. ಇದಾನು, ಈಸ್ ದ ಬಿಗ್ಗೆಸ್ಟ್ ಸೆಲೆಬ್ರಿಟಿ. ಸ್ಟಿಲ್ ಅವಂಗೆ always flying. Yeah, always flying heights. Okay. So now we'll just get back to your life again. Again. Okay. So I think you might have answered ಈ ಪ್ರಶ್ನೆ ತುಂಬ ಸತಿ ಮುಂಚೆನೂ ಆನ್ಸರ್ ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ. But what got you into content creation? Because from our conversation I remember that you were actually studying law, right? So at switch ಹೆಂಗಾಯ್ತು? What got you into content creation? ಸ್ವಿಚ್ ಏನಿಲ್ಲ, ಫಸ್ಟ್ 2 years of LLB were really nice only. ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿದ್ದು. ದೆನ್ ಅವಾಗಿಂತರ ಹೆಂಗಂದ್ರೆ ಹಿಂದಿ ಮೀಮ್ಸ್ ಭಾಳ ಫಾಲೋ ಮಾಡ್ತಿದ್ದೆ. ಹಿಂದಿ ಮೀಮ್ಸ್ ಲೈಕ್ ರಜನಿಕಾಂತ್ ವರ್ಸಸ್ CID ಜೋಕ್ಸ್, ದ ಬ್ಯಾಕ್ ಬೆಂಚರ್ಸ್ ಅಂತ ಒಂದು ಪೇಜ್ ಇತ್ತು ಫೇಸ್ಬುಕ್ದಾಗ. ಸೊ ಅಲ್ಲೆಲ್ಲ ಇಂಗ್ಲೀಷ್ ಹಿಂದಿ ಅವೆಲ್ಲ ಮೀಮ್ಸ್ ಆಗ್ತಿದ್ವು. ಕನ್ನಡದಾಗ ಅವಾಗ ಮೀಮ್ ಕಲ್ಚರ್ ಸ್ಟಾರ್ಟ್ ಆಗಿತ್ತು. ಸೊ ಮೀಮ್ಸ್ ಮಾಡ್ಲಿಕ್ಕೆ ಫೇಸ್ಬುಕ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ಸ್ಟಾಗ್ರಾಮ್ದಾಗ ಯಾವ ಮೀಮ್ ಪೇಜ್ ಇದ್ದಿದ್ದಿಲ್ಲ, ಇದ್ದು ಲೈಕ್ ದೇ ವರ್ ಗ್ರೋಯಿಂಗ್ ಆವಾಗ. ಸೊ ಆವಾಗ ನಂಗೆ ಭಾಳ ಸೇರ್ತು, ಲೈಕ್ ಮೀಮ್ಸ್ ಮಾಡೋದು ಭಾಳ ಸೇರ್ತಿತ್ತು. ಸೊ ನಾ ಕನ್ನಡದಾಗ ಮೀಮ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೆನ್ ಐ ಸೆಂಟ್ ಇಟ್ ಟು 10-15 ಪೇಜಸ್ ಕಳಿಸ್ತಿದ್ದೆ, DM ಮಾಡ್ತಿದ್ದೆ ಅವರಿಗೆ. ನಾ ಮೀಮ್ ಮಾಡಿ ನೋಡ್ರಿ, ಲೈಕ್ ಇಫ್ ಯು ಲೈಕ್ ದಿಸ್ ಮೀಮ್ ನೀವು ಅಪ್ಲೋಡ್ ಮಾಡ್ಕೋರಿ, ನನಗೇನು ಏನು ಬೇಡ, ಜಸ್ಟ್ ಹಾಗೆ ಐ ವಾಂಟ್ ಟು ಸಿ ಮೈ ಮೀಮ್ ಬೇರೆ ಪೇಜ್ನ ಬಂದು ಅಂತ. ಸೊ ಹಂಗೆ ಮಾಡಿದೆ. ಭಾಳ ಮಂದಿ ರಿಜೆಕ್ಟ್ ಮಾಡಿದರೆ. ಆ್ಯಂಡ್ ದೇವರ್ 2 pages, ನಮ್ಮ ಕರ್ನಾಟಕ ಮೀಮ್ಸ್ ಆ್ಯಂಡ್ ಉತ್ತರ ಕರ್ನಾಟಕ ಜೀವನ ಅಂತಂದು ಪೇಜ್ ಇತ್ತು. ಸೊ ದೇ ಲೈಕ್ಡ್ ಇಟ್. ಸೊ ಅವರು ತೊಗೊಂಡ್ರೆ ಮಾಡಬಾರೋ ನನಗೆ ಪೇಜಿಗೆ ಮಾಡು ಅಂತ. ದೆನ್ ಏನು
ಇಂಟರ್ನ್ ಗ್ರೂಪ್ದಾಗ ಹಾಕಿದ್ರು, ಅಲ್ಲಿಂದ ಐ ಗಾಟ್ ಇನ್ ಟು ದ ಕೋರ್ ಗ್ರೂಪ್. ದೆನ್ ಅಲ್ಲೇ ಮಾಡಿದೆ, ಅಲ್ಲಿ ಮೀಮ್ಸ್ ಶುರು ಮಾಡಿದೆ, ಮೀಮ್ಸ್ ಮಾಡ್ತಿದ್ದೆ. ಕಾಂಟೆಂಟ್ ದೆನ್ ಆ್ಯಟ್ 3 ವರ್ಷ ಮಾಡಿದೆ ಮೀಮ್ಸಲ್ಲಿ. ಆಮೇಲೆ ಸ್ವಲ್ಪ ಇದಾಯ್ತು. ಆ್ಯಂಡ್ ದೆನ್ ಮೈ ಫ್ರೆಂಡ್ಸ್ ಸ್ಟಾರ್ಟೆಡ್ ಟು ಟೆಲ್, ಬೇರೆದವ್ರಿಗೆ ಎಷ್ಟೊಂದು ಜೋಕ್ಸ್ ಬರೀತಿ, ನಿನ್ನ ಸಂಬಂಧ ಏನೋ ಬರ್ಕೊ ನೀನು, ಹಂಗೆ ಹಿಂಗೆ ಅಂತಂದಾಗ ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಫಸ್ಟ್ ನನ್ನ ಚಾನಲ್ ಹೆಸರು ಇದ್ದಿದ್ದು ಕ್ಯಾಪ್ಟನ್ ಪವನ್ ಅಂತಿತ್ತು. ಕ್ಯಾಪ್ಟನ್ ಪವನ್ ಯಾಕೆ ಇಟ್ಕೊಂಡಿದ್ದೆ ನನಗೂ ಗೊತ್ತಿಲ್ಲ, ಬಟ್ ಕ್ಯಾಪ್ಟನ್ ಪವನ್ ಅಂತ. ಇಟ್ಸ್ ಲೈಕ್ ಒನ್ ಆಫ್ ದೋಸ್ ಇಮೇಲ್ ಐ ಡಿಸ್ ದಟ್ ವಿ ಹ್ಯಾವ್ ಅದು. ಹಾಂ ಹಾಗೇನಿಲ್ಲ, ಬಟ್ ಕ್ಯಾಪ್ಟನ್ ಪವನ್ ಸುಮ್ಮನೇನೋ ಇಟ್ ಸೌಂಡೆಡ್ ನೈಸ್ ನನಗೆ ಅವಾಗ, ಕ್ಯಾಪ್ಟನ್ ಪವನ್. ಸುಮ್ಮ ಇಟ್ಬಿಟ್ಟೆ ಕ್ಯಾಪ್ಟನ್ ಅಮೇರಿಕಾ. ಕ್ಯಾಪ್ಟನ್ ಪವನ್ ಇಟ್ಕೊಂಡೆ. ಆವಾಗ 1 ಮಿನಿಟ್ 2 ಮಿನಿಟ್ ಅವಾಗ ಮೊದಲು ಒಂದು ಆ್ಯಪ್ ಇತ್ತು, 15-16ದಾಗ US ವೈನ್ಸ್ ಅಂತ ಒಂದು ಆ್ಯಪ್ ಇತ್ತು. ಸೊ ಅದ್ರಾಗ ಬರೀ ನೀವು 7-8 ಸೆಕೆಂಡ್ಸ್ದು ಅಷ್ಟೇ ಕಾಂಟೆಂಟ್ ಮಾಡ್ಬೋದಿತ್ತು ಅವಾಗಲ್ಲೇ. ದೇರ್ ವಾಸ್ ಆಲ್ರೆಡಿ ಅ ಶಾರ್ಟ್ ಫಾರ್ಮ್ಯಾಟ್ ಆ್ಯಪ್ ಬ್ಯಾಕ್ ದೆನ್, ವೈನ್ ಅಂತ. ವೈನ್ಸ್ ಅಂತ ಏನು ಬಂತಲ್ಲ, ಸೊ ವೈನ್ ಆ್ಯಪಿಂದ ವೈನ್ಸ್. ನಾನು ಅನ್ಕೊಂಡೆ ವೈನ್ಸ್ ಯೂಟ್ಯೂಬಿಂದ ಬಂದಿದ್ದು ಫಾರ್ ಲಾಂಗರ್ ಫಾರ್ಮ್ಯಾಟ್. ನೋ, ಅಲ್ಲಿದು ಮಾಡ್ತಿದ್ರು, ದೆನ್ ದೇ ಕೇಮ್ ಇನ್ ಟು ದ ಯೂಟ್ಯೂಬ್. ಸೊ ಹಂಗೇನೋ ಆಗ್ತದೆ. ಅಲ್ಲೊಂದು ಆ್ಯಪ್ ಇತ್ತು, ಅಲ್ಲಿ ಅಗದಿ ಕಡಿಮೆ ಸೆಕೆಂಡಲ್ಲಿ ಯೂಸ್ ಟು ಜೋಕ್ಸ್ ಕ್ರ್ಯಾಕ್ ಮಾಡಬೇಕು. ಸೊ ಹಂಗೊಂದು ಆ್ಯಪ್ ಇತ್ತು. ಸೊ ಹಂಗೆ ಅಲ್ಲಿಂದ ಅಂಥದ್ದು ನಾ ಇದು ಟ್ರೈ ಮಾಡ್ತಿದ್ದೆ. 2 ಮಿನಿಟ್ಸ್ 1 ಮಿನಿಟ್ 1.5. ಅವಾಗ ಅಷ್ಟು ಡ್ಯೂರೇಷನ್ ನನಗೆ ಗುರುತಿರಲಿಲ್ಲ. ಶಾರ್ಟ್ ಫಾರ್ಮೇಟು ಲಾಂಗ್ ಫಾರ್ಮೇಟು ಗುರುತು ಆಗ್ತಿದ್ದಿಲ್ಲ. ಜಸ್ಟ್ ಏನೋ ಬರದೆ ಪೇಪರ್ ಮೇಲೆ, ಇಟ್ ಸೌಂಡೆಡ್ ನೈಸ್, ಜೋಕ್ ಭಾರಿ ಅದಲ್ಲ, ಅದನ್ನು ಆ್ಯಕ್ಟ್ ಮಾಡ್ತಿದ್ದೆ. 50-60 ವೀಡಿಯೋ ಮಾಡಿದೆ ಅಂಥವು, ಯಾವ ಕ್ಲಿಕ್ ಆಗಲಿಲ್ಲ. ದೆನ್ ಕಾಮೆಂಟ್ರಿ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲೇ ಯು ಥಿಂಕ್ ಬಿಕಾಸ್ ಅಲ್ಲಿ ಜಾಸ್ತಿ ಕನ್ನಡ ಕ್ರಿಯೇಟರ್ಸ್ ಇರಲಿಲ್ಲ, ಅವಾಗ ಭಾಳ ಕಡಿಮೆ ಇದ್ರು. ಲೈಕ್ ವೆನ್ ಐ ಸ್ಟಾರ್ಟೆಡ್ 16 or 17ದಾಗ ಏನು ಇದು ಮಾಡಿದ, ಅವಾಗ ಕನ್ನಡ ಕ್ರಿಯೇಟರ್ಸ್ ಭಾಳ ಕಡಿಮೆ ಇದ್ರು ಯೂಟ್ಯೂಬ್ದಾಗ. ಸೊ ಹಂಗೆ ಇದು ಮಾಡಿದೆ. ಆಮೇಲೆ ದೆನ್ ಅದೇ ಒಂದು ಸೆಗ್ಮೆಂಟ್ದಾಗ ಇಷ್ಟು ಡೂ ಇಂಥವೆಲ್ಲ 2-3 ಮಿನಿಟ್ಸದ್ದು ಏನು ವೀಡಿಯೋಸ್ ಮಾಡ್ತಿದ್ದೆ. ಒಂದು ಇಂಟ್ರಡ್ಯೂಸ್ ಮಾಡಿದೆ, ಉಡಾಳ್ ಡಾಕ್ಟರ್ ಮೀಟ್ಸ್ ಪವ್ಯ ಅಂತ. ಡಾಕ್ಟರ್ ಸ್ವಲ್ಪ ಉಡಾಳಿದ್ದ. ಸೊ ಹೀಸ್ ಟು ಗಿವ್ ಹಾಗೆ ವೇಗ್ ಆನ್ಸರ್ಸ್, ಲೇಮ್ ಹಿಂಗೆ ಇದು ಮಾಡಿ ಹಂಗೆ ಹೆಸರು ಸೇರಿಬಿಡ್ತು. ಉಡಾಳ್ ಪವ್ಯ ಇಟ್ಕೊಂಡ್ರೆ ಹೆಂಗೆ ಇರ್ತದೆ. ಸೊ ಆಮೇಲೆ ರೀನೇಮ್ ಮಾಡಿಕೊಂಡೆ. ಹಂಗೆ ಸ್ಟಾರ್ಟ್ ಆಯ್ತು ಕಾಂಟೆಂಟ್. Crazy. I think it's been an amazing journey so far, right? Amazing. Yes. Like the kind of love that you get from the audience agirli, or how your content resonates with so many people, and it's either like absurdly funny, or it's relatable to a certain extent. So must love ತೋರಿಸ್ತಾರೆ, ಬಂದಾಗ ಸಪೋರ್ಟ್ ತೋರಿಸ್ತಾರೆ, and they still recall me with my old YT videos. Your core OG ಅದು ಭಾಳ ಸೇರ್ತದೆ ನನಗೆ. ಬಟ್ ಎಸ್, ಅದು ಸೇರ್ತದೆ. Nice. Do you think being a North Karnataka creator, do you have any advantage or disadvantage ಅಂತ ಅನ್ಸುತ್ತಾ? ಎಲ್ಲಿ? ಲ್ಯಾಂಗ್ವೇಜ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ? ಹಂಗೇನಿಲ್ಲ. ಇಲ್ಲ. ಅಡ್ವಾಂಟೇಜ್ ಅಂದ್ರೆ ಇಲ್ಲೇನು ಸದರ್ನ್ ಸೈಡ್ ಆಫ್ ಏನು ಕರ್ನಾಟಕ ಆಡಿಯನ್ಸ್ ಇದಾರಲ್ಲ, ದೇ ಫೈಂಡ್ ಇಟ್ ಫನಿ ನಮ್ಮ ಡೈಲೆಕ್ಟ್. ನಾವು ಹಾಗೆ ಬೆಳೆದು ಬಂದೀವಿ. ಲೈಕ್ ನಾನು ಫಸ್ಟ್ ಬೆಂಗಳೂರು ಆ್ಯಕ್ಸೆಂಟ್ನಾಗೆ ಮಾಡಿದ್ದೆ ವೀಡಿಯೋಸ್, ಬಟ್ ನಂಗೆ ಅದು ಭಾಳ ಫೇಕಿಶ್ ಅನ್ನಿಸ್ತಿತ್ತು. ಲೈಕ್ ನಂಗೆ ಬರೋಂಗಿಲ್ಲ ಪ್ರಾಪರ್, ಆ ಡೈಲೆಕ್ಟ್ ಮೇಲೆ ಕಮಾಂಡೇ ಇಲ್ಲ ನನಗೆ. ಸೊ ನಂದೇಲಿ ಕಮಾಂಡ್ ಅದ ಇದು ಉತ್ತರ ಕರ್ನಾಟಕ ಆ್ಯಕ್ಸೆಂಟ್. ಸೊ ಹಾಗೆ ಮಾಡಿದೆ. ಡಿಸ್ಅಡ್ವಾಂಟೇಜ್, ಡು ಯು ಥಿಂಕ್ ದೇರ್ ಇಸ್ ಎನಿ? ಡಿಸ್ಅಡ್ವಾಂಟೇಜ್ ಹಂಗೇನಿಲ್ಲ, ಈಗ ಏನಿಲ್ಲ. ಮೊದಲಿತ್ತು, ಮೊದಲು ಲೈಕ್ 1-3-4 ಇಯರ್ಸಿಂದ ಕಮೆಂಟ್ ಹಾಕ್ತಿದ್ರು, ಏನು ಹೇಳಿದ್ದು ಗೊತ್ತಾಗಲಿಲ್ಲ, ವಾಟ್ ಈಸ್ ದಿಸ್ ವರ್ಡ್, ಹಿಂಗಂದ್ರೆ. ಈಗ ಎಲ್ಲರಿಗೂ ಸ್ಲ್ಯಾಂಗ್ಸ್ ತಿಳಿತಾವೆ. Do you think brand wise is there any disadvantage? Like, do any brand go like, no, we don't get the dialect? ಹಂಗೇನಿಲ್ಲ. I know that answer, but I'm just telling it because ಬೇರೆ ಯಾರಿಗಾದ್ರೂ if it helps, this information helps. ಕನ್ನಡ ಲ್ಯಾಂಗ್ವೇಜ್ ಅದು, ಅದ್ರಾಗೆ ಬರ್ತದೆ. ಕನ್ನಡದಾಗೆ ಮಾಡ್ಬೇಕಂತಾರೆ ಬ್ರ್ಯಾಂಡ್ಸು, ನಾವು ಕನ್ನಡದಾಗೆ ಮಾಡ್ತೀವಿ. ಹಂಗೆ ನನಗೆ ಬ್ರ್ಯಾಂಡ್ ಜೊತೆ ಯಾವತ್ತೂ ಕಾನ್ಫ್ಲಿಕ್ಟ್ ಆಗಿಲ್ವಾ ಹಂಗೆ? ಬಿಕಾಸ್ ಐ ಗೆಟ್ ಸಮ್ಟೈಮ್ಸ್ ದೀಸ್ ಬ್ರ್ಯಾಂಡ್ಸ್ ಹೂ ಆರ್ ಲೈಕ್ ಯು ಹ್ಯಾವ್ ಟು ಡೂ 80% ಇಂಗ್ಲಿಷ್ and 20% ಕನ್ನಡ. ನಾ ಹಂಗೆ ಬಂದರೆ ಇಲ್ಲ ಅಂದ್ಬಿಡ್ತೀನಿ, ಇಲ್ಲಿ ಮಾಡಂಗಿಲ್ಲ. ಅದೆಲ್ಲ ನಿಂಗೆ ಫಸ್ಟೇ ಇನ್ಫಾರ್ಮೇಶನ್ ಕೊಡ್ತಾರೆ. ಅದು ಇದ್ರ ಬ್ರೀಫ್ದಾಗ ಕೊಟ್ಟಿರ್ತಾರಲ್ಲ ದಿಶ. Don't you get the brief after your intent and after the mail? Yeah. After the mail you can't really say no. ಇಲ್ಲ, ಇದು ಮಾಡ್ಬೋದು. ಮೊದಲೇ ಹೇಳ್ತಾರೆ ಅವರು. ಅಲ್ಲಿ ಇಂಟೆಂಟ್ ಕೊಡೋಕೆ ಮೊದಲೇ ಕೇಳ್ತಾರೆ. ಓ ಸಾರಿ, ಕರೆಕ್ಟ್. ಇಲ್ಲ,
ಮೇಲ್ ಬಂದ್ಮೇಲೆ ಯು ಕೆನಾಟ್ ಬ್ಯಾಕ್ ಆಫ್. ಬಟ್ ಮೊದಲೇ ಹೇಳ್ತಾರೆ ಯು ಹ್ಯಾವ್ ಟು ಡೂ ದಿಸ್ ಒಂದು 70% ಇಂಗ್ಲೀಷ್, I think a ಒಂದು lot. 30% ಕನ್ನಡ ಅಂತಾರೆ. ಸೊ ಅವಾಗ ಇಲ್ಲ ಅಂದ್ಬಿಡ್ತೀವಿ, ಬಿಫೋರ್ ಕನ್ಫರ್ಮೇಷನ್ ಬೇಡ ಅಂದ್ಬಿಡ್ತೀವಿ. I think it's not true for all the brands maybe, But ಅದು- because ನಂಗೆ personally ಹಂಗೆ ಒಮ್ಮೆ ಈಗ ಈ ಮಾತಾಡ್ಕೊತ ಇಂಗ್ಲೀಷ್ ಬಂದ್ರೆ ಚಲೋ. ಸೊ ಅದು ಒಮ್ಮೆ ಕಾನ್ಷಿಯಸ್ ಆಗ್ಬಿಡ್ತೀವಿ ನಾವು. ಈ ಒಂದು ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್ ಡೈಲಾಗ್ಸು ನಾವು ಮಾತಾಡ್ಬೇಕಾದ್ರೆ ಬರಂಗಿಲ್ಲ, ಹತ್ತು ಸಲ ಸ್ಕ್ರಿಪ್ಟ್ ನೋಡ್ಬೇಕಾಗ್ತವೆ. ಹಂಗೆ ಕಾನ್ಫ್ಲಿಕ್ಟ್ ಆಗ್ಯಾವ ಒಂದು 2-3 ಬ್ರ್ಯಾಂಡ್ ಕೂಡ. ಅಂದ್ರೆ ಹೆಂಗಂದ್ರೆ ಅವ್ರಿಗೆ ತಿಳಿಯಂಗಿಲ್ಲ, ನಾವು ಸ್ಕ್ರಿಪ್ಟ್ಸ್ ಕಳಿಸ್ತೀವಲ್ಲ, ಇವಂದು ನಾವು ಅದನ್ನು ಕನ್ನಡದಾಗೆ ಮಾಡ್ತೀವಿ. ಬಟ್ ಫಸ್ಟ್ ಅವ್ರಿಗೆ ನಾವು ಇದ್ರಾಗ ಕಳಿಸಿರಿ, ಇಂಗ್ಲೀಷ್ನಾಗ ಕಳಿಸ್ಬೇಕು. ಅದು ಮೊದಲು ಕನ್ನಡದಾಗ ಬರೀ, ಆಮೇಲೆ ಟ್ರಾನ್ಸ್ಲೇಟ್ ಮಾಡಿದಾಗ ಅವ್ರಿಗೆ ಫನಿ ಅನಿಸ್ಲಿಕ್ಕಿಲ್ಲ. ಅದು ಇಂಗ್ಲೀಷ್ನಾಗ ಫನಿ ಅನಿಸಂಗಿಲ್ಲ, ಬಟ್ ಕನ್ನಡದಾಗ ಮಸ್ತ್ ಪಂಚ್ ಕೊಡ್ತದೆ ಅದು. ಸೊ ಹಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹಿಂಗೆ ಮಾಡ್ತೀವಿ. ಐ ಥಿಂಕ್ ದ್ಯಾಟ್ ಇಶ್ಯೂ ಇವನ್ ಐ ಹ್ಯಾವ್ ಫೇಸ್ಡ್, ಬಿಕಾಸ್ ನನ್ನ ತಲೆಯಲ್ಲಿ ಅದು ಡೆಲಿವರಿ ಕನ್ನಡಲ್ಲಿ ಯೋಚನೆ ಮಾಡಿದಾಗ ಯು ನೋ ದಟ್ ಇಟ್ಸ್ ಗೋಯಿಂಗ್ ಟು ಬಿ ಫನಿ, ಅಂಡ್ ದೆನ್ ದಿಲ್ ಕಮ್ ಬ್ಯಾಕ್ ಅಂಡ್ ಟೆಲ್ ದಿಸ್ ಇಸ್ ನಾಟ್ ಅಟ್ ಆಲ್ ಫನಿ, ಪ್ಲೀಸ್ ಆಸ್ಕ್ ದೆಮ್ ಟು ಚೇಂಜ್. ನಾನು ಹೇಳ್ತೀನಿ ಅದು ನಿಮಗೆ ಫನಿ ಅನ್ಸಂಗಿಲ್ಲ, ನಮ್ಮ ಮಂದಿಗೆ ಫನಿ ಅನಿಸ್ತದೆ ಅದು. ಹಿಂಗೆ ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ಅವ್ರು ಹ್ಞೂ ಅಂತಾರೆ. I will not say anything because we've had different experiences with brands, so it's not the same. Of Anyways, course, so ನಾ ಮಾಡಿದ ಬ್ರ್ಯಾಂಡ್ ನೀ ಮಾಡಂಗಿಲ್ಲ, ಇಲ್ಲ ನಾ ಮಾಡಿದ್ದು ನೀ ಮಾಡ್ಬೋದು, ನೀ ಮಾಡಿದ್ದು ನಾ ಮಾಡ್ಲಿಕ್ಕೆ ಬರಂಗಿಲ್ಲ. ಹಂಗೆ ಅಂದ್ರೆ ನಂಗೆ ಜಾಸ್ತಿ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್ ಬರ್ಬೋದು, ಬಟ್ ನಿನ್ ಕ್ರೀಮ್ ಗೀಮ್ ಏನು ಮಾಡಲಿ ಪ್ರಮೋಟ್, ನಾ ಹೇರ್ ಆಯಿಲ್, ಸೀರಮ್ ಗಿರಮ್, ಕೈ ಕಂಡೀಷ್ನರ್ ಏನು ಎಲ್ಲಿ ಮಾಡಲಿ ಪ್ರಮೋಟ್ ನಾನು? ಅದಕ್ಕೆ ಸೊ ಅದಕ್ಕೆ ನಾನು ಅದ್ರಾಗ ಏನು ಜೋಕ್ ಮಾಡ್ತೀವಿ, ಇದ್ರಾಗ ಏನಿಲ್ಲ. ಸೊ ಹಂಗೆ ಓಕೆ ಫೈನ್ ಇಫ್ ಯು ಸೇ ಸೊ. ನಾವು ಇವಾಗ ನೀನು ಸ್ಟ್ಯಾಂಡಪ್ ಶುರು ಮಾಡಿದ್ಯಾ ಅಲ್ವಾ? ಹೌ ಇಸ್ ಇಟ್ ಗೋಯಿಂಗ್? ಡಿಡ್ ಯು ವಾಚ್ ವಾದಿ ಡೂ ಇಟ್ ಆ್ಯಂಡ್ ಫೀಲ್ ಲೈಕ್ ಯು ಶುಡ್ ಸ್ಟಾರ್ಟ್, ಅವ್ರು ನಿನಗೂ ಮನ್ಸಲ್ಲಿ ಮುಂಚೆ ಇತ್ತ ಸ್ಟ್ಯಾಂಡಪ್ ಮಾಡ್ಬೇಕಂತ? ಮೊದಲಿತ್ತು ಇದು ಡೇಟ್ಸ್ 2015, ಅವಾಗಿನ ಕಾಲೇಜ್ನಾಗ ಇದ್ವಿ ನಾವು. ಮೈ ಬೆಸ್ಟ್ ಫ್ರೆಂಡ್ ಪ್ರಜ್ವಲ್ ಅಂತ. ಸೊ ಅವ ಒಂದು ಕ್ರೇಜಿ ಐಡಿಯಾ ತೊಗೊಂಬಂದ, ಭಾಳ ನಾ ಇಬ್ಬರು ಯಾಕೆ ಸ್ಟ್ಯಾಂಡಪ್ ಮಾಡಬಾರ್ದು, ಲೈಕ್ ಇವನ್ ಯು ಆರ್ ಫನಿ, ಯು ಟಾಕ್ ಫನಿ, ಐ ಆಲ್ಸೋ ಟಾಕ್ ಫನಿ, ಬಾ ಕಾಲೇಜ್ನಾಗ ಶೋಸ್ ಮಾಡೋನು, ಹಿಂಗೆ ಅಂತ ಮಾತಾಡಿದ. ಆವಾಗ ಇಂಜಿನಿಯರಿಂಗ್ದಾಗಿದ್ದ. ನಾವು ಮಾಡೋಣ ಅಂತೇಳಿ ನಂದು ಉಡಾಳ್ಪ ಪೇಜ್ ಹೆಸರು ಫಸ್ಟ್ P&P ಪ್ರೈವೇಟ್ ಲಿಮಿಟೆಡ್ ಅಂತ, P&P ಪ್ರೈವೇಟ್ ಲಿಮಿಟೆಡ್ ಅಂತ ಇಟ್ಕೊಂಡಿದ್ದೆ. ಅದು ಪ್ರಜ್ವಲ್ ಆ್ಯಂಡ್ ಪವನ್ ಪ್ರೈವೇಟ್ ಲಿಮಿಟೆಡ್ ಅಂತಿತ್ತು. ಅವ ಅಣ್ಣ ಟಾಪರ್ ಆಗಿಬಿಟ್ಟ, ಟಾಪರ್ ಇದ್ದ ಬಿಡು, ಬಟ್ ಈ ಹ್ಯಾಡ್ ಟು ಬ್ಯಾಕ್ ಆಫ್. ಆಮೇಲೆ ನಾ ಹಿಂಗೆ ಬಂದು ಬರ್ತಿತ್ತು ಅವಾಗಿಂತ ರೀತಿ ಮಾಡ್ಬೇಕಂತ, ಬಟ್ ಆಮೇಲೆ ಏನು ಮಾಡ್ಬೇಕಂತ ಇದ್ದಿಲ್ಲ. ಹೇಳ್ತಿದ್ರು ಮಂದಿ, ಏನು ಚಲೋ ಮಾತಾಡ್ತಿ, ಚಲೋ ನಗಸ್ತಿ, ಮಾಡು ಸ್ಟ್ಯಾಂಡಪ್ ಯಾಕೆ ಟ್ರೈ ಮಾಡಬಾರ್ದೆ, ಬ್ಯಾಡ್ರಿ ಅಂತಂತಿದೆ. ದೆನ್ ಆಲ್ ಥ್ಯಾಂಕ್ಸ್ ಟು ಸೃಷ್ಟಿ ಆ್ಯಂಡ್ ವಾದಿರಾಜ್ ಹಿಡ್ಕೊಂಬಂದು ಸ್ಟೇಜ್ ಮೇಲೆ ನಿಂದಿರ್ಸಿದ್ರು, ನೀ ಮಾಡಬೇಕೀಗ ಅಂತ. ಸೊ ಹೌ ಇಸ್ ದಟ್ ಜರ್ನಿ? ಅದು ಮಸ್ತ್. ಅದು ಸ್ಟೇಜ್ ಮೇಲೆ ನಿಂದು ಜೋಕ್ಸ್ ಕ್ರ್ಯಾಕ್ ಮಾಡೋದು, ನಮ್ಮ ಜೋಕ್ಸಿಗೆ ಆಡಿಯನ್ಸ್ ನಗ್ತಾರಲ್ಲ, ಲೈವ್ ಆಡಿಯನ್ಸ್ ಏನು ನಗ್ತಾರಲ್ಲ, ಅದು ಬೇರೆ ಆಡ್ರಿಲಿನ್ ರಶ ಕೊಡ್ತದೆ. ಇಷ್ಟು ನಗ್ಸಿದ್ನ ಇನ್ನೂ ಹೆಚ್ಚು ನಗಿಸ್ಬೇಕು ಇವ್ರಿಗೆ ಅಂತಂದು ಬರ್ತದೆ, ಚಲೋ. I know, I keep seeing your stories, Vadi Shrishtis and all. The audience response is so positive. It feels really good to see. ಅದೊಂದು ಖುಷಿ ಸಿಗ್ತದೆ ಲೈವ್ ಆಡಿಯನ್ಸಿಂದನೂ. ನಿಮಗೆ ಆಡಿಯನ್ಸಲ್ಲಿ ಯಾವತ್ತಾದರೂ ಯಾರಾದರೂ ಹೆಕ್ಲರ್ ಸಿಕ್ಕಿದಾನ, ಆರ್ ಹ್ಯಾವ್ ದೇ ಟ್ರೈ ಟು ಲೈಕ್? ಇಲ್ಲ ಹಂಗೇನು ಸಿಕ್ಕಿಲ್ಲ. ಇಲ್ಲ. ಓಕೆ, ಟಚ್ ವುಡ್. ಟಚ್ ವುಡ್. That shouldn't happen again. ಇದು ಹಂಗೆಲ್ಲ ರಿವೀಲ್ ಮಾಡಬಾರ್ದು. ಗಿಡ ಒರಿಜಿನಲ್, ರೂಟ್ ಒರಿಜಿನಲ್, ಲೀಫ್ ಇಸ್ ಫೇಕ್. ಐ ಆಮ್ ನಾಟ್ ಅ ಪ್ಲಾಂಟ್ ಪರ್ಸನ್. ನಾನು ನೀರು ಹಾಕಿದ್ದೆಲ್ಲ ಪ್ಲಾಂಟ್ ಸತ್ತೋಗ್ಬಿಡುತ್ತೆ. ಮತ್ತು ಅದಕ್ಕೆ ಸಮ್ಟೈಮ್ಸ್ ಭಾಳ ನೀರು ಹಾಕಬಾರ್ದು ಪ್ಲಾಂಟ್ಸಿಗೆ. ದಿಸ್ ಇಸ್ ಡೀಪರ್ ದ್ಯಾನ್. ಆರ್ ಯು ಅ ಪ್ಲಾಂಟ್ ಪರ್ಸನ್? ನೋ. ಪ್ಲಾಂಟ್ ಮಾಡ್ತೀನಿ, ಬಟ್ ಇಲ್ಲೆಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ. ಬೆಂಗಳೂರದಾಗ ಮುಧೋಳದಾಗ ಭಾಳಷ್ಟು ಪ್ಲಾಂಟ್ಸ್ ಅದಾವ, ಮಸ್ತವ. ಹೊಲ್ದಾಗೂ ಹೋಗಿರ್ತೀನಿ, ಮಸ್ತ್ ನೀರು ಹಾಕೋತ ಸಾಂಗ್ ಹಾಕೊಂಡು ನೀರು ಹಾಕಿದ್ರೆ ಮಜಾ ಬೇರೆನೇ ಅದು. ಯು ಫೀಲ್ ಲೈಕ್ ಯು ಆರ್ ಇನ್ ಅ ಮೂವಿ. ಸುಮ್ಮ ಹಂಗೆ ಏನೋ ಒಂದು ಹಾಡು ಹಚ್ಕೋ, ಹಿಂಗಡಿ ಪೈಪ್ ಒತ್ತಿ ಹಿಂಗೆ ಅಂತೆಲ್ಲ ಮಜಾ ಬರ್ತದೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಸ್ಟ್ಯಾಂಡ್ ಅಪ್, ಆರ್ ಯು ಪ್ಲಾನಿಂಗ್ ಫಾರ್ ಯುವರ್ ಸೋಲೋ ಶೋ? ಸೋಲೋ ಇಲ್ಲ, ಐ ಮೈಟ್ ನಾಟ್ ಡೂ ಸೋಲೋ. ಇಲ್ಲ, ಬಟ್ ಹಾಗೆ ಇದೊಂದು ಎಕ್ಸ್ಪೀರಿಯನ್ಸ್, ಫನ್ ಹಾಗೆ ಮಾಡ್ಲಿಕ್ಕೆ ಸೇರ್ತದೆ. ಇಲ್ಲ ಸೋಲೋ ಇಲ್ಲ, ನಂಗಿಲ್ಲ ಚೆನ್ನಾಗಿ. We are talking about stand-up. ಇವಾಗ ರೀಸೆಂಟ್ಲಿ 370 ಬಿರಿಯಾನಿ ನೋಡ್ತಾ ಇದೆ, ಏನಾಗ್ತದೆ? What do you think? I think it's a very bad move by the comedian. ಯಾಕಂದ್ರೆ ಅಲ್ಲೇ ಒಮ್ಮೊಮ್ಮೆ ಲೈವ್ ಇಂಟ್ರಾಕ್ಷನ್ದಾಗ ಏನಾಗ್ತಿರ್ತದೆ, ಇವನ್ ಅಲ್ಲೂ ಕಟ್ ಮಾಡ್ಬೋದಿತ್ತು ಅವ ಹೇಳ್ಬೇಕಾದ್ರೆ. ಸೊ ಹಿ ಹ್ಯಾಡ್ ಅನ್ ಅಥಾರಿಟಿ ಅಲ್ಲೇ, ಹೇಳ್ಬೇಡ ಇದು ಹಿಂಗದ ಅಂತ ಅಲ್ಲೇ ಸ್ಟಾಪ್ ಮಾಡ್ಬೇಕು. ಯಾಕಂದ್ರೆ ಭಾಳ ಮಂದಿ ಮಾಡ್ತಾರೆ ಸ್ಟ್ಯಾಂಡಪ್. ಯಾಕಂದ್ರೆ ಇಫ್ ಅವೇನು ಹೇಳಿರ್ತಾನ, ಆಡಿಯನ್ಸ್ ಏನು ಹೇಳಿರ್ತಾನ, if it is very inappropriate and it's very bad,
ಅಲ್ಲೇ ಕಟ್ ಮಾಡಬೇಕು. ಬೇಡ ನೀ ಹೇಳ್ಬೇಡ ಇದನ್ನೇ, ನೀ ಬಾತಾಪ್ ಹೇಳಿಗತ್ತೆ ಅಂತ ಅವ್ನು ಹೇಳ್ಬೇಕು. ಇಲ್ಲ ಏನೋ ಆಗೋತು ಸ್ಟಿಲ್ ಅಪ್ಲೋಡ್ ಮಾಡಬೇಕಾದ್ರೂ ಹಿ ಹ್ಯಾಡ್ ಅ ಚಾಯ್ಸ್, ಅದನ್ನು ಕಟ್ ಮಾಡಿ ಹಾಕ್ಬೇಕಂತ. ಇದರಿಂದ ನನಗೆ ಒಂದು ಸ್ವಲ್ಪ ವ್ಯೂಸ್ ಬರ್ತದೆ, ಅದು ಬರ್ತದೆ, ಐ ವಿಲ್ ಬಿ ದ ಟಾಕ್ ಆಫ್ ದ ಟೌನ್ ಹಂಗೆ ತಿಳ್ಕೊಂಡೆ ಹಾಕಿದ್ದ. ಇಟ್ಸ್ ವೆರಿ ಬ್ಯಾಡ್ ಮೂವ್. ಐ ಫೀಲ್ ಲೈಕ್ ಹಂಗೆ ಮಾಡಬಾರ್ದು. ಕರೆಕ್ಟ್. Him encouraging him was like the worst move that he could do. ಯಾಕಂದ್ರೆ ಎಕ್ಸಾಂಪಲ್ಸ್ ಇದ್ದು, ಲೈಕ್ ಲಾಸ್ಟ್ ಇಯರ್ ಏನೇನಾಯ್ತು ಸ್ಟ್ಯಾಂಡಪ್ ಕಾಮಿಕ್ಸ್ ಜೊತೆ ಏನೇನಾಯ್ತು, ಇವಂದು ಅದು ಎಲ್ಲ ಗುರ್ತಿದ್ರು ಹಾಕಿದವ. ಯಾಕಂದ್ರೆ ಗುರ್ತಿರ್ತದೆ ಈಗೆಲ್ಲ. ಈಗ ಆಡಿಯನ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಸ್ಮಾರ್ಟ್. ಯಾಕಂದ್ರೆ ಈಗ ಅವ್ರು ಕ್ವಶನ್ ಮಾಡ್ಲಿಕ್ಕೆ ಚಾಲೂ ಮಾಡ್ಯಾರ ಆಡಿಯನ್ಸು. ಮೊದ್ಲು ಏನು ಮಾಡ್ತಿದ್ದ ಅಂದ್ರೆ, ಮೊದಲು ಒಂದು 10 ವರ್ಷ 20 ವರ್ಷದಿಂದ ನೀ ಏನು ಹೇಳ್ತಿದ್ದಿ ಸುಮ್ಮನೆ ಆಗ್ಬಿಡ್ತಿದ್ರು ಅವರು. ಬಟ್ ಈಗ ನಾವು ದೇ ಆರ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ದೆಮ್ ಸೆಲ್ಫ್ ಆ್ಯಂಡ್ ದೇ ಆರ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಆಲ್ ಪೀಪಲ್ ಆನ್ ಬಿಹಾಫ್ ಆಫ್ ಎವ್ರಿ ಒನ್, ಬಿ ಇಟ್ ಮ್ಯಾನ್ ಆರ್ ವಿಮೆನ್. ಸ್ಟ್ಯಾಂಡ್ ತೊಗೋತಾರೆ, ಮಾತಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಬ್ರೂಟಲಿ ಕ್ರಿಟಿಸೈಸ್ ಮಾಡ್ತಾರೆ, ಹೇಳ್ತಾರೆ, ಒಪಿನಿಯನ್ ಶೇರ್ ಮಾಡ್ತಾರೆ. ಬಟ್ ಇಷ್ಟೆಲ್ಲ ಆಗ್ಲಿಕ್ಕತ್ತಿದ್ರು ಅವ ಹಾಕಿದ್ದು ಇಟ್ಸ್ ವೆರಿ ಬ್ಯಾಡ್. I just think it never came to him that this is wrong. ಅದವನಿಗೆ until the audience called him out for it. ಸ್ಮಾರ್ಟ್ ಅಂತೂ ಇರತ್ತಾರ. ಬಟ್ ಸ್ಟಿಲ್ ಡಿಸ್ಪೈಟ್ ನೋಯಿಂಗ್ ಆಲ್ ಆಫ್ ದಿಸ್ ಅವ್ನು ಎದಕ್ಕೆ ಹಾಕಿದ ಅನ್ನೋದೇ ಕ್ವಶನ್ ಬರ್ತದೆ. I really feel like ಅವನು ಅದು ನಡೀತಾ ಇರ್ಬೇಕಾದ್ರೆ he gave him 5,000 as reward ಅಲ್ವಾ. he told बहुत अच्छा joke किया हंगे ಅಂತ. They apparently give money on his show. He pays them for somebody who tells him a really good story or something. Okay, so I think ಅವನ್ ತಲೆಯಲ್ಲಿ in his head he was like bhai viral content मिल गया. I really think he was in that zone. ವೈರಲ್ ಈಗ ಹೆಂಗೆ ಮಾಡ್ಬಿಟ್ರೆ ಮಂದಿ ಅಂದ್ರೆ, ಎವ್ರಿ ಪ್ರಮೋಷನ್ ಈಸ್ ಅ ಗುಡ್ ಪ್ರಮೋಷನ್, ಎವ್ರಿ ಪಿ ಆರ್ ಇಸ್ ಅ ಗುಡ್ ಪಿ ಆರ್ ಅಂದ್ರೆ, ಬಿ ಇಟ್ ಪಾಸಿಟಿವ್ ಆರ್ ನೆಗೆಟಿವ್. ಬಟ್ ನಾವು ಇರಬೇಕು ಟಾಕ್ ಆಫ್ ದ ಟೌನ್. ಬಟ್ ದ್ಯಾಟ್ಸ್ ವೆರಿ ಬ್ಯಾಡ್. ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇವ್ರು ನೋಡಿ ಇನ್ನೊಂದಿಬ್ಬರು ಹಿಂಗೆ ಮಾಡಿದ್ರು, ಜಸ್ಟ್ ಟು ಲುಕ್ ಕೂಲ್ ಆರ್ ಜಸ್ಟ್ ಟು ಲುಕ್ ಆಲ್ಫಾ ಗಿಲ್ಫಾ ಸಿಗ್ಮಾ ಮಾಡ್ಲಿಕ್ಕೆ ಹೋಗಿ ಹಿಂಗೆಲ್ಲ ಶಿಟ್ ಮಾತಾಡಬಾರ್ದು, ವಿಚ್ ಇಸ್ ವೆರಿ ರಾಂಗ್. ಆ್ಯಂಡ್ ವಾಟ್ ಎಕ್ಸಾಂಪಲ್ ಆರ್ ಯು ಸೆಟ್ಟಿಂಗ್ ಆಸ್ ಅ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್? Correct. Do you agree with the consequence, him getting fired from his place? ಅದು ಮಾಡಬೇಕು. ಯಾಕಂದ್ರೆ ಅವ್ನ ಥಾಟ್ಸ್ ರಿಫ್ಲೆಕ್ಟ್ ಆಗ್ತಾವಲ್ಲ, ನೀ ಏನು ಮಾಡ್ಲಿತ್ತೀನಿ ನಾನು. What I was really annoyed by was ಅವನು ಫೌಂಡರ್ ಯಾರೋ whoever came up with the video and told that he's fired him. ಅವನ ಕನ್ಸರ್ನ್ ಏನಿತ್ತು ಅಂದರೆ ಇವನಿಗೆ ನೆಗೆಟಿವ್ ಪಿ ಆರ್ ಆಗ್ತಿದೆ. Not once that guy told that no, him working with other women can create an unsafe environment. That ಆ ಥಾಟೇ ಬಂದಿಲ್ಲ. ಇವನಿಗೆ ಫೈರ್ ಲಿಟ್ರಲಿ ಮಾಡಿದೆ ಯಾಕಂದ್ರೆ ಇವ್ನಿಗೆ ಹೇಟ್ ಬರ್ತಿದೆ, ಅವ್ನ ಕಂಪನಿಗೆ ಹೇಟ್ ಬರ್ತಿದೆ ಅಷ್ಟಕ್ಕೆ ಅಂತ. ಐಮ್ ಲೈಕ್ ದಿಸ್ ಇಸ್ ಸೋ ಮಚ್ ಡೀಪರ್. ಲೈಕ್ ಹೌ ಕ್ಯಾನ್ ಬಿ ಸೋ. ಅವ ಹಂಗೆ ವಿಚಾರ ಮಾಡಿರ್ಬೇಕು ಕಂಪ್ನಿದವ, ಇವನಿಂದ ನಮ್ಮ ಕಂಪ್ನಿಗೆ ಒಂದು ಕೆಟ್ಟ ಹೆಸರು ಬರ್ತದ ಇಂಥವ್ರ ಜೊತೆ ಕೆಲಸಗಳು. ಬಟ್ ಅದು ಚಲೋ ಆಯ್ತು ಫೈರ್ ಮಾಡ್ಯಾರ. ಬಟ್ ಅದು ಫೈರ್ ಮಾಡಿದ ರೀಸನ್ ಒಂದು ಸ್ವಲ್ಪ ಇದು ಅನಿಸ್ತು. ಅಂಡ್ ಇವಾಗ ಸೆಕೆಂಡ್ ಗರ್ಲ್ಸ್ ಥಿಂಗ್ ಇಸ್ ಸರ್ಕ್ಯುಲೇಟಿಂಗ್. ಒನ್ ಮೋರ್ ಗರ್ಲ್, ಸೇಜಿಲ್ ಪವಾರ್, ನಂಗೆ ಫುಲ್ ಕಾಂಟ್ಯಾಕ್ಟ್ ಸೇಮ್ ಥಿಂಗ್. ಅವ್ನು ಪ್ರಣೀತ್ದು ವೈರಲ್ ಆಯ್ತಲ್ಲ ಈ 370 ಬಿರಿಯಾನಿ ಅವನ ಜೊತೆ, ಅದು ವೈರಲ್ ಆಗಿ ಇವ್ನು ಫೈರ್ ಆಗಿದ್ದು ಅದೆಲ್ಲ ನ್ಯೂಸ್ ಬರೋ ಅಷ್ಟರಲ್ಲೇ ಇನ್ನೊಂದು ಹುಡುಗಿದು ಹಳೆ ಕ್ಲಿಪ್ ರೀಸರ್ಫೇಸ್ ಆಯಿತು. ಬೇಸಿಕ್ಲಿ ಶಿ ಈಸ್ ಅ ಮೆಡಿಕಲ್ ಸ್ಟೂಡೆಂಟ್ ಆ್ಯಂಡ್ ದೆನ್ ಶಿ ಈಸ್ ಟಾಕಿಂಗ್ ಅಬೌಟ್ ದ ಕೆಡಾವರ್ ವೇರ್ ಆಟೋಪ್ಸಿ, ಐ ಮೀನ್ ವೇರ್ ಎವರ್ ದೇ ಲರ್ನ್ ಆಲ್ ದ ವೇನ್ಸ್ ಆ್ಯಂಡ್ ಆರ್ಗನ್ಸ್ ಆಫ್ ದ ಬಾಡಿ ಎಲ್ಲ. ಸೊ ಅನಾಟಮಿ ಸಬ್ಜೆಕ್ಟ್ ಎಲ್ಲ ಅದಿದೆ ಅವಳಿಗೆ. ದಟ್ ಟೈಮ್ ಶಿ ಈಸ್ joking that how they discuss about the body's D size and everything, and she's laughing and he's also laughing and people are like you're a doctor. ಮಾಡಬಾರ್ದು. ಯಾಕಂದ್ರೆ ಡಾಕ್ಟರ್ ಅಂದ್ರೆ ಗುರ್ತಾ ಇರ್ತದಲ್ಲ, ಇಂಥವೆಲ್ಲ ಮಾಡಬಾರ್ದು ಅಂತ. I think a lot of people just to look cool sometimes ಇಂಥವೆಲ್ಲ ಜೋಕ್ಸ್ ಕ್ರ್ಯಾಕ್ ಮಾಡಬಾರ್ದು ಅನ್ನಿಸ್ತು. I think a lot of sensitive. Sorry tell. I think a lot of people are chasing a viral moment and they're ready to do anything. ಬಟ್ ಈಗ ಅಂಥ ಲೆವೆಲ್ದಾಗ ಗ್ರೋ ಅಪ್ ಆಗ್ಬಿಟ್ಟದೆ ಡಿಜಿಟಲ್ ಸ್ಪೇಸ್. ಯಾಕಂದ್ರೆ ಯು ಕಾಂಟ್ ಇವನ್ ಕಂಟ್ರೋಲ್. ಯಾಕಂದ್ರೆ ಈಗ ಯಾರು ಕಂಟ್ರೋಲ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಅಥಾರಿಟೀಸೇ ಕಂಟ್ರೋಲ್ ಮಾಡಬೇಕು. ದೇ ಹ್ಯಾವ್ ಟು ಅಪ್ಡೇಟ್ ದ IT ಆ್ಯಕ್ಟ್ ಇನ್ನೂ ಮಾಡಬೇಕು. ಲೈಕ್ ಇನ್ನು ಸೈಬರ್ ಕ್ರೈಮ್ಸ್ ಮೇಲೆ ಇನ್ನೂ ಹೆಚ್ಚು ಒತ್ತಡ ಕೊಡಬೇಕು. ಇಫ್ ಅಂದರೆ ಈಗ ಹೆಂಗಂದ್ರೆ ಈಗ ನೀವು ಒಬ್ಬಕ್ಕಿನ ರಿಪೋರ್ಟ್ ಮಾಡಿದರೆ ರಿಪೋರ್ಟ್ ಆಗಂಗಿಲ್ಲ ಅದು. ಬಟ್ ಗೇಮ್ಸ್ ಒಳಗೆ ಹೆಂಗೆ ಆಗ್ತಾವಂದ್ರೆ, ಗೇಮ್ಸ್ ಆಡ್ತಿದ್ದೆ ಮೊದಲು ನಾನು. ಇಫ್ ಯು ಥಿಂಕ್ ಅಪೋನೆಂಟ್ ಪ್ಲೇಯರ್ ಇಸ್ ಎ ಚೀಟರ್, ನೀ ಅಲ್ಲೇ ರಿಪೋರ್ಟ್ ಮಾಡ್ಬೋದು. ಆನ್ ಗೋಯಿಂಗ್ ಮ್ಯಾಚ್ದಾಗೆ ರಿಪೋರ್ಟ್ ಮಾಡಿದೆ ಅಂತ ತಿಳ್ಕೊ. ಬೈ ದ ಟೈಮ್ ಗೇಮ್ ಮುಗಿದ್ರಾಗ ದ ಗೇಮ್ ವಿಲ್ ಬ್ಯಾನ್ ಹಿಮ್. ಅಂದರೆ ಅದು ಟೆಸ್ಟ್ ಎಲ್ಲ ಮಾಡ್ತದೆ. ಲೈಕ್ ಐ ಯೂಸ್ ಟು ಪ್ಲೇ ವ್ಯಾಲೋರೆಂಟ್ ಗೇಮ್, PC ಗೇಮ್ 5 versus 5. ಸೊ ಇಟ್ಸ್ ಆಲ್ ಸ್ಟ್ರಾಟಜಿಕ್ ಗೇಮ್ಸ್ ಎಲ್ಲ. ಹೆಂಗೆ ಬರ್ತಾರೆ, ಹೆಂಗೆ ಹೊಡಿಬೇಕಂತೆಲ್ಲ ಇರ್ತೈತಲ್ಲ. ಅದ್ರಾಗ ಇಫ್ ಯು ಫೀಲ್ ದ ಅದರ್ ಪರ್ಸನ್ ಈಸ್ ಚೀಟಿಂಗ್ ಆ್ಯಂಡ್ ಹೀ ಈಸ್ ಯೂಸಿಂಗ್ ಹ್ಯಾಕ್ಸ್, ಸೊ ರಿಪೋರ್ಟ್ ಮಾಡಿದ್ರೆ ಅದು ಬ್ಯಾಕ್ಗ್ರೌಂಡಿಗೆ ಚೆಕ್ ಮಾಡ್ತದೆ ಸಾಫ್ಟ್ವೇರ್ ಗೇಮು.
And yeah, if he is tweaking or if he is hacking, instant ban in game. So ಲೈಫ್ ಲಾಂಗ್ ಬ್ಯಾನ್. ಲೈಫ್ ಲಾಂಗ್ ಬ್ಯಾನ್ ಅಲ್ಲ, ಆ ಐ ಡಿ ಪರ್ಟಿಕ್ಯುಲರ್ ಐ ಡಿ ಫಸ್ಟ್ ಟೈಮ್ ಬ್ಯಾನ್ ಮಾಡ್ತದೆ. ಸೊ ಯು ಕ್ಯಾನ್ ಕ್ರಿಯೇಟ್ ಅನದರ್ ಐ ಡಿ. ಸೊ ಮಲ್ಟಿಪಲ್ ಟೈಮ್ಸ್ ಹಿಂಗೆ ಆಯ್ತು ಒಂದೇ ಕಂಪ್ಯೂಟರ್ ಒಂದೇ ಐ ಪಿ ಅಡ್ರೆಸ್ಸಿಂದ ಇಫ್ ದಟ್ ಕೀಪ್ಸ್ ಹ್ಯಾಪ್ನಿಂಗ್ ಅಲ್ಲ, ಸೊ ಇವೆಂಚುಲಿ ಕಂಪ್ಯೂಟರ್ ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಡ್ತಾರೆ ಅದು. ಸೊ ಈ ಸಿಸ್ಟಮಿಂದ ನೀ ಗೇಮ್ ಆಡಲಿಕ್ಕೆ ಬರೋಂಗಿಲ್ಲ. ಯು ಆರ್ ಸೇಯಿಂಗ್ ಒನ್ ಗೇಮ್ಗೆನೆ ಇಷ್ಟೊಂದು ಫೆಸಿಲಿಟೀಸ್ ಅದು ಆ್ಯಂಡ್ ಲಾಸ್ ಶುಡ್ ಇದು ರಿಫಾರ್ಮ್ಸ್ ಆಗಬೇಕು ಹೊಸವು. ಯಾಕಂದ್ರೆ ಇಟ್ಸ್ ಫುಲ್ ಸ್ಪೀಡ್ದಾಗ ಹೊಂಟಿವಿ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್ ಆಗಿರಲಿ, ಇಂಥವು ಏನು ಇಂಟರ್ನೆಟ್ ರೆವಲ್ಯೂಷನ್ ಆಗಲಿ, ಎ ರೆವಲ್ಯೂಷನ್ ಆಗಲಿ, ಇಷ್ಟೆಲ್ಲ ಹೊಂಟದಲ್ಲ. ಸೊ ಲಾಸ್ ಮಸ್ಟ್ ಬಿ ಸ್ಟ್ರಿಕ್ಟ್ ಇರಬೇಕು. ಯಾಕಂದ್ರೆ ಒಂದು 1,000 ರಿಪೋರ್ಟ್ ಮಾಡಿದ್ರೂ ಏನಾಗಂಗಿಲ್ಲ. ಕರೆಕ್ಟ್. ಸೊ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಕನ್ಸರ್ನ್ ತೋರಿಸ್ಬೇಕು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಎಲ್ಲ. ಸೊ ಸ್ವಲ್ಪ ಎಲ್ಲ ಇಟ್ ಶುಡ್ ಬಿ ಮಾನಿಟರ್ಡ್ ಕ್ಲೋಸ್ಲಿ. ಲೈಕ್ ನಾವು ಏನಾರು ಹೇಳಿದ್ವಿ ಅಂದ್ರೆ ಇಫ್ ಯು ಸಿ ಎನಿ ಕಾಂಟೆಂಟ್ ವಿಚ್ ಈಸ್ ವೆರಿ ಹಾರ್ಮ್ಫುಲ್ ಟು ದ ಸೊಸೈಟಿ ಆರ್ ಟು ಅವರ್ ಸೆಲ್ಫ್, ಆ್ಯಂಡ್ ಅಲ್ಲೇ ರಿಪೋರ್ಟ್ ಮಾಡಿ ಅಲ್ಲೇ ಸ್ಟಾರ್ಟಿಂಗೇ ಕಟ್ ಮಾಡಿದರೆ ಯಾರೂ ಮಾಡೋಂಗಿಲ್ಲ. ಸೊ ಇಂಥವು ಇಫ್ ದೀಸ್ ಥಿಂಗ್ಸ್ ಕೀಪ್ ಹ್ಯಾಪ್ನಿಂಗ್, ನೋ ವಾಟ್ ಎಕ್ಸಾಂಪಲ್ ಆರ್ ಯು ಸೆಟ್ಟಿಂಗ್? ಇನ್ನು ಎಷ್ಟು ಮಂದಿ ನೋಡ್ತಾರೆ ಆ್ಯಂಡ್ ದೇ ವಿಲ್ ಥಿಂಕ್ ಅವೇ ಮಾಡ್ಯಾನ, ದಟ್ ಬಿಗ್ ಸ್ಟ್ಯಾಂಡಪ್ ಕಾಮಿಡಿ ಆ್ಯಂಡ್ ಈಸ್ ಅವೇ ಮಾಡ್ಯಾನ, ಸೊ ನಾನು ಮಾಡ್ಬೋದಲ್ಲ. ಸೊ ಹಂಗೆ ಕೂತ್ಬಿಡ್ತದೆ ತಲೆಯಾಗದು. ಸೊ ಇದೆಲ್ಲ ಸ್ಟಾಪ್ ಮಾಡಬೇಕು. ನಿನಗೆ ಆಸ್ ಅ ಸ್ಟ್ಯಾಂಡಪ್ ಕಾಮಿಡಿಯನ್ ವಾಟ್ ಇಸ್ ಅ ನೋ ಸರ್ಟನ್ ಟಾಪಿಕ್ಸ್ ದಟ್ ಯು ವುಡಂಟ್ ಟಚ್ ಆರ್ ವುಡಂಟ್ ವಾಂಟ್ ಟು ಡೂ? ರಿಲಿಜನ್ ನೋ, ಪಾಲಿಟಿಕ್ಸ್ ನೋ. ಅಂದ್ರೆ ಇನ್ ಮೈ ಒಪಿನಿಯನ್ ನಾ ಮಾಡೋಂಗಿಲ್ಲ ಜೋಕ್ಸ್ ಪಾಲಿಟಿಕ್ಸ್ ಮೇಲೆ ಮಾಡೋಂಗಿಲ್ಲ, ರಿಲಿಜನ್ ಮೇಲೆ ಮಾಡೋಂಗಿಲ್ಲ. ನನ್ನ ಸ್ಟ್ಯಾಂಡಪ್ ಸೆಟ್ಟೇ ನನ್ನ ಮೇಲೆ ಅದ. ಮೀ ಡೂಯಿಂಗ್ ಜೋಕ್ಸ್ ಆನ್ ಮೈ ಸೆಲ್ಫ್ ಓನ್ಲಿ. ಇಟ್ಸ್ ಕಾಲ್ಡ್ ಬಾಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಸೊ ಓವರ್ ದ 6-7 years ನನ್ನ ಬಾಲ್ಡ್ನೆಸ್ ಮೇಲೆ ಏನೇನು ಇನ್ಸಿಡೆಂಟ್ ಆಗ್ಯಾವಲ್ಲ ಅದ್ರ ಮೇಲೇ ಜೋಕ್ಸ್ ಮಾಡ್ತೀನಿ ನಾನು. ಯಾಕಂದ್ರೆ ನಾ ಅಂತ ಗೊತ್ತ ಬೇರೆದವ್ರು ನನ್ನ ಬಗ್ಗೆ ಏನಾರು ಅಂದ್ರೆ ನನಗೆ ಮನಸ್ಸಿಗೆ ಹತ್ತದ. ಸೊ ನಾನೇ ನನ್ನ ಬಗ್ಗೆ ಜೋಕ್ ಮಾಡ್ಕೊಂಬಿಟ್ರೆ ನಾನೇ ಮಾಡ್ಕೋತೀನಿ, ನೀ ಜೋಕ್ ಮಾಡಿದ್ರೆ ನಾ ಏನು? ಪೀಪಲ್ ಹ್ಯಾವ್ ಬಿನ್ ವೆರಿ ಕ್ರಿಯೇಟಿವ್ ದೀಸ್ ಡೇಸ್. ಮಸ್ತ್ ಜೋಕ್ಸ್ ಹೊಡಿತಾರೆ ನಂಗೆ ವಾಪಸ್. ಹಂಗೆ DM ಕಳಿಸ್ತಾರೆ. DMs ಲೈಕ್ ವಾಟ್? ಈಗ ಏನೋ ಒಂದು ನಾ ಮಾಡ್ಲಿಕ್ಕೆ ಅಂತ ತಿಳ್ಕೊ. ಫಾರ್ ಎಕ್ಸಾಂಪಲ್ ಮುದೋಳದಾಗಿದ್ದೆ, ಊರಾಗಿದ್ದೆ, ನಮ್ಮ ಮಮ್ಮಿ ಏನಂದ್ರೆ ತೆಂಗಿನಕಾಯಿ ಸುಲ್ಕೊಂಡು ಬಾಪ, ತೆಂಗಿನಕಾಯಿ ಸುಲಿ ಅದು ಫುಲ್ ಇತ್ತು ತೆಂಗಿನಕಾಯಿ, ಅದು ಸ್ಕ್ರೂ ಡ್ರೈವರ್ ಕೊಟ್ಟರು, ಸುಲಿ ಅದನ್ನು ಒಡ್ಕೊಂಬ ಚಟ್ನಿ ಮಾಡಬೇಕು ಅಂತ. ನಾನು ಇದೇನೋ ಒಂದು ಆ್ಯಕ್ಟಿವಿಟಿ ಮಾಡ್ಲಿಕ್ಕತ್ತೀನಲ್ಲ, ವೈ ನಾಟ್? ಐ ಆಮ್ ಎನ್ ಎಲಿಜಿಬಲ್ ಬ್ಯಾಚುಲರ್ ಫಾರ್ ಮ್ಯಾರೇಜ್. ನನ್ನ ಕಡೆ ಇದು ನನ್ನ ಕಡೆ ಕ್ರೇಜಿ ಸ್ಕಿಲ್ ಅದ ಅಂಥೇಳಿ ರೆಕಾರ್ಡ್ ಮಾಡಿ ಹಾಕೀನಿ. ತೆಂಗಿನಕಾಯಿ ಸುಲಿಯೋದು DMs ಏನು ಕಳ್ಸಕ್ಕೆ ಬರ್ತೇನೆ? ಒನ್ ತೆಂಗಿನಕಾಯಿ ಸುಲ್ದಿಂಗ್ ಅನದರ್ ತೆಂಗಿನಕಾಯಿ. Damn, that is harsh. That is harsh. Yeah, but it's very creative. It's creative. That coconut has more hairs than you. Can I laugh? ನಂಗೆ ಭಾಳ ಮಜಾ ಬರ್ತದೆ. ಬಟ್ ಐ ಎಕ್ಸ್ಪೆಕ್ಟ್ ದೀಸ್ ಥಿಂಗ್ಸ್ ಫ್ರಮ್ ಮೈ ಆಡಿಯನ್ಸ್. ಲೈಕ್ ಸೇಮ್ ಓಲ್ಡ್ ಜೋಕ್ಸ್ ನನಗೆ ಕೇಳಿ ಬೇಸರ ಆಗ್ಯದ ನನಗೆ. ಲೈಕ್ ನೀವು ಶಾಂಪೂ ಹಚ್ಕೊಂಡು ಎಷ್ಟು ವರ್ಷ ಆಯ್ತು ಲೈಕ್ ಹಿಂಗೆಲ್ಲ. ಬಟ್ ಬಿ ಕ್ರಿಯೇಟಿವ್ ನೋ. ಲೈಕ್ ವಾದಿ ಕ್ರ್ಯಾಕ್ಸ್, ಲೈಕ್ ಚಂದ್ರಯಾನ್ 4 ಇಲ್ಲೇ ಲ್ಯಾಂಡ್ ಆಗ್ತದ ಅಣ್ಣ ನಿನ್ನ ತಲೆ ಮೇಲೆ, ಹಿಂಗೆ ಸಿ ಇಟ್ಸ್ ವೆರಿ ಕ್ರಿಯೇಟಿವ್. ಇಂಥ ಜೋಕ್ಸಿಗೆ ಐ ಆಮ್ ಆಲ್ವೇಸ್. Do you get more weird DMs like these? ಇಂಥ ಹಂಗೆ ಬರ್ತಿರ್ತಾವೆ. ಏನು ಸ್ಟೋರಿ. ಆಡಿಯನ್ಸ್ ಭಾಳ ಕ್ರೇಜಿ ಆಗ್ಯಾರ ಈಗ ಆಡಿಯನ್ಸ್. ಯಾಕಂದ್ರೆ ಸಮ್ಟೈಮ್ಸ್ ಕಾಂಟೆಂಟ್ಗಿಂತ ಕಾಮೆಂಟ್ ಸೆಕ್ಷನೇ ಇಷ್ಟು ಕ್ರೇಜಿ ಇರ್ತದಲ್ಲ, ಮಜಾ ಬರ್ತದೆ ನೋಡ್ಲಿಕ್ಕೆ. ಮಸ್ತ್ ಇಂಟ್ರಾಕ್ಷನ್ ಮಾಡ್ತಾರೆ, ಮಸ್ತ್ ರೋಸ್ಟ್ ಮಾಡ್ತಾರೆ ಆಡಿಯನ್ಸ್, ಮಜಾ ಇರ್ತದೆ. ಸೊ ಅದು ಎಲ್ಲ ಒಂದು ಥಿನ್ ಲೈನ್ ಕೆಳಗಿರ್ತದಲ್ಲ, ಅದು ಮಜಾ ಬರ್ತದೆ ಸಮ್ಟೈಮ್ಸ್. ಮಜಾ ಬರ್ತದೆ. Do you remember any? ಹಂಗೇನಿಲ್ಲ, ಬಟ್ ಭಾಳ ಬರ್ತಿರ್ತಾವೆ ಇದ್ರ ಮೇಲೇ. ನೀ ಬೀಯಿಂಗ್ bald and beautiful. Bald and beautiful. Let's go. Yes. Guys, Pavya perform solo antu ivag madala anta ಹೇಳ್ತಿದ್ದಾನೆ. Solo not anytime soon. Not anytime soon, but when he is performing bald and beautiful. ಇಲ್ಲ ಅಲ್ಲ ಕ್ಯಾಮ್ರಾ ಎಲ್ಲರೂ ನೋಡಿ. ಹಾಂ ಎಸ್ ಬರ್ರಿ. ಮಸ್ತ್ ಅದ. ನನ್ನ 30 minutes ಅದ ನನ್ನ ಸೆಟ್. You never know, maybe you can witness Chandrayaan landing. ಯಾ ಚಂದ್ರಯಾನ, ಮಂಗಲ್ಯಾನ ಎಲ್ಲ ಲ್ಯಾಂಡ್ ಇಲ್ಲೇ ಮಾಡಿಸೋನ್ ತಲೆ ಮೇಲೆ. ಭಾಳ ಜಾಗ ಅದ, ಭಾಳ ಸ್ಪೇಸ್ ಅದ. Nice. ನಾ ಅದೇ ಅಂತೀನಿ. ಈಗ ಹೈಪೋಥೆಟಿಕಲಿ ನನಗೊಬ್ಬಕ್ಕೆ ಗರ್ಲ್ ಫ್ರೆಂಡ್ ಆದ್ಲು, ಆಕೆ ನನ್ನ ಮುಂದೆ ಬಂದು ಹೇಳಿದ್ಲು, ಪವನ್ ಐ ನೀಡ್ ಸ್ಪೇಸ್ ಅಂತ. ಪ್ಲೆಂಟಿ ಆಫ್ ಸ್ಪೇಸ್.
ತಗೋ ಸ್ಪೈಸಿ ಎಷ್ಟು ಬೇಕು ಹಂಗೆ. ಬಟ್ ನಂಗೆ ಮೇ ಬೀಯಿಂಗ್ ಬಾಲ್ಡ್ ಐ ಲವ್ ಇಟ್. ಯಾ It's by choice, right? You ಇಟ್ಸ್ went ಬೈ fully. ಚಾಯ್ಸ್ ಅಲ್ಲ, ನನ್ನ ತಲೆ ಅರ್ತ್ ಗತಿ ಅದ. 75% is baldness and 30% is land, and that 30% is dark side of the moon. You won't see it the other side of the moon, ಹೌದಿಲ್ಲ? ಸೊ ಹಂಗೆ you won't see the bald ಅಂದ್ರೆ ಕೂದಲವ ಇಲ್ಲಿ I ಮೋಸ್ಟ್ಲಿ. thought ನಿಂಗೆ ಹೇರ್ ಫಾಲ್ ಆಗ್ತಿತ್ತು ಅಂತ ಯು ಶೇವ್ ಇಟ್ ಇಲ್ಲ ಇಲ್ಲ ಇಲ್ಲ, ಕಂಪ್ಲೀಟ್ಲಿ. ಇಟ್ ಗಾಟ್ ವೆರಿ ವರ್ಸ್. ಓಕೆ. 24 ಇದ್ದಾಗ ಚಾಲು ಆಗ್ಬಿಡ್ತು ಒಮ್ಮೆ. ಇನ್ ಅಲೋಪೇಶಿಯಾನಾ? ಆಲೋಪೇಶಿಯಾ ಅಲ್ಲ, ಇಟ್ಸ್ ಲೈಕ್ ಜೆನೆಟಿಕ್ಸ್ ಓನ್ಲಿ. ಓಕೆ. ನಮ್ಮ ಅಪ್ಪಗೆ 31-32 ಇಯರ್ಸ್ ಆದಮೇಲೆ ಸ್ಟಾರ್ಟ್ ಆಯ್ತು ಬಾಲ್ನೆಸ್. ನಮ್ಮ ಅಜ್ಜಾಗ 40 ಇಯರ್ಸ್ ಆದಮೇಲೆ ಚಾಲು ಆಯ್ತು. ಬಟ್ ನಮಗೆ ಒಂದು ಸ್ವಲ್ಪ ಜಲ್ದಿ ಚಾಲು ಆಯ್ತು ಡ್ಯೂ ಟು ಅಡಲ್ಟ್ರೇಷನ್ ಇನ್ ಫುಡ್, ಅನ್ಹೆಲ್ದಿ ಲೈಫ್ ಸ್ಟೈಲ್ಸ್, ಅದು ಇದು, ನಾಟ್ ಟೇಕಿಂಗ್ ಕೇರ್. I have a very bad joke. ಯಾ ಟೆಲ್ ಮಿ. Your son, ಯಾ your son, ಯಾ ಅವನಿಗೆ 10 years. ಇಲ್ಲ 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 ಹಂಗೆ. I'll cut. I said I have a very bad joke. I'll cut this. ಇದು ಕಟ್ ಮಾಡಬೇಡ, ಗುರ್ತಲ್ಲಿ ಹೌದು ದಿಶಾ ಕ್ರ್ಯಾಕ್ಸ್ ಸ್ಪಾಂಟೇನಿಯಸ್ ಜೋಕ್ಸ್ ಅಂತ. I'll thank God I'm not a ಬಟ್ ನಾ stand-up ಹೇಳ್ತಿರ್ತೀನಿ, ಈ ಹೇರ್ ಕೇರು ಸ್ಕಿನ್ ಕೇರ್ ರೊಟೀನ್ ನನಗೆ ಒಂದು 6-7 ವರ್ಷದ ಮೊದಲು ಮುದೋಳದಾಗ ಟ್ರೆಂಡ್ ಆಗಿತ್ತು ಅಂದ್ರೆ ಉಳಿತಿತ್ತೇನೋ ಕೂದಲ ನಂದು ಅಂತ. No, but genetic baldness, ನೀನ್ ಹೇರ್ ಕೇರ್ ಅದು ಇದು ಎಲ್ಲ ಸ್ವಲ್ಪ ಹಾಂ, ಯು ಕಾಂಟ್ ಅವಾಯ್ಡ್ ಇಟ್ ಕಂಪ್ಲೀಟ್ಲಿ, ಬಟ್ ಯು ಕ್ಯಾನ್ ಡಿಲೇ ದ ಪ್ರಾಸೆಸ್. You know what? Go to Turkey. ಹಾಂ, Turkey videos ನೋಡಿದ್ಯಾ? ಬೇಡವಾ ಬೇಡವಾ ಹೇರ್ ಟ್ರಾನ್ಸ್ಪ್ಲಾಂಟ್. ಬೇಡ ಬೇಡ, ನನಗೆ ಹೋಮ್ ಲೋನ್ ಈಸಿ ಸಿಗ್ಬೋದು ಈಗ. ಇದಕ್ಕೆ ಲೋನ್ ಯಾರು ಕೊಡಂಗಿಲ್ಲ. No, but I also think this is your look now. This is your ಯಾ vibe. ಯಾ, I don't think people will ಇದ್ರ like ಮೇಲೆ to. ಗುರ್ತು ಹಿಡಿತಾರೆ ಮಂದಿ. ಸೊ ಯಾ, ಇಟ್ ಹ್ಯಾಸ್ ಬಿಕಮ್ ಅನ್ ನೋಡಿದ್ರೆ I don't ಅಡ್ವಾಂಟೇಜ್. think people will like you as ಅಡ್ವಾಂಟೇಜ್ much. ಇದೆ. Correct. ಸೊ ಇದರಿಂದ ಗುರ್ತು ಹಿಡಿತಾರೆ. ಸೊ ಇಟ್ ಹ್ಯಾಸ್ ಗಿವನ್ ಮೈ ಐಡೆಂಟಿಟಿ. ಸೊ ಮಜಾ ಹೆಂಗೆ ಹೋದ್ರೆ ಗುರ್ತು ಹಿಡಿತಾರೆ. ನಾನು ದೂರಿಂದ ನೋಡಿದ್ರಿ, ಕ್ಯಾಪ್ ಹಾಕೊಂಡಿಲ್ಲ ಗುರ್ತಾಗ್ಬಿಡ್ತು. ಕ್ಯಾಪ್ ಮಾಸ್ಕ್ ಹಾಕೊಂಡ್ರು ಇದ್ರ ಟ್ಯಾಟು ಮೇಲೆ ಗುರ್ತು ಹಿಡಿತಾರೆ. ಸೊ ಗುರ್ತು ಹಿಡಿತಾರೆ, ಮಜಾ ಅದ, ಮಸ್ತ್ ಕಾಡ್ತಾರೆ. Are you writing any scripts now? Reels ಅಲ್ಲ, ಬೇರೆ scripts. What are you writing? ಒನ್ ಸೈಕಾಲಜಿಕಲ್ ಥ್ರಿಲ್ಲರ್ ಅದ, ಇಟ್ಸ್ ಕಾಲ್ಡ್ ದ ಸಿಕ್ಸ್ತ್ ಚೇರ್ ಅಂತ. ಅದೊಂದು ಬರೀಲಿಕ್ಕೆ ಅದು ಬೇಗ ಡೊಮೇನ್ ನೇಮ್ ಬೈ ಮಾಡ್ಬಿಡಿ ಇವಾಗ. ನಾ ಆಲ್ರೆಡಿ ಬೈ ಮಾಡಿಟ್ಟಿನಿ. ಮಾಡಿಟ್ಟಿದೆ. ಯಾ, 6 chair. ಅದಕ್ಕೆ ಇದು ನಿಂಗೆ ಕಳಿಸ್ತೀನಿ ನೋಟಿಸ್, ಕಾಪಿರೈಟ್, ಟ್ರೇಡ್ ಮಾರ್ಕ್. ಅದೊಂದು ಬರೀಲಿಕ್ಕತ್ತೀನಿ. ಆ್ಯಂಡ್ ಇನ್ನೊಂದು ದ ಟೇಲ್ಸ್ ಆಫ್ ಅರ್ಜುನ್ ಅಂತ. ಸೊ ಅದೊಂದು ಅದ, ಲೈಕ್ ಮಹಾಭಾರತ. ಅದಿಲ್ಲ ಇಲ್ಲ, ಅರ್ಜುನ್ ಇಸ್ ಅ ಕ್ಯಾರೆಕ್ಟರ್. ಓಕೆ. ಅದು ಒಂದು ಸ್ವಲ್ಪ ಪ್ಯಾರಾಡಾಕ್ಸಸ್ ಇರ್ತಾವಲ್ಲ, ಅದ ಸ್ಟೋರಿ ಮೇಲೆ ಅದು. ಲೈಕ್ ಪ್ಯಾರಾಡಾಕ್ಸ್, ಪ್ಯಾರಲ್ ಯೂನಿವರ್ಸ್. ಹಾಂ, ಅಂಥವೇ ಅಲ್ಲ, ಸ್ವಲ್ಪ ಅದ, ಭಾಳ ಇದು ಮಾಡಂಗಿಲ್ಲ. ಬಟ್ ಈ ಸ್ಕ್ರಿಪ್ಟ್ ಇಂಗ್ಲೀಷಲ್ಲಿ ಬರೀತಿದೆ, ಕನ್ನಡಲ್ಲಿ ಬರೀತಾ ಇದೆಯಾ? ಕನ್ನಡದಾಗೆ ಬರಲಿದ್ದೀನಿ. ಸ್ಕ್ರೀನ್ ಪ್ಲೇ ಎಲ್ಲ ಕನ್ನಡದಾಗೆ ಇರ್ತದೆ. ಓಕೆ. ಡು ಯು ಸಿ ವೆನ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ಆ ಥರ ಏನಾದ್ರು? ಸಿಕ್ಸ್ ಚೇರ್ ಮೇ ಬಿ ಈ ಇಯರ್ ಎಂಡಿಗೆ ಹಾಕ್ಬೇಕಂತಿದ್ದೀನಿ. ಸೊ ಇದು ಆ್ಯಸ್ ಸೂನ್ ಆಸ್ ಪಾಸಿಬಲ್, ದ ಟೇಲ್ಸ್ ಆಫ್ ಅರ್ಜುನ್ ಅಂತ. ಒಂದೊಂದು ಎಪಿಸೋಡ್ ಇಸ್ ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್. This is for OTT or? ಇಲ್ಲ ಇಲ್ಲ, ಫಾರ್ ಮೈ ಇನ್ಸ್ಟಾಗ್ರಾಮ್. For your Instagram? No, I asked apart from Instagram ಬೇರೆ ಏನಾದರೂ ಲಾಂಗ್ ಫಾರ್ಮ್ಯಾಟ್ ಬರೀತಾ ಇದೆ? ಲಾಂಗ್ ಫಾರ್ಮ್ಯಾಟ್ ಇದೆ. ಸಿಕ್ಸ್ ಚೇರ್ ಇಸ್ ಇದು ಶಾರ್ಟ್ ಮೂವಿ ಅದ. ಓಕೆ. ಆ್ಯಂಡ್ ಒಂದು 3-4 ಸಾಂಗ್ಸ್ ಬರ್ತಾವೆ ಈ ವರ್ಷ, ಹೋಪ್ಫುಲಿ. Do you want to talk about the songs? ಯಾ ಆಫ್ ಕೋರ್ಸ್, ಐ ಲವ್ ಟಾಕಿಂಗ್ ಅಬೌಟ್ ಸಾಂಗ್ಸ್. Tell me. 2 ಸಾಂಗ್ಸ್ ನೀನೇ ಕೇಳಿ, ಈಗ ನೀ ಹೇಳ ಹೆಂಗವ. It is so good. It is so good. It's very fresh and it's very light. Like I'm so sure that ನಾನು ಇದನ್ನು ನನ್ನ ಪೋಸ್ಟ್ಸ್ಗೆ, ನನ್ನ ಸ್ಟೋರೀಸ್ಗೆ ಯೂಸ್ ಮಾಡ್ತೀನಿ. I feel like this Sai Abhyankar and that other guy I told you, I forgot his name. ಸಂಜು ರಾಥೋಡ್. So I feel like your song is also in that genre only. Very pop and nice Indie and pop. fresh. Indie pop. It's really good. ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡೀನಿ ಮ್ಯೂಸಿಕ್ದಾಗ, ನೋಡ್ಬೇಕು ಏನಾಗ್ತದೆ. ಸೂಪರ್ ಆಗುತ್ತೆ. ಹೊಡಿ ಮೀನು ಏನಾಗುತ್ತೆ ಏನಾಗ್ತದೆ ಅಂದರೆ ಇದು ಏನಾಗ್ತದೆ ಅಂತ, ಏನಾಗ್ತದೆ ಅಂತ ನೋಡುವ. ಬಟ್ ಬರ್ತಾವೆ ಈ ವರ್ಷ ಒಂದು ಅಟ್ಲೀಸ್ಟ್ 3 ಐಡಿಯಾ ಬರ್ತಾವೆ. So this year is actually looking great, right? Movies and script wise and all of these things, right? So far from the time you were born, which has been the lowest year in your life? ಹಂಗೆ ನೋಡಿದ್ರೆ ಎಲ್ಲ ಇಯರು ಅಪ್ಸ್ ಆ್ಯಂಡ್ ಲೋಸೇ ಇರ್ತಾವೆ. ಬಟ್ ನಮ್ಮ ಮೇಲೆ ಬಿಟ್ಟಿದ್ದು, ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವೋ ಅದನ್ನು, ಅದರಿಂದ ಏನು ಕಲಿತೀವಿ. ಸೊ ಲೋ ಇತ್ತಂದ್ರೆ ಭಾಳ ದಿವ್ಸ ಲೋದಾಗಿರಂಗಿಲ್ಲ, ಅಲ್ಲೇ ಸಿಕ್ಕೊಂಡ್ರೆ ಲೋ ಅನ್ನಿಸ್ತದೆ. ಅದೇ ಹೊರಗೆ ಬಂದರೆ ಇಟ್ಸ್ ಆಲ್ವೇಸ್
ನ್ಯೂಟ್ರಲ್ ಓನ್ಲಿ. ಸೊ ಫಾರ್ ಸೊ ಗುಡ್. ಸೊ ಹಂಗೆ ಆಗಿರ್ತಾವೆ. 1 year is good, 1 year is bad. Okay, but which year has been the lowest? ನನಗೆ ಲಾಸ್ಟ್ ಇಯರ್. Last year. Did anything particular happen? ಅಜ್ಜಿ ತೀರ್ಕೊಂಡ್ರು. ಸ್ವಲ್ಪ ಮೆಂಟಲ್ ಸ್ಪೇಸ್ ಭಾಳ ಆಕ್ಯುಪೈ ಆಗಿತ್ತು. You were very close to her. Yeah, no? yeah. You made some content with her stories. ಒಂದೆರಡು ಮಾಡಿದ್ದೆ, ಬಟ್ ಒಂದು ಸ್ವಲ್ಪ ಬ್ರೇಕ್ ತೊಗೋಬೇಕಾಯ್ತು. ಜಸ್ಟ್ How do you deal with like ಹಂಗೆ such ಜಸ್ಟ್ things? accept it and just move on. Do you have any? Take some time. Was there any process? Like how did you accept it? Or it's just like yeah, I just have to accept it. ಬಟ್ as soon as she passed ಅಲ್ಲ, ಸ್ವಲ್ಪ ಮಂತ್ಸ್ 4-5 months ಇದು ಆಯ್ತು. ಐ ಸ್ಟಿಲ್ ಇನ್ನೂ ಇದ್ದಾಳೆ ಅಂತಲೇ ಇತ್ತು, ಬಟ್ ಲೇಟರ್ ಇಲ್ಲಕ್ಕಿ. ಸೊ ಇಟ್ಸ್ ಅ ನ್ಯೂ ಚಾಲೆಂಜ್ ಆಲ್ ಟುಗೆದರ್. ಸೊ ಹಂಗಂತೆ ಅಕ್ಸೆಪ್ಟ್ ಮಾಡಿಕೊಂಡು. I feel like once we face one close person's death, right? After that acceptance bandmela, I think the next person that you lose, you're kind of like, okay, this happened once already, and you kind of know how to deal with things, right? Because it had to happen, but I was not ready. Even though I knew it had to happen, but I wasn't ready. It's the same. ಒಮ್ಮೆ ಸಡನ್ ಬ್ರೇಕ್ ದೊಗ್ಗ ಅಂತ ಬೀಳ್ತದಲ್ಲ, ಒಮ್ಮೆ ಹ್ಯಾಂಡ್ ಬ್ರೇಕ್ ಆಗಿ ಗಾಡಿ ನಿಲ್ಸಿದಾಗ ಮತ್ತೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಕ್ಯಾಚ್ ಅಪ್ ದ ಸ್ಪೀಡ್. ಸೊ ಅದಕ್ಕೆ it's the same like when we look at our parents and you're every day fighting or telling something like adge enidu madidya or whatever XYZ, you're never thinking that they're going to die. You're not actively thinking that they will. ಬಟ್ ಅದೇ ಗುರ್ತಿರಂಗಿಲ್ಲ, ಒಮ್ಮೆ ಸಡನ್ ಆಗಿಬಿಡ್ತದಲ್ಲ. ಸೊ ಆಲ್ ಯು ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ದ ಗುಡ್ ಮೆಮರೀಸ್ ಯು ಹ್ಯಾವ್ ವಿತ್ ದೆಮ್. ಅಷ್ಟೇ, ಮತ್ತೇನು ಮಾಡಲಿಕ್ಕಾಗಿ. True, that is true. How do you deal with mental health? Mental health, dealing it very nicely. I attend sessions. You go to therapy? Yeah. Okay. I go therapy. ಮಸ್ತ್ ಮಜಾ ಬರ್ತದೆ. ಸೊ ದ್ಯಾಟ್ಸ್ ದ ಎಕ್ಸೈಟಿಂಗ್ ಪಾರ್ಟ್. ಮಜಾ ಬರ್ತದೆ ಅಂದರೆ ಮಜಾ ಬರ್ತದೆ. ಲೈಕ್ ಈ ನಾಳೆ ಅದನ್ನ ಅಪಾಯಿಂಟ್ಮೆಂಟ್ ಅದ ಥೆರಪಿಸ್ಟ್ ಜೊತೆ ಅಂದ್ರೆ ನಂಗೆ ಮಜಾ ಇರ್ತದೆ. ಲೈಕ್ ಇದನ್ನು ಹೇಳಬೇಕು. ಸೊ ಆ್ಯಂಡ್ ದೇರ್ ಆರ್ ಸಮ್ ಕ್ವೆಶನ್ಸ್ ಆಲ್ಸೋ ನಮ್ಮ ಕಡೆ ಆನ್ಸರ್ ಇರೋಂಗಿಲ್ಲ. ಸೊ ಟು ಸೀಕ್ ದೋಸ್ ಆನ್ಸರ್ಸ್, ಇಟ್ಸ್ ಲೈಕ್ ಗೋಯಿಂಗ್ ಟು ಸ್ಕೂಲ್ ಓನ್ಲಿ ಫಾರ್ ಎಕ್ಸಾಮ್ಸ್. ನಮ್ಮ ಕಡೆ ಓರಲ್ ಎಕ್ಸಾಮ್ಸ್ ಅಂತೀರಿ ನೋಡು. ಸೊ ಹಂಗಿದ್ದಂಗೆ. ಸೊ ಈ ಒಂದು ವರ್ಷದ್ದು ಒಂದಿಲ್ಲ ಒಂದು 2-3 ಮಂತ್ಸದ್ದು ಏನೇನದ ಎಲ್ಲ ನೆನಪಿಟ್ಕೋಬೇಕಲ್ಲ. ಇದನ್ನು ಮಾತಾಡ್ಬೇಕಂತ 1 point ಮಿಸ್ ಆಯ್ತು, ಅನದರ್ 2,500 ಜಸ್ಟ್ ಜೋಕ್. ಬಟ್ ನಂಗೆ ಚಲೋ ಅನ್ನಿಸ್ತು ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ಯಾವಾಗಿಂದ ಶುರು ಮಾಡಿದ್ದು ಥೆರಪಿ? 1.5 ವರ್ಷ ಆಯ್ತು, ಆಲ್ಮೋಸ್ಟ್ 2 years. ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಅಂತ. ಸೊ ಆನ್ ಅ ಸ್ಕೇಲ್ ಆಫ್ 1 to 10, ನಿಮ್ಮ ಥೆರಪಿ 1.5 year ಮುಂಚೆ ಇದ್ದಿದ್ದು ಪವನ್ ವರ್ಸಸ್ ಇವತ್ತಿರೋ ಪವನ್, ಹೌ ಮಚ್ ವುಡ್ ಯು ರೇಟ್ ಯುವರ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಮೆಂಟಲ್ ಹೆಲ್ತ್? ಇಟ್ ಹ್ಯಾಸ್ ಹೆಲ್ಪ್ಡ್ ಅ ಲಾಟ್, ಲೈಕ್ 8.59. ಓ ದಟ್ಸ್ ಕ್ರೇಜಿ. ಯಾ ಮಸ್ತ್. ಅವ್ರು ನಿಂಗೆ ಏನಾದರೂ ಇದು ಫಾಲೋ ಮಾಡೋಕ್ಕೆ ಕೊಟ್ಟಿದ್ದಾರಾ? ಹ್ಯಾಸ್ ಈ ಗಿವನ್ ಯು ದೀಸ್ ನಾಟ್ ಟ್ರಿಕ್ಸ್, ವಾಟ್ ಇಸ್ ದ ವರ್ಡ್ ದಟ್ ದೇ ಯೂಸ್, ಟೂಲ್ಸ್? Has he given you any tools to first deal with? 6 months antra I was on medications. So you were on antidepressants ಅಲ್ಲ ಅದಲ್ಲ, ಇಲ್ಲ, anxiety, ಮತ್ತು ಅದು ಇದು ಎಲ್ಲ ಇತ್ತು. ಬಟ್ ಎಕ್ಸಸೈಸ್ ಭಾರಿ ಕೊಡ್ತಾರೆ, ಫೋಕಸ್ ಮಾಡೋದು ನೋಡು, ಮುಂಜಾನೆ ಆದ್ಮೇಲೆ ಕೈ ಹಿಂಗೆ ಮಾಡು, ಬಟ್ ಹಿಂಗೆ ಮಾಡು. ಬಟ್ ಇವೊಂದು ಇಟ್ ಸೌಂಡ್ಸ್ ವೆರಿ ಸಿಲಿ, ಬಟ್ ಇವು ಹೆಲ್ಪ್ ಆಗ್ತಾವೆ ಟು ಫೋಕಸ್ ಅದು ಇದು ಮಾಡಲಿ. No, it's definitely not silly, I don't think. ನಿಮಗೆ ಫಸ್ಟ್ ಯಾವಾಗ ಅನಿಸ್ತು ದಟ್ ಐ ನೀಡ್ ಟು ಸೀಕ್ ಥೆರಪಿ? ವಾಟ್ ಮೇಡ್ ಯು ಫೀಲ್ ಲೈಕ್ ನೋ ಐ ನೀಡ್ ಹೆಲ್ಪ್? ಅದು ಗುರುತಿತ್ತು ನಂಗೆ ಥೆರಪಿ ತೊಗೋಬೇಕಿತ್ತು, ಬಿಕಾಸ್ ಡ್ಯೂ ಟು ಸ್ವಲ್ಪ ಟ್ರಾಮಾಸ್ ಫ್ಯಾಮಿಲಿದು ಅದು ಇತ್ತು ತೊಗೋಬೇಕಂತ. ಅದು ಯಾರ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಿದ್ದಿಲ್ಲ ನಾನು. ಸೊ ನೀ ಎಕ್ಸ್ಪ್ರೆಸ್ ಮಾಡಿದಾಗೇ ಯು ವಿಲ್ ಫೀಲ್ ಬೆಟರ್. ಎಕ್ಸ್ಪ್ರೆಸ್ಸೇ ಮಾಡ್ತಿದ್ದಿಲ್ಲ. ಸೊ ಒಂದು 5-6 ವರ್ಷ ಆದ ಕೂಡಲೇ ಸೊ ಎಲ್ಲ ಇಮೋಷನ್ಸ್ ಎಲ್ಲ ಸಪ್ರೆಸ್ ಮಾಡಿ ಇಟ್ಕೋತಿದ್ದೆ. ಸೊ ಯಾರ ಮುಂದೆ ಹೇಳಲಿಕ್ಕೆ ಆಗ್ತಿದ್ದಿಲ್ಲ. ಸೊ ಐ ಬಿಕೇಮ್ ಅಟ್ ಒನ್ ಪಾಯಿಂಟ್ ಇಮೋಷ್ನಲ್ಲೆಸ್ ಪರ್ಸನ್. ಯಾವ ಇಮೋಷನ್ಸು ಫೀಲೇ ಆಗ್ತಿದ್ದಿಲ್ಲ. ಲೈಕ್ ಲೈಫ್ದಾಗ ಚಲೋ ಆಯ್ತು ಅಂತ ಓಕೆ ಫೈನ್, ಕೆಟ್ಟದಾದರೂ ಓಕೆ ಫೈನ್, ಏನಾದರೂ ಓಕೆ ಫೈನ್. ಸೊ ಹಿಂಗೆ ಆಗ್ತದೆ. ಸೊ ದೆನ್ ಮೈ ಫ್ರೆಂಡ್ ಸೈಡ್ ಜಸ್ಟ್ ಗೋ ಆ್ಯಂಡ್ ವಿಸಿಟ್ ಒನ್ಸ್ ಅಂತ. ಹೋಗಿ ಬಂದೆ. ಮೊದಲೇ ಎಕ್ಸ್ಟ್ರೋವರ್ಟ್ ಇದ್ದೆ, ಈಗ ಹೋಗಿ ಬಂದಮೇಲೆ ಇನ್ನೂ ಓವರ್ ಎಕ್ಸ್ಟ್ರೋವರ್ಟ್ ಆಗ್ಬಿಟ್ಟೆ. ಸೊ ಹಂಗೆ That is really great. I think it's very important to recognize the symptoms. Like
ಹಂಗೇನಿಲ್ಲ, ಎಲ್ಲರೂ ಹೋಗ್ಬೇಕು. ಲೈಕ್ ನಿಂಗೆ ಬರೇ ಸಾರಿ ಯು ಫಿನಿಶ್ ಆಯ್ತು. ಪ್ರಾಬ್ಲಮ್ ಇದ್ದಾಗೆ ಹೋಗ್ಬೇಕಂತೇನಿಲ್ಲ, ಸುಮ್ಮನೆ ಎಲ್ಲರೂ ಹೋಗಿ ಬರ್ಬೋದು. I totally agree. I think, but especially ಇಂಡಿಯಾದಲ್ಲಿ, ನಮ್ಮ ಕಂಟ್ರಿಯಲ್ಲಿ ಪ್ರಾಬ್ಲಿ tier 1 cities like Bangalore, people are seeking therapy. ಅದು ಈಗೀಗ ಇವಾಗ ಆಯ್ತಾ. ನಂಗೆ ಮೋಸ್ಟ್ ಆಫ್ ದ ಕ್ರಿಯೇಟರ್ ಫ್ರೆಂಡ್ಸ್ ದಟ್ ಐ ನೋ ಆಕ್ಚುಲಿ ಗೋ ಟು ಥೆರಪಿ, ವಿಚ್ ಇಸ್ ಗ್ರೇಟ್. ಓಕೆ, ಬಟ್ ನೀನು ಯೋಚನೆ ಮಾಡೋಕೆ ಹೋದ್ರೆ ಇಫ್ ಯು ಲುಕ್ ಅಟ್ tier 2 ಅಥವಾ tier 3 cities, ಸ್ಟಿಲ್ ಟ್ಯಾಬ್ ಹೋಗೋದು. ಅವ್ರಿಗೆ ಸಿಂಪ್ಟಮ್ಸ್ ಇದ್ರೂ ಹೋಗ್ತಿಲ್ಲ. ಸೊ ಮೈ ಥಿಂಗ್ ಇಸ್ ಅಟ್ಲೀಸ್ಟ್ ಇಫ್ ಯು ರೆಕಗ್ನೈಸ್ ದ ಸಿಂಪ್ಟಮ್ಸ್, ಗೋ ಫಸ್ಟ್. Then comes everybody also please go. ಹೋಗ್ಬೇಕು, ಬಟ್ ಅಲ್ಲಿ ಮಟ್ಟ ಮುಟ್ಟಿಲ್ಲ ಅದು. ಹೋಪ್ಫುಲಿ ಒನ್ ಡೇ ಇಟ್ ವಿಲ್ ರೀಚ್ ದರ್. Therapy will become a booming business. ಯಾ ಆಫ್ ಕೋರ್ಸ್. ಚಲೋ ಅದರ, It's great. ಮಾತಾಡ್ಲಿಕ್ಕೆ ಗುರ್ತಾಗಂಗಿಲ್ಲ. 1 ತಾಸು 2 ತಾಸು ಎಲ್ಲಿ ಹೋಯ್ತು ಅಂತ ಗುರ್ತಾಗ ಆರಾಮ್ ಮಾತಾಡೋದು. ಅವ್ರು ಹೇಳ್ತಾರೆ ಹಿಂಗೆ ಮಾಡು ಅಂತ. ಸಮ್ಟೈಮ್ಸ್ ಆನ್ಸರ್ ನಮಗೆ ಗುರ್ತಿರ್ತಾವೆ, ಬಟ್ ನಾವು ಅದನ್ನು ಎಕ್ಸ್ಪ್ಲೋರೇ ಮಾಡಿರಂಗಿಲ್ಲ. Correct. ಹಂಗಿಲ್ಲ. And the best part is zero judgment. ನೀನು blindly try, ನೀ ಯಾರಾದ್ರೂ ಕೊಲೆ ಮಾಡಬೇಡ. ನಾ ಇಲ್ರ, ಇದು ನಾ ಇಲ್ಲೇ ಇಲ್ಲ, ಇದು ಇದು ಎಲ್ಲಿದ್ದು ಎಲ್ಲಿ ಹೋದ್ಲು ಸರಿ. ಅಪ್ಪ ಹಾಂ, ಏನು ಮಾತಾಡ್ತಾರೆ ಬೇಕಿ? ಅಯ್ಯೋ ಅಂಜಿಕ್ ಬಂತಲ್ಲ ನನಗಿದು. Just giving an example ಆಯ್ತು. ನೀನು ಯಾರಿಗಾದ್ರೂ ಇಂಥ ಎಕ್ಸಾಂಪಲ್ ಸಾಯುವುದೇ ಸೀದಾ ಎಕ್ಸಾಂಪಲ್. ವಾಟ್ ಎಕ್ಸಾಂಪಲ್? ಓಕೆ, ಸಪೋಸ್ ಯು ಡನ್ ಆರ್ ನಾ ಅಂಜಿದೆ ಗೈಸ್. ಈಗ ಅಟ್ ಬೀಟ್ ಎಷ್ಟದ ಈಗ? 180 ಡಗ್ ಕೇಳಿಸ್ತದೆ. ಸಪೋಸ್ ಯು ಡನ್ ದ ವರ್ಸ್ಟ್ ಥಿಂಗ್ ಟು ಸಂಬಡಿ, ಬಟ್ ನಿಂಗೆ ಅದು ಗಿಲ್ಟ್ ಇರುತ್ತೆ. ನೀನು ಬೇರೆಯವ್ರಿಗೆ, ನಿನ್ನ ಫ್ರೆಂಡ್ಸಿಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಸೊ ಎಂಬ್ಯಾರಸಿಂಗ್ ಅಲ್ವಾ. ಯು ಕ್ಯಾನ್ ಗೋ ಟೆಲ್ ದ ಥೆರಪಿಸ್ಟ್ ಅಂಡ್ ದೇ ನಾಟ್ ಗೋಟ್ ಜಡ್ಜ್ ಯು ಫಾರ್ ಇಟ್. ಬಟ್ ನನ್ಗೇನನ್ಸುತ್ತೆ ಅಂದರೆ, ಗೆಟಿಂಗ್ ಅ ಯಂಗರ್ ಥೆರಪಿಸ್ಟ್ ಇಸ್ ಕೈಂಡ್ ಆಫ್ ಇಂಪಾರ್ಟೆಂಟ್, ಆರ್ ಸಂಬಡಿ ವಿತ್ ಅನ್ ಓಪನ್ ಮೈಂಡ್ ಸೆಟ್. ಇಲ್ಲ ಅಂದರೆ ಸೇಮ್ ನಾನು ಹೋಗ್ಬಿಟ್ಟು ನಮ್ಮ ಅಮ್ಮಗೆ ಹೇಳ್ಬಿಟ್ಟು ನಮ್ಮ ಅಮ್ಮ ಕೊಡೋ ಥರ ಅಡ್ವೈಸೇ ಕೊಡ್ತಾರೆ, ವಿಚ್ ಐ ವುಡಂಟ್ ವಾಂಟ್. ಯು ನೋ ವಾಟ್ ಐ ಮೀನ್? ಅದೇ ಮನ್ಯಾಗ ಮೊಬೈಲ್ ಬಿಡು ಆರಾಮಾತಿ, ನೀರು ಕುಡಿ ಆರಾಮಾತಿ, ಲಘು ಹೇಳು ಆರಾಮಾಗ್ತಿ ಅಂತವೆ. ಸೊ ದೇರ್ ಆರ್ ಸಮ್ ಥಿಂಗ್ಸ್ ಬಿಯಾಂಡ್ ದ್ಯಾಟ್ ಆಲ್ಸೋ. ಅವು ಹೆಲ್ಪ್ ಮಾಡ್ತಾವೆ. ಅದು ಅಪ್ಪ ಪಡ್ ಅಂತ ಬಿಡೋದು ಆರಾಮೇ ಸೀದಾ ಸಿಸ್ಟಮ್ ರಿಬೂಟೇ ಸೀದಾ. ಸೊ ಹಂಗೆ ಅಲ್ಲಿ ಬಂದಿಲ್ಲ tier 2 tier 3 ಸಿಟೀಸ್ನಾಗ, ಬಟ್ ಹೋಪ್ಫುಲಿ ಬರ್ತದೆ ಒಂದು ದಿವಸ. How are you with your studies? Academically? Constantly or consistently failing in subjects was my forte. Wow. ಶಾಣೆ ಇಲ್ಲ ನಾ ಮೊದಲಿಂದಲೂ. ಇಲ್ಲ ಹಂಗಂತ ಪರಿ ಏನಿಲ್ಲ. Till 8th ವರೆಗೂ I was a brilliant student. 95, 96, 95. And then hormones hit you. Dropped down to 50, 49. Why? ಇವ್ರು ಫ್ರೆಂಡ್ಸ್ ಇರ್ತಿದ್ದಿಲ್ಲ ತೋರಿಸ್ಲಿಕ್ಕೆ. ಇಲ್ಲಿ 8th ಪ್ರಜ್ವಲ್ ಯೂಸ್ ಟು ಶೋ ಮಿ ಆಲ್ ಈಸ್ ಆನ್ಸರ್ಸ್. ಸೊ ಇಫ್ ಯು ಗೆಟ್ 98, 94 ಬರಬೇಕು ನನಗೆ. ಸೊ ಹಂಗೆ ಆಮೇಲೆ ಚೇಂಜ್ ಆಯ್ತು. 8th 95 ಇದ್ದಿದ್ದು ಒಮ್ಮೆ 10th 51 ಬಂತು. 10th ಬೋರ್ಡ್ ಎಕ್ಸಾಮ್ಸ್. ಸೊ ನನ್ನ ಕರಿಯರ್ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗ್ಬಿಡ್ತು. ಆಮೇಲೆ PUC ಆಗತ್ರ ಫುಲ್ ಕೊಲ್ಯಾಪ್ಸೇ ಆಗ್ಬಿಡ್ತು. ಫೇಲ್ ಆಗ್ಬಿಟ್ಟೆ. You failed your PU? Okay. ಆಮೇಲೆ ಮತ್ತೆ ಬರದೆ ಪಾಸ್ ಆದೆ. ಓಕೆ, ಫೇಲ್ ಆಗಿದ್ದೆ. ಮತ್ತೆ ಅದು ಬಿಟ್ರೆ were you like very naughty and all like that in school? ಹಂಗೆ ಮಸ್ಕಿರಿ ಇದು. ಟೀಚರ್ಸ್ ಎಲ್ಲ ಪ್ರ್ಯಾಂಕ್ ಎಲ್ಲ ಮಾಡ್ತಿದ್ಯಾ? ಟೀಚರ್ಸೇ ಅಂತಿದ್ರು ಉಡಾಳಿದಾನ್ರಿ ಪವನ್ ಬಾ ಉಡಾಳಿದಾನ್ರಿ. ಸೊ ಆ ಎಲಿಮೆಂಟ್ ಅಲ್ಲಿಂದ ತೊಗೊಂಡೆ. ಒಂದು ಪವೆ ಅಂತೂ ಫ್ರೆಂಡ್ಸ್ ಎಲ್ಲ ಪವೆ ಅಂತಾನಂತಾರೆ. ಸೊ Do you want to share some instances that you did? ಹಂಗೇನಿಲ್ಲ, ಇವು ಒಮ್ಮೆ ಹೇಳಂದ್ರೆ ನೆನಪ, ಬಟ್ ಉಡಾಳಿದ್ವಿ ಮಸ್ಕಿರಿ ಇದ್ವಿ. ಸೊ ಲೆಕ್ಚರರ್ಸ್ ಹಂಗೆಲ್ಲ ಇರ್ತೀವಿ. What about crushes, girlfriend? ಸ್ಕೂಲ್ದಾಗ ಒಬ್ಬಾಕಿದ್ಲು. ಆಮೇಲೆ ಮೊದಲು ಇದ್ಲು. ಅಂದ್ರೆ ಹೆಂಗಿತ್ತಂದ್ರೆ ನಮ್ಮ ಕ್ಲಾಸ್ನಾಗ ಅಗದಿ ಪ್ರಿಟಿಯೆಸ್ಟ್ ಗರ್ಲ್ ಆಕಿನಿಂದ ಇಡೀ ಕ್ಲಾಸೇ ಬೆನ್ನತ್ತಿತ್ತು. ನಮ್ಮ ಕ್ಲಾಸ್ ಬಿಟ್ಟು ಬೇರೆ ಕ್ಲಾಸು ಹತ್ತಿದ್ದು. ಸೊ ಜಗಳ ಆಗ್ತಿದ್ವು ನಮಗೆ. ಸಪೋಸ್ ಈಗ ನಾ B ಕ್ಲಾಸ್ನಾಗಿದ್ದೆ, A ಕ್ಲಾಸ್ನಾಗ ಯಾರು ಆಕಿ ನೋಡಿ ಮಾತಾಡ್ಸಿದೆ ಅಂದ್ರೆ ನಾವು ಹೋಗಿ ಬಡಿತಿದ್ದೀವಿ ಅವ್ರಿಗೆ. ಆಕಿನ ಯಾಕೆ ನೋಡ್ತಿ, ಆಕಿ ನಮ್ಮ ಕ್ಲಾಸ್ದಾಗ ಕೇಕಿ ಹಂಗೆ ಜಗಳ ಆಗ್ತಿದ್ದು. ಬಟ್ ಕ್ರಶ್ ಇದ್ಲು. And then what happened? ಕ್ರಶ್ ಮದುವೆ ಆಯ್ತು. ಮದುವೆ ಆಯ್ತು ಅಷ್ಟೇ. Okay, what about like have you been in any serious relationships? One. 2. Pavya has always kept his life private. Private life private ಇಟ್ಕೊಂಡಿರೋದು. Private has been a decade single ಇದ್ದು ನಾನು. Okay, so back then PU time ಅಲ್ಲಿ, college time ಅಲ್ಲಿ what happened? ಮದುವೆ ಮದುವೆ ಇಲ್ಲ, ಒಬ್ಬಕ್ಕಿದ್ದು ಎಸ್ ಹಿಂಗೆ ಆಯ್ತು.
ಇನ್ನೊಬ್ಬಕ್ಕಿದ ಹಂಗೆ ವಿ ಮ್ಯೂಚುವಲಿ ಹ್ಮ್ ಬ್ಯಾಡ್ Decided. ಹಾಂ What ಅಂದರೆ ಏನು ಅಂಥ ಪರಿಣಿತಿದ್ದಿಲ್ಲ ಬಟ್ ಅಲೈನ್ ಆಗೋಲಾಗಿದ್ದು ನಮ್ಮ ಕರಿಯರ್ಸ್ ಆಗಿರಲಿ ದ ವೇ ನಾವು ಹೆಂಗಿದ್ವಿ ಸೊ ಹಂಗೆ ಸೊ ಎಲ್ಲೂ ಅಲೈನ್ ಆಗೋಲ್ತಾಗಿತ್ತು ಸೊ ವಿ ಥಾಟ್ ವಿ ಲ್ಯಾಂಡ್ ಇಟ್ ಆನ್ ಅ ಗುಡ್ ನೋಟ್. Are you still friends with her? ಇಲ್ಲ ಇಲ್ಲ. ಸಿಂಗಲ್ ಎದಕ್ಕಿದ್ದೀನಿ ಅಂದ್ರೆ ಐ ಡೋಂಟ್ ನೋ ವೈ ಐ ಆಲ್ವೇಸ್ ಲ್ಯಾಂಡ್ ಅಪ್ ಇನ್ ರಾಂಗ್ ಪೀಪಲ್ಸ್ ಡಿ ಎಮ್. You land up in wrong people's ಅದು DM. ವಿ ಎಂಡ್ ಅಪ್ ಮೇಕಿಂಗ್ ಇದು ಏನೇನೋ ಒಬ್ಬಕ್ಕೆ ಏನೋ ಬಂದು ನಾನು ಕ್ರಿಯೇಟರ್ ಇದ್ದೀನಿ ರೀ, ಸ್ನ್ಯಾಪ್ಚಾಟ್ದಾಗ ಒಬ್ಬಕ್ಕೆ ಮೆಸೇಜ್ ಮಾಡ್ಲಿತ್ತಿಲ್ಲ ನಾನು ಕ್ರಿಯೇಟರ್ ಇದ್ದೀನಿ ರೀ, ನಿಮ್ಮ ಗತೆ ವೀಡಿಯೋಸ್ ನನ್ನ ಗತೆ ಅಂದೆ. ನನ್ನ ಗತೆ ಏನು ಮಾಡ್ತೀನಿ ನೀನು? ನಾನು ವೀಡಿಯೋ ಮಾಡ್ತೀನಿ ರೀ, ಜಾಬ್ ಜೊತೆ ವೀಡಿಯೋ ಮಾಡ್ತೀನಿ ಅಂದು. ನಾವು ಒಂದು ಸಿಂಪಲ್ ಕ್ವಶನ್ಗೆ ವಾಟ್ ಈಸ್ ಯುವರ್ ನೀಶ್ ಅಂದೆ. ಕಲಬುರ್ಗಿ ಅಂದ್ಲು, ಬಿಟ್ಟೆ ಅಲ್ಲೇ ಬಿಟ್ಟಿನಿ. ಆಮೇಲೆ ಮೆಸೇಜು ಮಾಡಲಿಲ್ಲ, ಗುರ್ತಾಗ್ತಲ್ಲ ನೀಶ್ ಕಲಬುರ್ಗಿನೇ ಅದ ಅಂತ. ಅದಕ್ಕೆ ಹಿಂಗೆ ಆಗ್ತಿರ್ತಾವೆ ಹಿಂಗೆ. But how did she connect niche as city? ಅದು ಗೊತ್ತಿಲ್ಲ. ಶಿ ಸೆಡ್ ಇಟ್ ಸೋ ಕಾನ್ಫಿಡೆಂಟ್ಲಿ ಅಲ್ಲ, ಒಂದು ಟೈಮಾಗ ಕೊಡಲಿಲ್ಲಕಿ. ವಾಟ್ ಈಸ್ ಯುವರ್ ನೀಶ್ ಕೊಸಮಕ್ಕೆ ಹಾಕೋದ ಕಲಬುರ್ಗಿ ಅಂತ ಬಂದುಬಿಟ್ಟಿದ್ದು. ಸೊ ಆಮೇಲೆ ಅದು ನೈಸ್ ಮೈ ನೀಶ್ ಇಸ್ ಮುದೋಳಂದೆ ಬಿಟ್ಬಿಟ್ಟೆ. My niece is Mudola. ಮತ್ತೆ ಏನು ಮಾಡಿ ಅದು ನೈಕಿ ಹೇಳಿ ನೀಶ್ ಕಲಬುರ್ಗಿ ಹಿಂಗಾತು. ನಾನು ಎದಕ್ಕೆ ಲವ್ ಸಿಗೋತ್ತ ಏನೇನು ಹಾಗೆ ಇದು ಎಲ್ಲ ಬಂಬಲ್ ಹಿಂಜದಾಗ ಪ್ರೊಫೈಲ್ ಮಾಡಿದ್ದೆ. ಒಮ್ಮೆ ಪ್ರೊಫೈಲ್ ಮಾಡಿ ಸಬ್ಸ್ಕ್ರಿಪ್ಷನ್ನು ತೊಗೊಂಡಿದ್ದೆ. ಯಾಕಂದ್ರೆ ಐ ಹ್ಯಾಡ್ 2 choices. ಒಂದು ಮ್ಯಾಟ್ರಿಮೋನಿ ಸೈಟ್ನಾಗರೆ ಪ್ರೊಫೈಲ್ ಮಾಡು, ಇಲ್ಲ ಡೇಟಿಂಗ್ದಾಗರೆ ಮಾಡ್ಬೇಕಂತ. ನಾನು ಐ ಚೋಸ್ ದ ಅದರ್ ವೇ, ಡೇಟಿಂಗ್ ಆ್ಯಪ್ಸ್. ಅಲ್ಲಿ ಬರೇ ಬಿಗ್ ಫ್ಯಾನ್ ಹೇಳಲಿಕ್ಕೆ ಮ್ಯಾಚ್ ಮಾಡ್ಕೊತಿದ್ರು ಅವರು. ಮುಂದೆ ಹೋಗ್ತಿದ್ದಿಲ್ಲ ಮಾತೇ. ಲೈಕ್ ಮ್ಯಾಚಸ್ ಆಗೋದು ಮಾಡೋದು, ನೀ ಅವೆಲ್ಲ ಇಂಟರ್ನೆಟ್ದವ ವಿಡಿಯೋ ಉಡಪ್ಪ ಮಸ್ತ್ ಮಾಡ್ತಿ, ಕುಕ್ಕಿ ಗುಂಡೆ ಭಾರಿ ಮಾಡ್ತಿ, ಅದು ಡೋರೆಮಾನ್ ಭಾರಿ ಮಸ್ತ್ ಮಾಡ್ತಿ, ಮೈ ಫ್ಯಾಮಿಲಿ ಲವ್ಸ್ ಇರ್ ವಿಡಿಯೋ. ಇದನ್ನು ಹೇಳಲಿಕ್ಕೆ ನೀ ಬಂಬಲಿಗೆ ಬಂದ್ಯಾ? ಇನ್ಸ್ಟಾಗ್ರಾಮ್ದಾಗ ಹೇಳ್ಬೋದು ಇದನ್ನು ನೀನು. ಮತ್ತು ಒಬ್ಬೊಬ್ರು ಮ್ಯಾಚ್ ಮಾಡ್ಕೊತಾರೆ, ಸೃಷ್ಟಿಗೆ ಹೇಳ್ರಿ ನಾವು ಬಿಗ್ ಫ್ಯಾನ್ ಇದೀವಿ ಅಕ್ಕಿಂದು ಅಂತ ಮ್ಯಾಚ್ ಮಾಡಿಕೊಂಡು. ಎದಕ್ಕೆ ಬಂದೀನಿ ಬಂಬಲ್ದ ನಾನು. ಅಲ್ಲಿ ವಿಡಿಯೋ ಹಾಕೋದಿತ್ತು, ಅಲ್ಲಿ ವಿಡಿಯೋ ಹಾಕ್ತಿದ್ದೆ ಬಿಡು. ಬಟ್ ಇಂಥವೇ ಎಕ್ಸ್ಪೀರಿಯನ್ಸ್ ಭಾಳ ನನಗೆ. ಇವಾಗಲೂ ಇದೆಯಾ ಡೇಟಿಂಗ್ ಆ್ಯಪ್? ಇಲ್ಲಿಲ್ವಾ, ಅದೊಂದು ವಾರ ಇಟ್ಕೊಂಡಿದ್ದೆ ಸಬ್ಸ್ಕ್ರಿಪ್ಷನ್ನು, ಕೈ ಮುಗಿದು ಡಿಲೀಟ್ ಮಾಡಿಬಿಟ್ಟೆ. ಇವಾಗ ಎಲ್ಲಿ ಹೋದಲು ಅಲ್ಲೇ. will you switch to matrimonial? ಅದು ಆಲ್ರೆಡಿ ಅದ 2 years ಇಂತ ಪ್ರೊಫೈಲ್. ಎಲ್ಲಿ ಭಾರತ್ ಮ್ಯಾಟ್ರಿಮೋನಿನಾ? ಇಲ್ಲಿ ಯಾವುದೋ ಮೈ ಅತ್ತೆ ಹ್ಯಾಸ್ ಡನ್ ಅ ಪ್ರೊಫೈಲ್ ಆನ್ ಮೈ ಬಿಹಾಫ್. And do you get DMs saying I have seen you on this matrimonial website? ಅಂದ್ರೆ ಹುಡುಗಿಯಾರು ಕಾಲ್ ಮಾಡಂಗಿಲ್ಲ, ಅವ್ರ ಅಪ್ಪಂದ್ರೆ ಕಾಲ್ ಮಾಡ್ತಾರೆ. ನೀವು ಫೇಸ್ಬುಕ್ದವ್ರಿಲ್ರಿ ಅಂತಾರೆ. ನಾನು ಫೇಸ್ಬುಕ್ದವ ಅಲ್ಲ, ನಾನು ಯಾಕೆ ಡು ಯು ಥಿಂಕ್ ಐ ಓನ್ ದ ಫೇಸ್ಬುಕ್? ನೋ. ನೀವು ಫೇಸ್ಬುಕ್ ನೋಡಿ, ನಿಮ್ಮ ಫೇಸ್ಬುಕ್ ಫುಲ್ ಹಾಗೆ ಇನ್ಸ್ಟಾಗ್ರಾಮ್ ಅಂತಾರೆ. ನಂಗೆ ಎಲ್ಲರೂ ಹೋಗ್ಬೇಕಾರೆ ಇನ್ಸ್ಟಾಗ್ರಾಮ್ ನಂದೇನಾ? ಅದನ್ನು ಇಲ್ಲ, ಇನ್ಸ್ಟಾಗ್ರಾಮ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಹಂಗೆ ಕೇಳ್ತಾರೆ ಅವರು, ಏನು ಮಾಡ್ತೀರಿ, ಇದೆಲ್ಲ ರೊಕ್ಕ ಬರ್ತದಿಲ್ಲೋ, ಇದರಿಂದ ಎಷ್ಟು ಬರ್ತದ್ರಿ ಅಂತ ಇದೆ. ಒಮ್ಮೆ ಹೇಳಿದೆ ಒಬ್ಬಗೆ, ಆ್ಯಕ್ಚುಲಿ ಕಮರ್ಷಿಯಲ್ಸ್ ಕೋಟ್ ಮಾಡಿದೆ ನಂದು. ಲೈಕ್ ಮಂತ್ಲಿ ಇಷ್ಟು ಮಾಡ್ತೀನಿ ರೀ ನಾ ಅಂತ. ಅವ್ನು ನಂಬಲಿಲ್ಲ. ಇಲ್ಲೂ ಕಾಮಿಡಿ ಮಾಡ್ತಿರಲ್ರಿ ಅಂದ. ಮತ್ತು ಇಷ್ಟು ಹೇಳಿದ್ರೆ ನಮಗೆ 15,000 ರೂಪಾಯಿ ಬರ್ತದೆ ರೀ ಅಂದ. ಈಗ ನೋಡಿ ಕರೆಕ್ಟ್ ಹೇಳಿದೆ ಅಂದ. ಅದಕ್ಕೆ ಹಂಗಾಗ್ತಾವೆ. So you're actively like looking for love ಇವಾಗ? ಐ ಆಮ್ ನಾಟ್ ಲುಕಿಂಗ್ ಫಾರ್ ಲವ್ ಹಂಗಿಲ್ಲ. ಇಟ್ ಶುಡ್ ಹ್ಯಾಪನ್ ನ್ಯಾಚುರಲಿ ಆಗ್ಬೇಕದು. ಈಗೇನು ಈ ಪಾಡ್ಕಾಸ್ಟ್ ಮುಗಿಸಿ ಲವ್ ಮಾಡಲಿಕ್ಕೆ ಹೋಗ್ಬೇಕಂತ ಹೊರಗೆ ಹೋಗಂಗಿಲ್ಲ, ಆಗ್ಬೇಕದು. When I say actively looking, ಏರ್ಪೋರ್ಟ್ ಗತೆ ಐ ಆಮ್ ಲುಕಿಂಗ್ ಫಾರ್ ಲವ್ ಇಲ್ಲ. ಇಟ್ ಶುಡ್ ಹ್ಯಾಪನ್ ನ್ಯಾಚುರಲಿ. ಈ 2-3 ಟೈಮ್ ಆಗಿ ಹೊಡಿಸ್ಕೊಂಡೀನಿ. ಅದೇ ಲವ್ ಆಗಿ ಹೊಡಿಸ್ಕೊಂಡೀನಿ. ಮತ್ತೆ ಅಂದರೆ ಯು ವೆಂಟ್ ಬ್ಯಾಕ್ ಟು ಯುವರ್ ಎಕ್ಸ್ ಆ್ಯಂಡ್ ದೆನ್ ಅಗೇನ್? ಎಕ್ಸ್ ಇಲ್ಲ, ಅವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ದಾಗ ಲವ್ ಆಗಿತ್ತು. ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ಬ್ರೇಕಪ್ ಆಗಿತ್ತು ಶಾಲೆಗ ಇಲ್ಲೇ. ಆಮೇಲೆ ಒಂದು 5-6 ವರ್ಷ ಆದಮೇಲೆ ಮತ್ತು ಹಾಗೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಯ್ತು. ಈಗ ಹೆಂಗೆ ಮಾರ್ಸಿನ ಸ್ಯಾಟಲೈಟ್ ಹೋಗ್ತಿರ್ತದೆ, ಒಂದು 10-15 ನಿಮಿಷ ಇದಿರ್ತದಲ್ಲ, ಹಾಗೇನೋ ಒಂದು 5-10 ವರ್ಷ ಆದಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು ಮಾತಾಡ್ಲಿಕ್ಕೆ. ಆ್ಯಂಡ್ ದೆನ್ ಮತ್ತೆ ಇನ್ನೂ ಕ್ಲೋಸ್ ಆದ್ವಿ ನಾವು. ಯಾಕಂದ್ರೆ ವಿ ರಿಯಲೈಸ್ ನಾವು ಎಷ್ಟು ಇಮ್ಯಾಚೂರ್ ಇದ್ವಿ ಆ ವಯಸ್ಸಿನಾಗ ಅಂತ. ನಾವು ಅದನ್ನು ನೋಡೇ ಅಲ್ಲ, ಸುಮ್ಮನೇನೋ ಇದು ಇತ್ತು, ಅದಕ್ಕೆ ನಾವು ಲವ್ ಅಂತ ಹೆಸರು ಕೊಟ್ಟುಬಿಟ್ಟಿದ್ದು ಅಂತ. ಮತ್ತು ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಯ್ತು. ಅವಾಗ ಮುದೋಳದಾಗಿದ್ದೆ, ಬೆಂಗಳೂರಿಗೆ ಬ್ರ್ಯಾಂಡ್ ಶೂಟ್ಸ್ ಇದ್ದಾಗ ಬರ್ತಿದ್ದೆ. ಸೊ ಅವಾಗ ಬಂದಾಗೆಲ್ಲ ಮಾತಾಡ್ತಿದ್ವಿ. ಬಟ್ ಇದು ಮೀಟ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಈಗ ಮುಂಜಾನೆ ಬರ್ತಿದ್ದೆ, ಮಧ್ಯಾಹ್ನ ಶೂಟ್ ಮುಗಿಸ್ಕೊತಿದ್ದೆ, ಮತ್ತು ರಾತ್ರಿ ಬಸ್ ಹತ್ತಿ ಹೋಗ್ಬಿಡ್ತಿದ್ದೆ. ಸೊ ಹಂಗಾಗ್ತಿತ್ತು. ಸೊ ಹಂಗೆಲ್ಲ ಮಾತಾಡ್ಲಿಕ್ಕತ್ತಿದ್ವಿ. ಮತ್ತೇನೋ ಆಫ್ಟರ್ ಒಂದು 10 ವರ್ಷ ಡ್ರೈ ಇದು ಬರಗಾಲ
ಬರಗಾಲದಾಗ ಒಂದು ಸಣ್ಣ ಸಸಿ ಏನೋ ಬೆಳೀತು ಮತ್ತು ಹೊಳ್ಳೆ ಅಂಥೇಳಿ ಇದು ಮಾಡಿದೆ. ಆಕೆಗೆ ಹೇಳಿದೆ ಸೆಪ್ಟೆಂಬರ್ 11ಕ್ಕೆ ನಾನು ಬರಲಿ ಶಿಫ್ಟ್ ಆಗ್ಲತ್ತೀನಿ ಬೆಂಗಳೂರಿಗೆ. ಸೆಪ್ಟೆಂಬರ್ 11ಕ್ಕೆ ಶಿಫ್ಟ್ ಆಗ್ತೀನಿ, ಇನ್ನೇನು ಮೀಟ್ ಆಗೋಣ, ಮದುವೆ ಆಗೇ ಬಿಡೋಣ ಅಂತ ಎಲ್ಲ ಹಾಗೆಲ್ಲ ಕಾನ್ವರ್ಸೇಷನ್ ಆಗಿತ್ತು. ಹಿಂಗಾಗಿತ್ತು, ಎಲ್ಲ ಫಿಕ್ಸ್ ಆಯ್ತು. ಇಲ್ಲಿ ಬೆಂಗಳೂರದಾಗ ಕೊಟ್ಟೆ ಅಡ್ವಾನ್ಸ್ ಎಲ್ಲ ಕೊಟ್ಟೆ. ನಾ ಹೇಳಿದ್ದು 11ನೇ ತಾರೀಕು ಬರ್ತೀವಿ ರೀ ಅಂತೆಲ್ಲ ಹೇಳಿದ್ವಿ. ಆಕಿ 10ನೇ ತಾರೀಕೆ ಮದುವೆ ಆಗ್ಬಿಟ್ಲು, ಸೆಪ್ಟೆಂಬರು. ಹೇಳೇ ಇಲ್ಲ. ಅದು ನಿನಗೆ ಗೊತ್ತಿರಲಿಲ್ವಾ ಅವಳದು ಮದುವೆ ಆಗ್ತಿದೆ ಅಂತ? ವಾಟ್ ಇಷ್ಟು ಮತ್ತೆ ಇನ್ನೊಂದು ಮತ್ತೆ ಹಾರ್ಟ್ ಬ್ರೇಕ್ ಆಯ್ತು. ಅಯ್ಯೋ ಪಾಪ. ಸೊ ಯು ಹೇಳಬೇಕಿತ್ತು. ನೋ ಪವ್ಯ, ವೆನ್ ಯು ಟೋಲ್ಡ್ ಹರ್ ನಾನು 11th ಬರ್ತಾ ಇದ್ದೀನಿ, ದಟ್ ಟೈಮ್ ಆಲ್ಸೋ ಶಿ ಡಿಡ್ಂಟ್ ಟೆಲ್ ಯು. 10ನೇ ತಾರೀಕಿಗೆ ಮದುವೆ ಆಗ್ಬಿಟ್ಲಕ್ಕೆ. ಸಾರಿ ಐ ಲಾಫಿಂಗ್, ಬಟ್ ನಿಂಗೆ ಹೆಂಗೆ ಗೊತ್ತಾಯ್ತು? ಬಸ್ನ ಕೂತ್ ನೋಡಿ ಆಕಿನ ಮದುವೆ ಫೋಟೋ ಹುಚ್ಚಾಗ್ಬಿಟ್ಟೆ. ಅಯ್ಯೋ ಹೇಳಬೇಕಿಲ್ಲ ಮೊದಲೇ ಅಂತ. ದಿಸ್ ಇಸ್ ಎ ಇಲ್ಲ, ಇದು ಕರೆ ನಿಂಗೆ ಹೆಂಗೆ ಗೊತ್ತಾಯ್ತು? ಹೆಚ್ಚಾಗಿ ಇದು ಹ್ಯೂಮನ್ ಇಂಟೆಲಿಜೆನ್ಸ್ ಬಾತಲ್ಲಿ ಓಡಿಸ್ಬಿಟ್ಲು. ಆಮೇಲೆ ಫೋನ್ ಹಚ್ಚಿದೆ, ಮತ್ತೇನು ಮತ್ತೆ ಹಿಂಗೆಲ್ಲ ಮಾತಾಡಿದ್ವಿ, ಮತ್ತು ಮೀಟ್ ಗಿಟ್ ಆಗೋರಿದ್ವಿ ನಾವು. ಇಲ್ಲ ನಮ್ಮ ಮನೆ ಬಾ ಪೋಸ್ಟ್ ಮಾಡಿದ್ರು, ಮದುವೆ ಮಾಡಿಬಿಟ್ರು ಅಂದರು. ಅದು ತಗೋ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದೆ. ಮತ್ತೆ ಏನು ಮಾಡಿ? ಹೌ ಡಿಡ್ ಯು ಗೆಟ್ ಟು ನೋ? ಶಿ ಓನ್ಲಿ ಸೆಂಟ್ ಯು ಫೋಟೋ? ಇಲ್ಲ, ಹೇಳೇ ಇಲ್ಲ, ಸುಮ್ಮಾಕಿ ಸ್ಟೇಟಸ್ ನೋಡಿದ್ದೆ ನಾನು. ಆಯ್ತು, ಭಾಳ ಹಾರ್ಟ್ ಬ್ರೇಕ್ ಆಯ್ತು ಆ ದಿವಸ, 1-2 ದಿವಸ ಭಾಳ ಆಯ್ತು. ಮತ್ತು ಇದು ಇಂಟ್ರೆಸ್ಟ್ ಇದ್ದಿದ್ದೆ, ಮತ್ತೆ ಯಾಕೆ ಹೊಳೆ ಬಂದಿ ನನ್ನ ಲೈಫ್ದಾಗ ನೀನು? ಮತ್ತೆ ಯು ಲಿಟ್ರಲಿ ಮೂವ್ ಟು ಬ್ಯಾಂಗ್ಳೂರ್ ಬಿಕಾಸ್ ಆಫ್ ಹರ್? ಆಕಿನ ಸಂಬಂಧ ಇಲ್ಲ. ಐ ಮೀನ್ ಆಕಿನ ಸಂಬಂಧ ಇಲ್ಲ. ನೀ ಹೇಳ್ದೆ ಅಲ್ಲ ಮನೆ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋಣ ಅಂತ. ನಾ ಏನಂದೆ, ಹೆಂಗೋ ಶಿಫ್ಟ್ ಆಗ್ತಿದ್ದೀನಿ, ವಿಲ್ ಮೀಟ್, ವಿಲ್ ಕ್ಯಾಚ್ ಅಪ್, ವಿಲ್ ಫಿಗರ್ ಔಟ್ ಆ್ಯಂಡ್ ವಿಲ್ ಗೆಟ್ ಮ್ಯಾರಿ ಅಂತ ನನ್ನ ತಲೆಯಾಗಿತ್ತು. ಹೇಳಿದ್ದಿಲ್ಲ. ಬಟ್ ದ ಥಿಂಗ್ ಇಸ್, ಯು ಸ್ಟಿಲ್ ಇಮ್ಯಾಜಿನ್ ದೋಸ್ ಥಿಂಗ್ಸ್ ಆರ್ ಮೂವಿಂಗ್ ಟು ಬ್ಯಾಂಗ್ಳೂರ್ ಅಂಡ್ ದೆನ್ ವಿ ವಿಲ್ ಹ್ಯಾಂಗ್ ಔಟ್, ಆ ಥರ ಎಲ್ಲ ತಲೆ ಹಂಗಿತ್ತು. ಚೂರ್ ಆಗೋಯ್ತು. ಬಸ್ದಾಗೆ ಚೂರಾಗಿ ಹೋಗ್ಬಿಡ್ತು. ಇಷ್ಟೇ 2ನೇ ರಿಲೇಷನ್ಶಿಪ್ ನೋಡು. 1ನೇದು ರೀಬೂಟ್ ಆಗ್ತಿತ್ತು, ಬಂದಾಗ್ಬಿಡ್ತು ಸಿಸ್ಟಮ್. ಅದಾದಮೇಲೆ ಏನಿಲ್ಲ. ಅದೊಂದು ಸಣ್ಣ ಹೋಪ್ ಬಂದಿತ್ತು, ವಾಟ್ ಇಫ್ ಇಟ್ ಮೈಟ್ ವರ್ಕ್. ಅವಾಗಾಗಿದ್ದಿಲ್ಲ, ಈಗ ವರ್ಕ್ ಆಗ್ಬೋದಲ್ಲ ಅಂತ ಎಲ್ಲ ಹೇಳ್ತಿದ್ಲಪ್ಪ. ಏನಪ್ಪ ಅವಾಗ ಹಂಗೆ ಚುತೆ ಇದ್ದಿ ಶಾಲೆಯಾಗಿದ್ದಾಗ, ಈಗ ಫುಲ್ ಫೇಮಸ್ ಆಗ್ಬಿಟ್ಟು ಫುಲ್ ಎಲ್ಲ ಕಾಮಿಡಿ ಮಾಡ್ಲಿತ್ತೆ ಅಂತ ಇಂಟರ್ವ್ಯೂ ಬರ್ತದಂತ. ನನ್ನೊಂದು ವಿಜಯ ಕರ್ನಾಟಕ ಇಂಟರ್ವ್ಯೂ ವೈರಲ್ ಆಗಿಬಿಟ್ಟಿತ್ತು. ಅದು ಆಕಿ ಬರೀ ಅದೇ ಆಗಲೇ ಮುಗಲೇ ಅದನ್ನೇ ನೋಡಿ ಫೋಟೋ ಕಳ್ಸಕ್ಕೆ ನನಗೆ. ನೋಡು ವಾಚಿಂಗ್ ದಿಸ್ ಫಾರ್ 7th ಟೈಮ್ ಆ್ಯಂಡ್ ಇಟ್ಸ್ ಸ್ಟಿಲ್ ಫನಿ, ಹಿಂಗೆಲ್ಲ ಕಳಿಸ್ತಿದ್ಲು. ಏನೋ ಆಯ್ತು. Do you think she came back talking to you because of your fame? ಅದು ಏನು ಗುರುತಿಲ್ಲ. ಯಾಕೆ ಬಿಫೋರ್ ಐ ಕುಡ್ ಟಾಕ್, ಬೆಂಗಳೂರಿಗೆ ಬಂದೆಲ್ಲ ಇನ್ನೇನು ಫೋನ್ದಾಗ ಮಾತಾಡೋದು ಬೇಡ, ಲೆಟ್ಸ್ ಟಾಕ್ ಫೇಸ್ ಟು ಫೇಸ್ ಅನ್ನೋದ್ರಾಗೆ ಫೇಸ್ ಆಪೇ ಆಗ್ಬಿಡ್ತು. ಅದಾಯ್ತು, ಭಾಳ ಮನ್ಸಿಗೆ ಹತ್ತಿತ್ತು. ಅಳ್ಳಿಲ್ಲ, ಬಟ್ ಸ್ವಲ್ಪ ಎಸಿಡಿಟಿ ಆಗಿತ್ತು, ಭಾಳ ದಿನ ಮುಸ್ಲಿತ್ತು. It's okay, you're going to therapy, you can cry. ಇದನ್ನು ಹೇಳಿಲ್ಲ, ಇದನ್ನು ಹೇಳಿದ್ರೆ ಡಾಕ್ಟ್ರು ನಗ್ತಿದ್ದ ಅಂತ ಬೇಡ. ಅಂಥ ಪರಿ ಏನು ಹಾರ್ಟ್ ಬ್ರೇಕ್ ಏನಾಗಿದ್ದಿಲ್ಲ, ಬಟ್ ಐ ವಾಸ್ ಡಿಸಪಾಯಿಂಟೆಡ್. ಅಂತ ಸಣ್ಣ ವಿಷಯಕ್ಕೆ ಡಿಪ್ರೆಷನ್ ಹೋಗಿಲ್ಲ. ಡಿಪ್ರೆಷನ್ ಅಲ್ಲ, ಅಳು ಬರುತ್ತೆ ಪವ್ಯ. ಮನ್ಯಾಗ ಫೋರ್ಸ್ ಮಾಡಿರ್ಬೇಕು ಆಕಿಗೆ ಪಾಪ. ಪಾಪ ಆಕಿನೂ ಪಾಪ ಇಲ್ಲ ಅಂದಂದು. Listen, nobody forced her to talk to you or encourage you. ಹಂಗೆ ಅವ ಇದೇ ಫೇಸ್ ಟೈಮ್ದು ಸ್ಕ್ರೀನ್ಶಾಟ್ಸ್ ಅವ SSD. ಹಳ್ಳಿ ಕಾನ್ವರ್ಸೇಷನ್ಸ್ ಎಲ್ಲ ಸೇವ್ ಮಾಡ್ತೀಯ ನೀನು? ಸ್ಕ್ರೀನ್ಶಾಟ್ಸ್ ತಗೋತಿದ್ದಲ್ಲ. ಆರ್ ಯು ದಟ್ ಕೈಂಡ್ ಆಫ್ ಅ ಲವರ್? ಏನು ಲೈಕ್ ಫಸ್ಟ್ ಡೇಟ್ ಐಸ್ ಕ್ರೀಮ್ ಸ್ಟಿಕ್ ಎಲ್ಲ ಇಟ್ಕೊಂಡು ಸೇವ್ ಮಾಡೋದು, ಫಸ್ಟ್ ಮೂವಿ ಟಿಕೆಟ್ ಕ್ಯಾಶ್ ರೆಸ್ಟಿಡೆಂಟ್? ಆಕೆ ಹೇಳಲ್ಲ ಆಕೆ. No, I'm asking you because you told SSD ಅಲ್ಲಿ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ. ಈಕಿನ ಮುಂದಿಲ್ಲ ಅಂದ್ರೆ ಬಂದು ಓದಿತಾ ಈಕೆ. ಅಂತ ಸೇರ್ತಾವ ನಂಗೆ. ಏನೇನು ಸೇರಿಸ್ಕೊಂಡಿದ್ಯಾ? ಅದು ಒಬ್ಬಕ್ಕೆ ಭಾಳ ಸೇರಿಬಿಟ್ಟಿದ್ಲು. ಹೊರಗೆ ಹೋದಾಗ ಫಸ್ಟ್ ಟೈಮ್ ಮೀಟ್ ಆಗಿದ್ವಿ. ಆಕೆ ಟಿಶ್ಯೂ ತೊಗೊಂಡು ಲಿಪ್ಸ್ಟಿಕ್ ಒರೆಸ್ಕೊಂಡು ಎಲ್ಲ ಇಟ್ಟಿದ್ಲು, ಅದನ್ನ ತೊಗೊಂಬಂದಿದ್ದೆ ಮನೆಗೆ. ಫಸ್ಟ್ ಡೇಟಿಂದ ನೆನಪಿರಲಿ ಅಂತ. ಅದು ಇನ್ನೂ ಅದು ಒಗಿಬೇಕು. ಆಮೇಲೆ ಬಾಬ್ಸಿಗೆ ಹೋಗಿದ್ವಿ. ಆಕೆ ಏನೋ ಗ್ಲಾಸ್ನಾಗ ಏನೋ ಕುಡ್ದಿದ್ಲು, ಆ ಗ್ಲಾಸೇ ತುಡುಗು ಮಾಡ್ಕೊಂಬಂದಿದ್ದೆ ನಾನು. ಆಕೆ ಕುಡ್ದಾಗಿದ್ರ ಫಸ್ಟ್ ಡೇಟ್ನೋ ಇಲ್ಲಿ ಈ ಪ್ಲೇಸಿಗೆ ಹೋಗಿದ್ದೆ, ಅದು ಗ್ಲಾಸ್ ಎಬ್ಸ್ಕೊಂಬಂದಿದ್ದೆ. ಹಾಗೆ ಪೇಪರು ಮೂವಿ ಟಿಕೆಟ್ ಅದಾವ. ವೇರ್ ಡಿಡ್ ದಟ್ ಗರ್ಲ್ ಗೋ? ಗೋ ನೀನು ಇದೆಲ್ಲ ಇವಾಗ ಇಟ್ಕೊಂಡಿದ್ಯಾ? ವೆಂಟ್
ಸುವೆನಿಯರ್ ಥರ ಎಲ್ಲ ಇಟ್ಕೊಂಡಿದ್ದೆ. ಸೊ ಟುಮಾರೋ ಇಫ್ ಯು ಟರ್ನ್ ಇನ್ ಟು ಸೀರಿಯಲ್ ಕಿಲ್ಲರ್ ಆರ್ ಸಮಥಿಂಗ್, ಅಲ್ಲಿಗೆ ಬರ್ತಾ ಬೇ ಮಾಡ್ರು ಸಾಯೋದು ಸೀರಿಯಲ್ ಕಿಲ್ಲರು. ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ DNA ಫ್ರಮ್ ಡಿಫ್ರೆಂಟ್ ಪೀಪಲ್ ಆನ್ ಯು. ಹಂಗೆಲ್ಲ ಮಾಡಬೇಡ, ಯಾರು ನೋಡ್ತಾರೆ ಸಿಕ್ಕಂಗಿದ್ದೀನಿ ಹಂಗೇನಿಲ್ಲ. No, okay, but like, okay, let's get real. So, romanticizing such things, ನೀನು ಮೂವೀಸಲ್ಲಿ ನೋಡ್ಕೊಂಡೆ ಕಲ್ತಿರೋದು ಇದೆಲ್ಲ. Like, just help me understand why you like doing such things, or why did you do? ನಂಗೆ ಅದೊಂದು ಟೈಪ್ ಮೆಮರಿ ಇದ್ದಂಗೆ. ಲೈಕ್ ಅದು ನೋಡಿದಾಗ ಆ ಪೀಸ್ ಆಫ್ ಟಿಶ್ಯೂ ನೋಡಿದಾಗ ನನಗೆ ಅದು ಫುಲ್ ಎಂಟೈರ್ ಇದು ನೆನಪಾಗ್ಬಿಡ್ತದೆ. ಸೊ ಹಿಂಗೆಲ್ಲ ಮಾತಾಡಿದ್ವಿ, ಇದೆಲ್ಲ ಮಾತಾಡಿದ್ವಿ ಅಂತ. ಸೊ ಹಂಗೆ. What is your zodiac sign? ನಂದು ಕರ್ಕ ರಾಶಿ. ನಂದು Cancer. Yeah, Cancer makes sense. Karaka Rashi, very highly emotional, too much into love, very romantic. ಹೌದು. Karaka Rashi is water sign. ಅದಕ್ಕೆ ಫುಲ್ ಎಮೋಷನ್ಸ್ ಹಂಗೆ ಇರುತ್ತೆ. ಇಲ್ಲಿ ವಾಟರ್ ಇಲ್ಲ, ಕ್ರ್ಯಾಬ್. ಐ ಆಮ್ ಟೆಲ್ಲಿಂಗ್ ಇಟ್ಸ್ ಅ ವಾಟರ್ ಸೈನ್. ಮೀನ ರಾಶಿ, ಕರ್ಕ ರಾಶಿ ಮತ್ತು ಇನ್ನೊಂದು ಇದೆಲ್ಲ ವಾಟರ್ ಸೈನ್. So you know these zodiac signs are considered as earth signs. Taurus is an earth sign. Meena Rashi is water sign. And Aries, Gemini adella air sign. And Google. Gemini. ಈ ಗುರುತಿಲ್ವಾ ನನಗೆ Gemini yeah. So I think maybe that's why, because you are Karka Rashi, full emotional. That's why you. ನಾನು ಇದೆಲ್ಲ ಮಾಡ್ತಿದ್ದಿ ಮೊದಲು ಚಿಕ್ಕವಳಿದ್ದಾಗ. ಸ್ಕೂಲಲ್ಲಿ ಡಿ ಎಂ ಮಾಡ್ತಿದ್ದೆ. ನನಗೆ 500 ರೂಪಾಯಿ ಆಸ್ಟ್ರಾಲಜಿ ಪೋಸ್ಟ್ No, yeah. Like when I was in school, like you used to have celebrity fandom, no? Like, oh my god, like that, this and all. So you remember one show bartittu, Prithviraj Chauhan anta, Star Plus alli. There was this guy called Rajat Tokas. You remember? Yeah, Jodha Akbar also, Prithviraj Chauhan also. He was Prithviraj Chauhan. ಸೊ ಅವನದು ಸ್ಟಾರ್ ಪ್ಲಸ್ದು ಸೀರಿಯಲ್ ಬರ್ತದಲ್ಲ. ಸೊ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಅಥವಾ ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಒಂದು ಏನಾದರೂ ಆರ್ಟಿಕಲ್ ಎಲ್ಲ ಬರೋದಲ್ಲ, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಸೇವ್ ಮಾಡಿ. ಹಂಗೆ ಕಟ್ ಮಾಡೀವಿ. ಬಟ್ ಕ್ರಿಕೆಟರ್ಸ್ ಇದೆಲ್ಲ ಮಾಡ್ತಿದ್ವಿ ನಾವು. ಮಾರ್ಚ್ದಾಗ IPL ಸ್ಕೆಡ್ಯೂಲ್ ಹಾಕೋರು ಪೇಪರ್ ಹಿಂದೆ, ಅದನ್ನು ಕಟ್ ಮಾಡಿ ಗಾಡಿಗೆ ಅಂಟಿಸ್ಬಿಡೋದು. ಸೊ ಎಲ್ಲ ಸ್ಕೆಚ್ ಪೆನ್ ತೊಗೊಂಡು ಮಾರ್ಕ್ ಮಾಡ್ತಿದ್ವಿ. Yes, such things I've done. I haven't like really collected. And ಇಂಥವೆಲ್ಲ ಏನು ಮಾಡಿಲ್ಲ. Oh my god, it's okay, it's fine. Okay, now you tell me, main first question ಏನತ್ತು ಅಂದರೆ, I mean ಇದ್ರ ಮುಂಚೆ ನಾನು ಕೇಳೋದು, what is your take on love, marriage and relationships now? You are asking this question to a wrong person. Why not? You will have an opinion about it, no? Opinion ಹೆಂಗಿರ್ತದೆ, ಮ್ಯಾರೇಜ್ ಅಂತೂ ನಾ ಕ್ಲಿಯರ್ ಇದ್ದೀನಿ. ಪಿಯರ್ ಪ್ರೆಷರ್ದಾಗಂತೂ ಆಗಬಾರ್ದಂತ. ಇಟ್ಸ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ಆಲ್ ಟುಗೆದರ್. ಸೊ ಮೆಂಟಲಿ ಎಮೋಷ್ನಲಿ ರೆಡಿ ಇದ್ದಾಗಷ್ಟೇ ಆಗ್ಬೇಕು. ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ದೋಸ್ ಥಿಂಗ್ಸ್ ಆಗ್ಬೇಕು. ಬಟ್ ಅದೇ ಐ ಬಿಲೀವ್ ಇನ್ ಹಂಗೆ ಆಗ್ಬಿಡ್ಬೇಕು. ಅದು ಲವ್ ಆರ್ಗ್ಯಾನಿಕ್ ಆಗ್ಬೇಕು, ಪೇಯ್ಡ್ ಪ್ರಮೋಷನ್ ಆಗಬಾರ್ದು. Okay, you said, okay, peer pressure alla, that is all secondary, that is done. Do you believe in the institution of marriage? Why are you staring at me? Institution of marriage ಅಂತ ಇದು ಎಲ್ಲಿ ಬರ್ತದೆ ಇದು ಇನ್ಸ್ಟಿಟ್ಯೂಟ್? ಈಸ್ ಇಟ್ ಅಂಡರ್ BTU? autonomous ಅಲ್ಲ. ಸೊ ಓಕೆ, I'll phrase it better. Please enlighten me. ಇವಾಗ ಯು ಕ್ಯಾನ್ ಸಿ ತುಂಬಾ ಓಪನ್ ಮ್ಯಾರೇಜಸ್ ಆ ಥರ ನಡೀತಾ ಇದೆ, ಅಂಡ್ ಡಿವೋರ್ಸ್ ರೇಟ್ಸ್ ಆರ್ ರಿಯಲಿ ಹೈ ಫಾರ್ ಸೋ ಮೆನಿ ವೇರಿಯಸ್. ನಾನೇ ಒಂದು 50 ಮಾಡಿಸಿರ್ಬೇಕು. ನೀನು ಲಾ ಮುಗಿಸಿಲ್ಲ ತಾನೆ? ಮತ್ತೆ ಹೆಂಗ್ ಮಾಡಿಸ್ದೆ? ನಮ್ಮ ಅಪ್ಪ ಮಾಡಿಸ್ಯಾರ. ಐ ಶುಡ್ ಡ್ರಾಫ್ಟ್ ನೋ ಟೈಪಿಂಗ್ ಮಾಡ್ತಿದ್ದೆ ಆಫೀಸ್ನಾಗ ಇದ್ದಾಗ. ಸೊ ಕನ್ಸಿಡರಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್, ವಾಟ್ ಎವರ್ ಯು ಆರ್ ಸೀಯಿಂಗ್ ಅರೌಂಡ್ ಯು, do you ಅಂದ್ರೆ ವಾಟ್ ಇಸ್ ಯುವರ್ ಟೇಕ್ ಆನ್ ಮ್ಯಾರೇಜ್ ಬೇಸಿಕ್ಲಿ? ನನ್ನ ಅರೌಂಡ್ ಏನಾಗ್ಯದ ಅದು ನೋಡಿದ್ರೆ ನಾನು ಮದುವೆನೇ ಆಗಬಾರ್ದು ನಾನು. ಸೊ ದ ಅದರ್ ಸೈಡ್ ಆಫ್ ಏನು ನೋಡೀನಿ, ಅದು ನೋಡಿದ್ರೆ ಮದುವೆ ಆಗ್ಬೇಕು ಅನಿಸ್ತದೆ ನನಗೆ. ಹಂಗೇನು ಟೇಕ್ ಗೀಕ್ ಓಪನ್ ಮ್ಯಾರೇಜ್ ನನಗೆ ಏನು ಗುರ್ತು ಅದ್ರ ಬಗ್ಗೆ ಭಾಳ ಗುರ್ತಿಲ್ಲ ನನಗೆ. ಓಪನ್ ಮ್ಯಾರೇಜ್ ಅಂದರೆ ದೇ ಆರ್ ಮ್ಯಾರಿಡ್ ಟು ಈಚ್ ಅದರ್, ಬಟ್ ದೆನ್ ದೇ ಕ್ಯಾನ್ ಆಲ್ಸೋ ಬಿ ಫಿಸಿಕಲಿ ಇಂಟಿಮೇಟ್ ವಿತ್ ಅದರ್ ಪೀಪಲ್. ದಟ್ ಇಸ್ ಕಾಲ್ಡ್ ಎಸ್ ಓಪನ್ ಮ್ಯಾರೇಜ್. ನಿಂಗಿದು ಗೊತ್ತಿರಲಿಲ್ವಾ? ರೀಲ್ಸಲ್ಲಿ ನೋಡಲ್ವಾ ನೀನು ಇದೆಲ್ಲ? ನಂಗೆ ಇಂಥ ಬರಂಗಿಲ್ಲ ರೀಲ್ಸ್. ಓಕೆ,
ಡ್ಯಾಂಕ್ ಮೀಮ್ಸ್. ಐ ಮೀನ್ ಇವೆಲ್ಲ ಸಬ್ಜೆಕ್ಟಿವ್ ಅನ್ನಿಸ್ತದ. ಐ ಮೀನ್ ಇಟ್ಸ್ ಅಪ್ ಟು ದ ಕಪಲ್ ಹೌ ದೇ ವಾಂಟ್ ಟು ಟೇಕ್ ದೇರ್ ರಿಲೇಷನ್ಶಿಪ್ ಫಾರ್ವರ್ಡ್. ಅದ್ರ ಮೇಲೆ ಹೆಂಗೆ ನಾವು ಪಾಸ್ ಮಾಡೋದು? Okay, so I'm trying to understand that. I mean, what I'm understanding is you're like, you will have that discussion with your partner and however you guys want it, hange carry ಮಾಡ್ತೀರಾ ಅಂತ. Okay, fine. What would you look for? At least 5 things that you look for in your partner. ಕ್ರೇಜಿ ಇರಬೇಕು ನನಗೆ, ಚಲೋ ಇರ್ಬೇಕು ಅಷ್ಟೇ, ಮುಗಿತಿ. 5 ಇವೇನು ಪಾಯಿಂಟರ್ಸ್ ಇವೆಲ್ಲ ಪಾಪ ಚಲೋ ಇರ್ಬೇಕು. You're just giving very chill boy answers. Marriage is not so simple. ಹೌದು, ಸಿಂಪಲ್ ಅದ ಬಿಡು, ಬಟ್ ಗ್ರೋಯಿಂಗ್ ಟುಗೆದರ್, ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಇನ್ ದ ಜರ್ನಿ, ಅದು ಮಸ್ತ್ ಇರ್ತದೆ. ಲೈಕ್ ಅದೇ ನೀನು ಚೆಕ್ ಲಿಸ್ಟ್ ತೊಗೊಂಡು ಹೋಗ್ತೀಯ, ಡೇಟ್ ಹೊಂಟೀನಿ, ಫನ್ನಿ ಇದೇನು, ಎಸ್ ನಡಿ, ಇದು ಹಿಂಗೆ. At this point ಅದು ಮೈಂಡ್ದಾಗ ಯಾವಾಗದು ಅದು ತಿಳ್ಕೊಂಡ್ಬಿಡ್ತೀರ ನಾವು. ಲೈಕ್ ಒಂದು 5-6 ಡೇಟ್ ಆದ್ಮೇಲೆ ನಿಂಗೆ ಗುರುತಾಗ್ತದೆ ಆಕೆ ಫನಿನೂ ಇದ್ದಾಳ, ರೆಸ್ಪಾನ್ಸಿಬಲ್ ಇದ್ದಾಳ, ಮಸ್ತ್ ಇದ್ದಾಳ ಅಂತ. ಹಂಗೆ ಸೊ ಆ ಥರ ಏನು ನೋಡ್ತೀಯ ಅದು ಹೇಳು ನನಗೆ. ಅದೇ ಹ್ಯೂಮರ್, ಕ್ರೇಜಿನೆಸ್, ಆಂಬಿಷಿಯಸ್, ಸಪೋರ್ಟಿಂಗ್ ಈಚ್ ಅದರ್. Okay, you're giving generic answers. ಜನರಿಕ್ ಏನಾದ್ರು ಬರೀ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದೇ ಆಯ್ತು, ಇದೆ ಜನರಿಕ್ ಇದು. Maybe after this podcast you think about what kind of a partner do you want ಅಂತ. ಏನು ಹೇಳಿ, ಲಡ್ಕಿ ಹೋನಿ ಚಾಹಿಯೆ, ಜಿಂದಾ ಹೋನಿ ಚಾಹಿಯೆ, ವಾಟ್ ಆಮ್ ಐ ಸಪೋಸ್ ಟು ಸೇ? ಇಷ್ಟೇ ಚಲೋ ಪಾಪ, ಸಾಕಷ್ಟೇ. ನೀನು ಅಡುಗೆ ಮಾಡ್ಬೇಡ, ಅಡುಗೆ ನಾನೇ ಮಾಡ್ತೀನಿ, ನೀ ಹೋಗಿ ಆರಾಮ ಬಾಸ್ ಲೇಡಿ, ಹೋಗು ಆಫೀಸ್ನ ಹೋಗು, ಬಡಿ ಒಂದು 4 ಮಂದಿ ಹುಡುಗರಿಗೆ, ನೀ ಬನ್ನಿಗೆ ಬಾ, ಅಡುಗೆ ಮಾಡ್ತೀನಿ, ಸ್ವಚ್ಛ ಮಾಡ್ತೀನಿ. Okay, I think you're a very chill boy, even in relationships or about love or anything. You're just like chille. Yeah, whatever has to happen will happen. It will happen. ನಿನ್ನ ಟೇಕ್ ಏನದ ಲವ್ ಮೇಲೆ? My take, no, I think the most important thing in any relationship, even is before, compatibility first, is respect. Even before anything, even before love, it is respect for me at this point. I think only if you respect that person, you will make sure you treat them right. Bere aspects ella will fall in place, right? And what is questionable now is like loyalty. Honesty. Idella given. Idella basic things. Ade first nan checklist al barutte. If those things are there, then you can think about other things. Looks comes at the end, or maybe it's not even there in the criteria list. It's mostly to do with the personality. Yeah. Like you know, there's a fine line between being dominating and submissive. It has to be a mixture of that. Like you should know when to be dominating and when to be submissive. You be the chaos, I'll be your calm. Adu ಸ್ವಲ್ಪ. And ಪ್ರತಿ ಸತಿ ನಾನು chaos ಆಗಿರಲ್ಲ, I can also be calm and you are chaotic. And yeah. ಬ್ಯಾಲೆನ್ಸಿಂಗ್ ಇರಬೇಕು. Yeah. ಚಲೋ ಚಲೋ ಅದೇ ಆ ಥರ ಸಿಕ್ಬಿಟ್ರೆ ಭಾಳ ಚಲೋ ಅದು. ಹೋಗೋಣ ಈಗ ಲುಕಿಂಗ್ ಫಾರ್ ಲವ್ ಅಂತ ನಡಿ ಅಡ್ಡಾಡೋಣ ಒಂದು 2 ರೌಂಡ್ ಇಲ್ಲೇ ಸಿಗ್ಬೋದು. When I said looking for love, I obviously didn't mean love with the ಐಲಿ. ಬೆಲ್ ರಿಂಗ್ ಅದು ಲವ್ ಬಂತ. No, definitely not like that. Yeah. So I think I have another round for you. Before that, I want to ask you. Yeah. Is there anything in your life that you would have changed if you had an opportunity to? No, I wouldn't change. You wouldn't. ಯಾಕೆ ಹೇಳಿ, ಈಗ ಇಲ್ಲಿ ಬಂದು ಕೂತೀನಂದ್ರೆ ದೋಸ್ ಥಿಂಗ್ಸ್ ಮೆಂಟ್ ಟು ಹ್ಯಾಪನ್. ಅವು ಆಗಿದ್ದಕ್ಕನ ಇದಾಗ್ಯದು. ಸೊ ಮೇ ಬಿ ಅದನ್ನ ಫಿಕ್ಸ್ ಮಾಡಿದ್ರೆ ನಾ ಇಲ್ಲಿ ಕೂಡ್ತಿದ್ದಿಲ್ಲ. ಸೊ ಹಂಗೆ ಯಾವುದಾದ್ರೂ ರಿಗ್ರೆಟ್ಸ್ ಇದೆಯಾ? ಅದೇ LLB ಮಾಡಲಿಲ್ಲ ಅಂತಂದ್ರೆ ರಿಗ್ರೆಟ್ ಅದ ಭಾಳ. ಸೊ ಪಾಪ You would have done more divorces. You would have done more divorces. ಇಲ್ಲ, ಬಟ್ ಅದು ಪಾಪ ಮೈ ಡ್ಯಾಡ್ ವಾಸ್ ಆಸ್ಕಿಂಗ್ ಅಟ್ಲೀಸ್ಟ್ ಡಿಗ್ರಿ ಅರೇ ತಗೋ ಅಂತ, ಬಟ್ ಐ ಗೇವ್ ಅಪ್ ಮಿಡ್ ವೇ ಟು ಕಾನ್ಸಂಟ್ರೇಟ್ ದಿಸ್ ಫುಲ್ ಟೈಮ್ ಅಂತ. ಅದಕ್ಕೆ Apart from that, nothing else. If you had to say something to your younger self, ಏನು ಹೇಳ್ತಿದ್ದೆ? ಲಘು ಸ್ಟಾರ್ಟ್ ಮಾಡಿದ್ದೀನಿ. ಏನು ತಲೆಯಾಗ ನಿಂದ ಐಡಿಯಾಸ್ ಅವಲ್ಲ, ಸ್ಟಾರ್ಟ್ ಸೂನರ್. ಲಘು ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಸೇವಿಂಗ್. ಡಿಪೆಂಡ್ಸ್ ಆನ್ ವಿಚ್ ಯಂಗರ್ ಸೆಲ್ಫ್ ಐ ಆಮ್ ಟಾಕಿಂಗ್. You tell me which younger self you want to talk to. Therapy session. ಹಂಗಲ್ಲ, ಡಿಪೆಂಡ್ಸ್ ಅಂದೆ. Okay. ಈ ಫಾರ್ ಎಕ್ಸಾಂಪಲ್ 17, 18, 19 ಹೆಂಗರ್ ಮೀ ಇದ್ರೆ ಬಿಟ್ಕಾಯಿನ್ ದ ರೊಕ್ಕ ಹಾಕಂತ ಹೇಳ್ತಿದ್ದೆ. ಬಿಟ್ಕಾಯಿನ್ ನನಗೂ ಹೇಳು. ಬಿಟ್ಕಾಯಿನ್ ಅವಾಗ, ಯಾಕಂದ್ರೆ ಅವಾಗಿದ್ದಾಗ ಬಿಟ್ಕಾಯಿನ್ ಫುಲ್ ಟ್ರೆಂಡಿಂಗ್ ಇತ್ತು. ಅವಾಗ ಎಷ್ಟು ಭಾಳ ಕಡಿಮೆ ಇತ್ತು ಅದು. ಸೊ ಅವಾಗ ರೊಕ್ಕ ಇರ್ತಿದ್ದಿಲ್ಲ ಹಾಕ್ಲಿಕ್ಕೆ. ಸೊ ಇದ್ದಿದ್ದು ಎಲ್ಲ ಹಿಂಗೆ ಖರ್ಚು ಮಾಡಿಬಿಡ್ತಿದ್ವಿ. ಸೊ ಒಂದು ಸ್ವಲ್ಪ ಚಂಕ್ ಬಿಟ್ಕಾಯಿನ್ದ ಹಾಕಂತಿದ್ವಿ.
21, 23 ಬಂದಿರೋ ಸ್ಟಾರ್ಟ್ ಮಾಡ್ಲಗು ಕಾಂಟೆಂಟ್. ಅವಾಗೆಲ್ಲ ಬರೆದಿಡ್ತಿದ್ದೆ, ಬಟ್ ಎಕ್ಸಿಕ್ಯೂಷನ್ ಮಾಡ್ತಿದ್ದೆ ಮಾಡಂತಿದ್ದೆ. 25 ಆದಮೇಲೆ ಮತ್ತೆ ಹೊಳೆ ಸಿಕ್ಕಂದ್ರೆ ಸೇವ್ ಮಾಡಪ್ಪಿ ಪ್ಲೀಸ್. ಸೊ ದ್ಯಾಟ್ 28 ಆದಾಗೂ ನೀವು ಬ್ರೋಕ್ ಇರೋಂಗಿಲ್ಲ. ಆರ್ ಯು ಬ್ರೋಕ್ ನೌ? ಇಲ್ಲ, ಈಗಿಲ್ಲ. ಯು ಹ್ಯಾವ್ ಸೇವಿಂಗ್ಸ್ ಇದೆ ಅಲ್ಲ? ಅದೇ ಸ್ವಲ್ಪ ಏನೋ ಅದು. ಇದು ಇನ್ವೆಸ್ಟ್ಮೆಂಟ್ SIP ಎಲ್ಲ ಮಾಡ್ತಿದ್ಯಾ? ಮಾಡ್ತಿದ್ದೆ, ತಗೊಂಡಿನಿ. ಯು ಟುಕ್ ಇಟ್ ಔಟ್? ಯಾ, ಯಾಕಂದ್ರೆ ರೊಕ್ಕ ಕಡಿಮೆ ಬಿದ್ದಿದ್ದು ಅಲ್ಲ, ಅಲ್ಲೇ ರೊಕ್ಕ ಇದ್ದು, ಸೊ ತಗೊಂಡ್ಬಿಟ್ಟೆ ಅಲ್ಲಿ. ಹಂಗೆ ಸೇವಿಂಗ್ಸ್ ಅವ. ಹಾಂ, ಕಂಟಿನ್ಯೂ. 2 ಸೇವಿಂಗ್ಸ್ ಅವ. Are you financially educated? ಯಾ, ಬಟ್ ಎಲ್ಲ ಗುರ್ತಿದ್ರು ನಾ ಐ ಡೋಂಟ್ ಫಾಲೋ ಎನಿ ಆಫ್ ದೋಸ್. ಸೊ ಅದಕ್ಕೆ ಹೇಳಿದೆ, ಐ ಹ್ಯಾವ್ 2 ಸೇವಿಂಗ್ಸ್ ಅಕೌಂಟ್. ಬ್ಯಾಕಪ್ ಪ್ರಜ್ವಲ್ ಆ್ಯಂಡ್ ಸೃಷ್ಟಿ. ಬ್ಯಾಕಪ್ ಇಸ್ ಪ್ರಜ್ವಲ್ ಸೃಷ್ಟಿಸ್ ಅಕೌಂಟ್. ಯಾ ಬ್ರೋ, ಒಂದು 10 ಹಾಕ್ತೀವಿ, 10 ದಿನ ಹಾಕು, ಮುಂದಿನ ತಿಂಗಳು ಕೊಡ್ತೀನಿ. ಪಜ್ಜ ಒಂದು 25 ಹಾಕಲಿ, ಹಿಂಗೆ ಯಾವಾಗ. Okay, nice. So we read almost at the end of the podcast. We have like another round here, okay? This is again friendship edition. Creators only you can name them. Who is likely to be late at their own wedding? At their own wedding, ನನಗೆ ಅನಿಸ್ತೈತಿ. I know the answer. ನಾ ಇಲ್ಲ ಇಂಥವಕ್ಕೆಲ್ಲ ಫಸ್ಟು. ನಾ ಇನ್ ಕೇಸ್ ರಾತ್ರಿ ಹಳದಿ ಸಂಗೀತ ಆತ ಅಂತ ಕೂಡದು ಅಲ್ಲೇ ಮುಕ್ಕೋತೀನಿ. ನಾನು ರೆಡಿ ಆಗಿ ಮುಕ್ಕೋತೀನಿ, ಎಬ್ಬಿಸ್ಬೇಕು ನಂಗೆ, ಯಾರು ಹೇಳೋ ಮದುವೆ ನಿಂದು ಅಂತ. ಹಂಗೆ ನೋಡಿದ್ರೆ ಯಾಕೆ ಸೃಷ್ಟಿ ಅನಿಸ್ತಾ ಅಲ್ಲ. ನಾ ಹೆಂಗೆ ಲೇಟು? ನಾನೇ ಸೃಷ್ಟಿ ಹೆಂಗ ಲೇಟು? It's you. ಅದು ಇದಕ್ಕೆ ಹೋಗೋದು ಲಾಸ್ಟ್ ಮೂಮೆಂಟ್. ಇಲ್ಲ, ಆಯ್ತು, ನಾನೇ ಇವೆಲ್ಲ ಸಪ್ರೆಸ್ ಮಾಡ್ಲಿ, ಧ್ವನಿ ಮುಚ್ಚಲಿತ್ತಾರ ನಂದು. ಇಲ್ಲ ಹೇಳು ಯಾರು? ನಾನೇ ಹೇಳು ಪರವಾಗಿಲ್ಲ. ನಾನೇ. Okay, who is likely to borrow money and forget to return it? ಫ್ರೆಂಡ್ಸ್ದಾಗ ಹೇಳ್ಬೇಕು, ಹಂಗ್ಯಾರಿಲ್ಲ. ಇನ್ ಟರ್ಮ್ಸ್ ಆಫ್ ಫೈನಾನ್ಸಸ್ ಎಲ್ಲರೂ ಕೊಡ್ತಾರೆ, ಹಂಗೇನಿಲ್ಲ. ಖರೆಗೂ ಇಲ್ಲ. ನಾನೇ ಮರ್ತಿರ್ತೀನಿ, ಬಟ್ ಹೇಳ್ತೀನಿ ಈ ತಿಂಗಳು ಆಗಂಗಿಲ್ಲ, ನೆಕ್ಸ್ಟ್ ಮಂತ್ ಕೊಡ್ತೀನಿ. ನಾನು ಸೃಷ್ಟಿ ಮುಖ ನೋಡ್ತೀನಿ ಕರೆಕ್ಟ್ ಆನ್ಸರ್ ಅಂತ. ನಾವು ರೊಕ್ಕದ ವಿಷಯದಾಗ ಎಲ್ಲ ಕ್ಲಿಯರ್ ಇದೆ. ಓಕೆ, ಹೂ ಇಸ್ ಲೈಕ್ಲಿ ಟು ಗೆಟ್ ಲಾಸ್ಟ್ ಈವನ್ ವಿತ್ ಗೂಗಲ್ ಮ್ಯಾಪ್ಸ್? ಸೃಷ್ಟಿ ಈಗೇ ಬರಬೇಕಾದ್ರೆ ಇಲ್ಲಿ ಪಾಡ್ಕಾಸ್ಟ್ ಹಿಂಗೆ ಹೊಡಿಲಿರ್ತೀನಿ ಗಾಡಿ, ಎಲ್ಲೇ ರೈಟ್ ಅಂತ ಹಿಂಗೆ ರೈಟ್ ಅಂತ. ನಾನು ಅಲ್ಲೆಲ್ಲ ಬರ್ಬೇಕಾದ್ರೆ ಹವಾ ಹಾಕೋತ ಬಂದಿನಕ್ಕೆ, ಈಗ ನಾ ಕರೆಕ್ಟ್ ಮಾಡ್ತೀನಿ. ಸೃಷ್ಟಿ ದಿಶಾಂದ್ ಪ್ಲೇಸ್ ಯಾಕೆ ಹೇಳು, ನೀ ನಂಗೆ ದಾರಿ ತೋರಿಸ್ಲಿಕ್ಕೈತಿ, ಹಿಂಗೆ ಹೇಳ್ಕೋದು. ಇದು ಹೇಳಿ 2 ನಿಮಿಷಕ್ಕೆ ಎಲ್ಲಿ ರೈಟಲ್ಲಿ ಲೆಫ್ಟ್ ಹೋದ್ರೆ ರೈಟ್ ಅಂತ ಹಿಂಗೆ ಮಾಡಿ ಮತ್ತೆ ಹಿಂಗೆ ಮಾಡೋಣ. ಸೊ ನಾ ಏನು ಮಾಡಿದ್ದೆ, ಆ್ಯಕ್ಚುಲಿ ಯಾಕೆ ರೈಟ್ ಹೇಳ ಅಂತ ಮಾಡಿದ್ದೆ, ಕೈ ಮಾಡಿದ್ಲಲ್ಲ, ಐ ಥಾಟ್ ಹಿಂಗೆ ಫಿಂಗರ್ ಹಿಂಗೆ ಏನೋ ಮಾಡ್ಯಾಳ ರೈಟ್ ಅಂತ ಮಾಡೀನಿ. ಬಟ್ ಈಗ ಹೊಳ್ ನೋಡಿದ್ರೆ ರೈಟ್ ಅಂತ. ಅದು ಖರೆ ಹೇಳ, ಸಾರಿ ಲೆಫ್ಟ್. ವಾಸ್ ಇಟ್ ರೈಟ್ ಆರ್ ಲೆಫ್ಟ್? ಲೆಫ್ಟ್ ಇತ್ತು, ಲೆಫ್ಟ್ ಅಂತ. ಈಕೀಗೆ ಅನ್ನಿಸ್ತು, ಈಕಿ ಏನಾರೇ ಬಾಯ್ ಮಿಸ್ ಹೆಡ್ಫೋನ್ದಾಗ ಅದು ನ್ಯಾವಿಗೇಷನ್ ಕೇಳ್ಕೊತ ಹೋದ್ಲು, 20 ಕಿಲೋಮೀಟ್ರ್ ಮುಂದೆ ಹೋಗಿರ್ತಾರೆ ಈಕಿ. Who is likely to start a fight randomly? ಕ್ರಿಯೇಟರ್ದಾಗ ಕಿಟ್ಟ್ಯಾ ಕೃಷ್ಣ. ಎಕ್ಸಾಂಪಲ್? ಹಂಗೆ ಚಾಲೂ ಮಾಡಿಬಿಡ್ತಾನೆ ಜಗಳ, ಗುರ್ತೇ ಹಂಗಿಲ್ಲ. ಸೀರಿಯಸ್ಲಿ ಹೇಳಿತಾನೋ ಕಾಮಿಡಿ ಹೇಳಿತಾನೋ ಗುರ್ತೇ ಇಲ್ಲ. ಒಮ್ಮೆ ಇದಾಗ್ಬಿಟ್ಟಿತ್ತು, ಒಮ್ಮೆ ಊಟ ಆರ್ಡ್ರ್ ಮಾಡ್ಲಿಕ್ತಿದ್ದೆ ಮಧ್ಯಾಹ್ನ. ಐ ಆಸ್ಕ್ 10 times ಕೃಷ್ಣಾಗ, ಊಟ ಆರ್ಡ್ರ್ ಮಾಡ್ಲಿಕ್ಕೆ ತಿನ್ಬೇಕೋ ಬೇಡೋ ನಿನಗೆ? ಬ್ಯಾಡ್ಲೇ, ತಿನ್ಬಂದಿನಿ ನಾನು, 10 ಸಲ ಕೇಳಿ ತಿಂತಿಲ್ಲ, ತಿಂದಿಲ್ಲ. ಬ್ಯಾಡ್ಲೇ, ನನಗೇನು ಬೇಡ, ನೀ ಅಷ್ಟೇ ಆರ್ಡ್ರ್ ಹಾಕು ಅಂದ. ನಾ ಆರ್ಡ್ರ್ ಹಾಕ್ಕೊಂಡೆ, ನನಗೇನು ಆರ್ಡ್ರ್ ಮಾಡಿಲ್ಲ, ನಾನು ಜಗಳ ಮಾಡ್ಲಿತ್ತಾನ. ಜಗಳ ಹೆಂಗೆ ಹೋಗಿತ್ತಂದ್ರೆ, ನಾ ಅವ್ನ ಕಾಲರ್ ಹಿಡ್ದೀನಿ, ಅವ್ನು ನಂಗೆ ಕಾಲರ್ ಹಿಡ್ದಾನ. ಸೊ ನಮ್ಮ ಪ್ರಕಾರ ಮಸ್ಕಿರಿತ್ತು, ಅವನ ಪ್ರಕಾರ ಹಿ ವಾಸ್ ವೆರಿ ಸೀರಿಯಸ್. ಹಿಂಗೆ. ಓಕೆ, ಹೂ ಇಸ್ ಲೈಕ್ಲಿ ಟು ಕಾಲ್ ಯು 10 times ಇನ್ಸ್ಟೆಡ್ ಆಫ್ ಟೆಕ್ಸ್ಟಿಂಗ್? ವಾದಿ ಸೃಷ್ಟಿ. ನಾ ಅಂಥಪಟ್ಟು ಏನು ಟೆಕ್ಸ್ಟ್ ಮಾಡಂಗಿಲ್ಲ, ಸೀದಾ ಕಾಲೇ. Who is likely to make plans and cancel at last minute? ಇದೇನಂತಾರೆ, ಯಾವ ವಿಷನ್ ಇದು? ಟನಲ್ ವಿಷನ್.
ಪೆರಿಫಿರಿಯಲ್ ವಿಷನ್ ಪೆರಿಫೆರಲ್. ಇಲ್ಲ ಅಲ್ಲಿ ಸೃಷ್ಟಿ ಕಾಣಲಿತ್ತ ನಂಗೆ ನಾನೇ ಪ್ಲ್ಯಾನ್ ಮಾಡಿರ್ತೀನಿ ಮರ್ತು ಬಿಡ್ತೀನಿ ನಾನೇ. ಮರ್ತು ಬಿಡ್ತೀಯ ಅಥವಾ ಐ ಆಮ್ ಜಸ್ಟ್ ನಾಟ್ ಇನ್ ದ ಮೂಡ್ ಅಂತ? ಹಾಂ ಏನೇನೋ ಮಾತಾಡೋದು ಗೊತ್ತು, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ನಂಗೆ ಏನೋ ಎಕ್ಸೈಟ್ ಅನ್ಸಂಗಿಲ್ಲ ಅದು. ಯು ಜಸ್ಟ್ ಬಿ ಲೈಕ್ ಹಾಂ ಲೇಟ್ರ್ ಮರ್ತೋಯ್ತು. ಅಲ್ಲೇ ಮಾಡ್ತೀವಿ ಇಲ್ಲೇ ಮಾಡೋ ನಂಗೆ ನಾನೇ ಮೋಸ್ಟ್ಲಿ ಎಸ್ ನಾನೇ. ಥ್ಯಾಂಕ್ ಗಾಡ್ ಯು ಡಿಡ್ಂಟ್ ಕ್ಯಾನ್ಸಲ್ ಕಮಿಂಗ್ ಆನ್ ದಿಸ್ ಪಾಡ್ಕಾಸ್ಟ್. ಇಲ್ಲ ಹಂಗೇನಿಲ್ಲ. ಓಕೆ, ಯಾಕಂದ್ರೆ ಪ್ಲ್ಯಾನ್ ನೀ ಮಾಡಿದ್ದಿಲ್ಲ. ಓ ನೀನು ಪ್ಲಾನ್ ಮಾಡಿದ್ ಮರ್ತೋಗ್ಬಿಡ್ತೀಯ. ಓಕೆ, ಹೂ ಇಸ್ ಲೈಕ್ಲಿ ಟು ಎಂಡ್ ಅಪ್ ಇನ್ ಜೇಲ್ ಫಾರ್ ಸಮಥಿಂಗ್ ಸಿಲಿ? ವಾದಿ ಸೋ ಅನ್ಸೆನ್ಸರ್ಡ್. ಏನು ಬೇಕು ವಿಚಾರ ಮಾಡ್ಲಾರ್ದ ಮಾತಾಡ್ತಾನೋ, ವಿಚಾರ ಮಾಡಂಗ. ಆ್ಯಂಡ್ ಚೇತನ್ ಹೋಗ್ತಾನೆ ಅವನ ಜೊತೆ ವಾದಿ ಖರೆ. Then you, because you'll obviously be with them when they're doing that. ಚೇತನ್ Why? ಈಸ್ ಅ ಎಕ್ಸ್ಟ್ರಾ ಕ್ಯಾರೆಕ್ಟರ್. Tell why? ಎಲ್ಲಲ್ಲ ಸೋಷಿಯಲ್ ಎಂಗ್ಸೈಟಿ ಫಿಯರ್ಸ್ ಅಸ್. ನನಗೆ ಚೇತನಿಗೆ ಅಯ್ಯಪ್ಪ ಏನು ಮಾತಾಡ್ತೀವಿ ನಾವು ಗೊತ್ತೇ ಇಲ್ಲ. Give an example. ಥಿಯೇಟ್ರಿಗೆ ಪಿಕ್ಚರ್ ನೋಡ್ಲಿಕ್ಕೆ ಹೋಗಿದ್ವಿ. ಯಾವುದಂದ್ರೆ ಹುಬ್ಳ್ಯಾಗ ಯಾವುದು ದುರಂಧರ 2 ಹೋಗಿದ್ವಿ. ಪಿಕ್ಚರ್ ನೋಡಿ ಇಂಟರ್ವಲ್ ಬಂತು, ಎಲ್ಲರೂ ನಿಂತಾರ. ದಾರಿ ಬಿಡಿಪಾ ಅಂತ ಜೋರು ಒದರ್ಬಿಡ್ತೀವಿ. ಎಲ್ಲರೂ ಶಾಕ್ ಆದ್ರೆ ಹಿಂಗೆ ಯಾರು ಇಂಥವು ಏನೇನಾದ್ರು ಮಾತಾಡ್ಬಿಡ್ತೀವಿ ನಾವು. ಏನೇನೋ ಮಾತಾಡ್ತೀವಿ, ನಮಗೆ ಗುರುತಿಲ್ಲ ಮುಂದಿನ ಅಫೆಂಡ್ ಆಗ್ತಾನೋ ಇಲ್ಲೋ. ಹೇಳ್ಬಿಡು. Okay, so I have last 2 questions. We're almost at the end of the podcast. Who's likely to become a millionaire first? ಈಗ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಐ ಗೆಸ್ ಸೃಷ್ಟಿ ಫಸ್ಟ್. Let's go! Srishti is going to take me on a trip once he becomes a millionaire. ಖರೆ ಗೊತ್ತಿಲ್ಲಕ್ಕೆ ಎಷ್ಟು ರೊಕ್ಕ ಮಾಡ್ಲಿತ್ತ ಅಂತ. Don't put Nazar. Next name. Srishti billionaire, ನೀನ್ millionaire. ನೀ ಆಲ್ರೆಡಿ ನೀ ಇದಿ ಮಿಲಿಯನೇರ್. ನಾನು ನಿಮ್ಮ ಫ್ರೆಂಡ್ಸ್. ಹಾಂ, ಬಟ್ ಎಸ್ ಹಂಗೆ ಅನಿಸ್ತು. ಸೆಕೆಂಡ್ ಅನಿಸ್ತು ಸ್ವಲ್ಪ ಇದು ಇದ್ದೀನಿ, ಆಪ್ಟಿಮಿಸ್ಟಿಕ್ ಇದ್ದೀನಿ. ಒಂದು 5 ಸಾಂಗ್ದಾಗ 2 ಸಾಂಗು ಹಿಟ್ ಆದ್ರೆ ಮುಗೀತು. ಮುದೋಳದಾಗ ಒಂದು ಡೂಪ್ಲೆಕ್ಸ್ ಮನಿ ಬಂತೆ. ಆ ಸಾಂಗ್ ಹಿಟ್ ಆದ್ಮೇಲೆ ನಾನು ಇದು ರೀಲ್ ಕಟ್ ಮಾಡಿ ಹಾಕ್ತೀನಿ. ಮುದೋಳದಲ್ಲಿ ಡೂಪ್ಲೆಕ್ಸ್ ಮನೆ ಅಲ್ಲಿವರೆಗೂ ಇದು ಹಾಕೋದು ಬೇಡ. ಅಲ್ಲಿ ಮಟ್ಟ ಬೀಪ್ ಮಾಡಿಬಿಟ್ಟು ಏನು ಗೊತ್ತಾಗ್ಬಿಡೋದು ಯಾರಿಗೂ. ಓಕೆ, ಲಾಸ್ಟ್ ಒನ್. ಹೂಸ್ ಲೈಕ್ಲಿ ಟು ಸೀಕ್ರೆಟ್ಲಿ ಸ್ಟಾಕ್ ಎನ್ ಎಕ್ಸ್? ನಾ ಪೀಪಲ್ ಸ್ಟಾಕ್ ಮಾಡ್ತೀವಿ, ಬಟ್ ಎಕ್ಸ್ ಯಾರು ಇಲ್ಲ ಅನಿಸ್ತು. ಓಕೆ, ಅದೇ ಆ ಹೆಸರು ನಮ್ಮ 3 ತಲೆ ಇದೆ, ಬಟ್ ವಿ ನಾಟ್ ಗೋನಾ ಟೇಕ್ ದಟ್ ನೇಮ್. ಬಟ್ ಓಕೆ, ಗುರುತಾಗಿಲ್ಲ ಕಣ್ಣಲ್ಲಿ ಸರಿ ಬಡಿಸಿ ಎಲ್ಲರೂ ನಾನು ಏನಾರು ಹೇಳಿಸಿ. ಓಕೆ, ಸೊ ವಿರ್ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ದ ಪಾಡ್ಕಾಸ್ಟ್. ಯಾರಾದರೂ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ, ವಾಟ್ ಇಸ್ ದಿ ಅಡ್ವೈಸ್ ದಟ್ ಯು let me finish my question? But ಹಂಗೆ ರ್ಯಾಂಡಮ್ಲಿ ಚಾಲೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕರೆಕ್ಟ್. ಫುಲ್ ಟೈಮ್ ಮಾಡ್ಕೋಬೇಕಂದ್ರೂ ವಿಚಾರ ಮಾಡಿರಿ. ಆ್ಯಂಡ್ ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್ ಆ್ಯಸ್ ಅ ಸೈಡ್ ಹಸಲ್ ಫಸ್ಟ್. ಇಫ್ ಇಟ್ ವರ್ಕ್ಸ್ ಮೊದಲು ಆಗ್ತಿತ್ತು ವರ್ಕ್, ಈಗ ಆಗಂಗಿಲ್ಲ. ಯಾಕಂದ್ರೆ ಇದರ ಟೂ ಮೆನಿ ಕ್ರಿಯೇಟರ್ಸ್. ಡೋಂಟ್ ನೋ ನಿಂದೇ ಅಪಾರ್ಟ್ಮೆಂಟ್ನಾಗ ಎಷ್ಟು ಮಂದಿ ಕ್ರಿಯೇಟರ್ ಇದ್ದಾರೆ ನಿನಗೂ ಗೊತ್ತಿಲ್ಲ. ಮನೆಗೂ ಕ್ರಿಯೇಟರ್ ಅದಾರ. ಈಗ ವಾಲ್ಯೂಮ್ ಭಾಳ ಅದಲ್ಲ, ಸೊ ಬ್ರ್ಯಾಂಡ್ಸ್ ಲುಕ್ಸ್ ಫಾರ್ ಓನ್ಲಿ ಕ್ರೆಡಿಬಿಲಿಟಿ. ಈಗ ಸೊ ಎಲ್ಲ ರೆಡಿ ಆಗ್ಬೇಕು. ನಾ ಏನು ಬೇಕಾದ್ ಮಾಡ್ತೀನಿ, ಅದಕ್ಕೆಲ್ಲ ಇದು ಬರ್ತಂದಿಲ್ಲ. ಸೊ ಫಸ್ಟ್ ತಿಳ್ಕೊರಿ, ಸ್ಟಾರ್ಟ್ ಬೈ ಡೂಯಿಂಗ್ ಸೈಡ್ ಹಸಲ್ ಫಸ್ಟ್. ಕಾಂಟೆಂಟ್ ಕ್ರಿಯೇಷನ್ ಅದು ಮಾಡಿರಿ. ಸೊ ನಿಮ್ದು ಮೇನ್ ಜಾಬ್ ಏನದ ಅದಕ್ಕೆ ಚಲೋ ರಿಸಲ್ಟ್ಸ್ ಕೊಡ್ಲಿಕ್ಕಂತಂದ್ರೆ ಪ್ಲೀಸ್ ಡೂ ಇಟ್ ಫುಲ್ ಟೈಮ್. ಹಂಗೆ ರಿಸಲ್ಟ್ಸ್ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಇನ್ ಟರ್ಮ್ಸ್ ಆಫ್ ಲಾಂಗ್ ಟರ್ಮ್ ಆಯ್ತು. ಅದು ಗುರ್ತಾಗ್ಬಿಡ್ತದೆ ಅಟ್ ಒನ್ ಪಾಯಿಂಟ್. ಗ್ರೋಯಿಂಗ್ ರೇಟ್, ವ್ಯೂಸ್, ಬ್ರ್ಯಾಂಡ್ ಡೀಲ್ಸ್ ಅದೆಲ್ಲ ಬಂದಮೇಲೆ ಗುರ್ತಾಗ್ತದೆ. ಸೊ ದ ಲಾಸ್ಟ್ ಥಿಂಗ್ ಇಸ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ದ ಡಿಟಾಕ್ಸ್ ವರ್ಡ್. ಓಕೆ, ಸೊ ನಿನ್ನ ಲೈಫ್ನ ನೀನು 1 ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ, ಅಥವಾ ಇವಾಗ ಕರೆಂಟ್ಲಿ ಇರೋ ಫೇಸ್ನ 1 ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಏನು ಹೇಳ್ತೇವೆ? ಹಂಗ್ರಿ. ಓಕೆ, ಹಂಗ್ರಿ ಅದ. ಹಂಗ್ರಿ ಅಂದ್ರೆ ಓಕೆ, ಸೊ ವಿ ಡೂ ದಿಸ್ ಥಿಂಗ್ ವೇರ್ ವಿ ರೈಟ್ ದ ವರ್ಡ್ ಆ್ಯಂಡ್ ಗಿವ್ ಟು ದ ನಾಟ್ ದ ಕಂಟ್ರಿ ಹಂಗ್ರಿ, ದಟ್ ಈಸ್ ಹಂಗಾರಿ. ನೋ ಹ್ಯಾಂಗೆ ಅದಾರಿ ಹಂಗರ್. ಅದೇ ಅಲ್ಲ, ಭಾರಿ ಈ ಥರ ಊಟ ಹಾಕೊಂಡು ತಿಂತೀನಿ ನಾನು.
ಹಂಗ್ರಿ ಇದೀನಿ. ಹಂಗರ್ ಅಂತ ಇರ್ಬೇಕಿತ್ತು. ಹಂಗರ್ ಆರ್ ಹಂಗ್ರಿ Okay, so this is your word. So whenever you feel you're ಅಲ್ಲಿ not ಕೆಳಗೆ motivated, ಹಂಗರ್ ಅಂತ ಬರ್ದ್ಬಿಡ್ಲ ಕೆಳಗೆ ಹಂಗರ್ ಅಂತ ಬರಿಲ್ಲ. ಒಂದು ಲೈನ್ ಹಾಕಿ. ಹಿಂದಿನ ಸೈಡ್ ಅಮೃತ್ಸರ್ಗೆ ಹೋದ್ರೆ ಲಂಗರ್. Let's go. So whenever you feel like you need some motivation, you can look at this word. ಡೈಲಿ ಮಜ್ಜಿಗೆ ಕುಡಿತೀನಿ ತರ. Nice. Thank you so much for coming, Pawan. Thank you. It was a fun episode. Little diplomatic, little realistic. First half diplomatic, second half ಏನೇನು Second half realistic. ಹೌದು. Thanks to Srishti. ಥ್ಯಾಂಕ್ಸ್. ಇನ್ನೊಂದು ಸ್ವಲ್ಪ ಏನೋ ಹಾಗೆ ಮಾತಾಡಿದ ಇನ್ನೂ ಇಟ್ ವಾಸ್ ಲೈಕ್ ಹಂಗೆ ಹಿಂಗೆ ಅಂದ್ರೆ ಏನಿಲ್ಲ ಅವನಂತಕ್ಕೆ ಒದ್ದ ಬಿಡ್ತಿಲ್ಲ ಅನ್ನಿಸ್ತು. ಚಲೋ ಅದ. Thank you so much for coming. ಫೈನಲಿ ಬಂದೆ ಡಿಟಾಕ್ಸ್ ಎಪಿಸೋಡಿಗೆ. Finally. How did you feeling ಅನ್ಸ್ತು? ಮಜಾ ಅಂತ. Chill boy. ಹಾಂ ಚಿಲ್ ಮಜಾ ಆಯಿತು ಸೇರ್ತು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. Thank you. ನಮಸ್ಕಾರ.